ಎಲ್ರಿಗೂ ನಮಸ್ಕಾರ. ಮುಂದೆ ಬನ್ನಿ ಟೀಮ್ ಪರವಾಗಿ ನಾನು ವಸಂತ್ ನಿಮ್ಮೆಲ್ಲರೂ ಈ ಕಾರ್ಯಕ್ರಮಕ್ಕೆ ಈ ವೆಬಿನಾರ್ಗೆ ಸ್ವಾಗತ ಮಾಡ್ತೀನಿ. ಇವತ್ತು ನಮ್ ಜೊತೆ ಸುಬ್ಬು ಅತ್ತಿಕುಂಟೆ ಅವರಿದ್ದಾರೆ. ಇವತ್ತೊಂದು ಇದು 3ನೇ ವೆಬಿನಾರ್ ನಾವು ಹೀಗೆ ಈ ಒಂದು 3 ವಾರದಲ್ಲಿ ಮಾಡ್ತಾ ಇರುವಂತದ್ದು. ಮೊದಲನೇ ಬಾರಿ ನಾವು AI ಒಂದು ಬಂದ ನಂತರದ ದಿನಗಳಲ್ಲಿ ಬರುವ ಹೊಸ ತರದ ಕೆಲಸಗಳು ಯಾವುದು, ಏನ್ ಸ್ಕಿಲ್ಸ್ ಬೇಕು ಅನ್ನೋದ್ರ ಬಗ್ಗೆ ವಿನಯ್ ಅನ್ನೋರು ಬಹಳ ಸೊಗಸಾಗಿ ಮಾತಾಡಿದ್ರು ಫಸ್ಟ್ ವೆಬಿನಾರ್ ಅಲ್ಲಿ. ಹೋದ್ವಾರ ನಾವು ಹಾಫ್ ಟಿ ಮತ್ತು ಮಿಸ್ಟರ್ ಗಿರ್ಮಿಟ್ ಫೌಂಡರ್ ಹನುಮಂತ್ ಅವ್ರ ಜೊತೆ ಮಾತಾಡಿದ್ವಿ. ಅವರು ನೀವು ಮನೆಯಲ್ಲೇ ಕೂತ್ಕೊಂಡು ಒಂದು ಫುಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಾದ್ರೆ ಹೇಗೆ ಮಾಡಬಹುದು, ಸ್ವಿಗ್ಗಿ ಝೊಮ್ಯಾಟೊ ಹೇಗೆ ಆನ್ ಬೋರ್ಡ್ ಆಗ್ಬೋದು ಅನ್ನೋದ್ರ ಬಗ್ಗೆ ಎಲ್ಲ ಬಹಳ ಚೆನ್ನಾಗಿ ತಿಳಿಸ್ಕೊಟ್ರು. ಅವೆರಡರ ವಿಡಿಯೋ ಕೂಡ ಶಾರ್ಟ್ಲಿ ನಾವು ಯೂಟ್ಯೂಬ್ ಹಾಕ್ತಿವಿ. ಸ್ವಲ್ಪ ಎಡಿಟಿಂಗ್ ಕೆಲಸ ಇದ್ದಿದ್ರಿಂದಾಗಿ ತಡ ಆಗಿದೆ. ಸುಮಾರು ಜನ ಅದನ್ನ ಕೇಳ್ತಾ ಇದ್ರು ಆ ವಿಡಿಯೋಸ್ ಬೇಕು ಅನ್ನೋದನ್ನ. ಖಂಡಿತ ಅದನ್ನ ಹಾಕ್ತಿವಿ ಸ್ವಲ್ಪ ಸಮಯದಲ್ಲಿ. ಇವತ್ತು ನಮ್ಮ 3ನೇ ವೆಬಿನಾರ್ ನಡೀತಾ ಇದೆ. 3ನೇ ವೆಬಿನಾರ್ ಏಜೆಂಟಿಕ್ AI ಅನ್ನೋದ್ರ ಬಗ್ಗೆ. ಅದಕ್ಕೂ ಮೊದಲು ನಾನು ನಮ್ಮ ಗೆಸ್ಟ್ ಪರಿಚಯ ಒಂಚೂರು ನಿಮ್ಗೆ ನೀಡ್ತೀನಿ. ಸುಬ್ಬು ಅತ್ತಿಕುಂಟೆ ಅವರು ನಮ್ಮ ಕರ್ನಾಟಕದ ಕೋಲಾರ ಜಿಲ್ಲೆ ಶ್ರೀನಿವಾಸಪುರದ ಹತ್ತಿರದ ಅತ್ತಿಕುಂಟೆ ಅನ್ನುವಂತ ಒಂದು ಊರಿನವರು. ಮತ್ತೆ ಅವರು ಕಳೆದ ಒಂದು 20 ವರ್ಷದಿಂದ IT ಉದ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ತಾವೇ ಒಂದು 2-3 ಬೇರೆ ಬೇರೆ ಸ್ಟಾರ್ಟ್ಅಪ್ಸ್ ಗಳನ್ನ ಕೂಡ ಹಿಂದೆ ಮಾಡಿದ್ದಾರೆ. ಅವರು ಗೂಗಲ್ ಅಲ್ಲಿ ಪ್ರಿನ್ಸಿಪಲ್ ಇಂಜಿನಿಯರ್ ಆಗಿ ಕೆಲಸ ಕೂಡ ಮಾಡಿದ್ರು. ಈಗ ಅವರು ಸಿಲಿಕಾನ್ ವ್ಯಾಲಿಲಿ ವಿ ಎಕ್ಸಿಕ್ಯೂಟ್ ಅಂತ ಒಂದು ಕಂಪನಿ ಸ್ಟಾರ್ಟ್ಅಪ್, ಅದರ ಕೋ-ಫೌಂಡರ್ ಅಂಡ್ CTO ಕೂಡ. ಅದು ಬೆಂಗಳೂರಲ್ಲಿ ಕೂಡ ಆಫೀಸ್ ಇದೆ. ಸುಬ್ಬು ಅವರು ಬೆಂಗಳೂರಲ್ಲೇ ಇದ್ದಾರೆ. ಅವರ ಒಂದು ಟೀಮ್ ಸಿಲಿಕಾನ್ ವ್ಯಾಲಿಲಿ ಸ್ಯಾನ್ ಫ್ರಾನ್ಸಿಸ್ಕೋ ಕೆಲಸ ಮಾಡುತ್ತೆ, ಬೆಂಗಳೂರಲ್ಲಿ ಅವ್ರು ಕೆಲಸ ಮಾಡ್ತಾರೆ. ಹಾಗೆ ಅವರು ಲಿಂಕ್ಡ್ಇನ್ ಅಲ್ಲಿ ಅವ್ರ ಪ್ರೊಫೈಲ್ ಯಾರಾದ್ರು ನೋಡಿದ್ರೆ, ಇತ್ತೀಚಿನ ದಿನಗಳಲ್ಲಿ AI ಬಂದ ನಂತರದ ಯಾವ್ಯಾವ ಮಾಡೆಲ್ಸ್ ಬಂದಿದೆಯೋ ಆ ಎಲ್ಲಾ ಮಾಡೆಲ್ಸ್ ನಲ್ಲೂ ನಿರಂತರವಾದ ಒಂದು ಪ್ರಯೋಗ, ನಿರಂತರವಾಗಿ ಅದರಲ್ಲಿ ಏನೇನ್ ಕಂಡುಕೊಳ್ಬಹುದು, ಯಾವ್ಯಾವ ರೀತಿಯಲ್ಲಿ ವ್ಯಾಲ್ಯೂ ಜನರೇಟ್ ಮಾಡಬಹುದು, ಇಮೇಜಸ್ ಇರಬಹುದು, ಅನಾಲಿಸಿಸ್ ಇರಬಹುದು, ರಿಸರ್ಚ್ ಇರಬಹುದು, ಎಲ್ಲದ್ರ ಬಗ್ಗೆ ಬಹಳ ಸುಲಭವಾಗಿ ಅರ್ಥ ಆಗೋ ರೀತಿಯಲ್ಲಿ ಅವರು ನಿರಂತರವಾಗಿ ಬರಿತಾ ಇದ್ದಾರೆ. ಆಮೇಲೆ ನಾವು ಮುಂದೆ ಬನ್ನಿ ಅಂತ ಒಂದು ಪಾಡ್ಕಾಸ್ಟ್ ಕರ್ನಾಟಕದ ಫೌಂಡರ್ಸ್ ನ ಫೋಕಸ್ ಮಾಡ್ಕೊಂಡು ಮಾಡ್ತೀವಿ ಅಂತ ಹೊರಟಾಗ ಸುಬ್ಬು ಅವ್ರು ಇಮಿಡಿಯೇಟ್ಲಿ ಅದಕ್ಕೊಂದು ಮೆಸೇಜ್ ಹಾಕಿ ನಮ್ಗೆ ಅದಕ್ಕೆ ಶುಭಾಶಯ ಕೋರಿ ಎಲ್ಲ ಮಾಡೋದು. ಹಾಗೆ ನನ್ನ ಅವರ ಪರಿಚಯ ಆಗಿದ್ದು. ಅನಂತರ ನಾನು ಅವ್ರು ಬರಿತಾ ಇರೋದನ್ನ ನೋಡ್ತಾ ಇದ್ದಾಗ ಒಂದ್ಸಲಿ ಕೇಳಿದೆ, ಸರ್ ನೀವೊಂದು ವೆಬಿನಾರ್ ಮಾಡಿ, ನಮ್ಗೆ ಈ ರೀತಿ ಏಜೆಂಟಿಕ್ AI ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ತುಂಬಾ ಜನಕ್ಕಿದೆ ಅಂತ. ಸೊ ನನಗೂನು ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿ ತುಂಬಾ ಇದೆ. ಸಾಮಾನ್ಯವಾಗಿ ನಾವು AI ಬಂದ ನಂತರ ದಿನಗಳಲ್ಲಿ ಹೆಚ್ಚಿನ ಜನ ಚಾಟ್ ಜಿಪಿಟಿ ಅಂತ ಒಂದು ಬಳಕೆ ಮಾಡ್ತಾ ಶುರು ಮಾಡಿದ್ರು. ಆ ನಂತರ AI ಏಜೆಂಟ್ ಅಂತ ಇದ್ರು, ಈಗ ಏಜೆಂಟಿಕ್ AI ಅಂತ ಬಂದಿದೆ. ಏನಿದು ಏಜೆಂಟಿಕ್ AI? ಇದು ಹೇಗೆ ವರ್ಕ್ ಆಗುತ್ತೆ? ಇದು ತುಂಬಾ ಆಟೋನಮಸ್ ಆದ್ದು ಅಂತ ಹೇಳ್ತಾರೆ. ಹಂಗಂದ್ರೆ ಏನು? ಇದು ಯಾವ ರೀತಿ ಕೆಲಸ ಮಾಡುತ್ತೆ? ಇದರಿಂದ ನಿಜವಾಗ್ಲೂ ನಮ್ಮ ಒಂದು ಜೀವನನ ಇಂಪ್ರೂವ್ ಮಾಡ್ಕೊಳ್ಳುವಂತದ್ದು ಮಾಡ್ಬೋದಾ? ಪರ್ಸನಲಿ ಹೇಗೆ ಇದು ನಮ್ಮನ್ನ ಇನ್ಫ್ಲೂಯೆನ್ಸ್ ಮಾಡುತ್ತೆ? ನಮ್ಮ ಕೆಲಸಗಳ ವಿಚಾರದಲ್ಲಿ ಹೇಗೆ ಅದು ಪರಿಣಾಮ ಬೀರುತ್ತೆ? ಹೊಸ ಆಪರ್ಚುನಿಟೀಸ್, ಸ್ಕಿಲ್ಸ್ ಏನಾದ್ರು ಬೇಕಾಗುತ್ತಾ? ಹೊಸ ಆಪರ್ಚುನಿಟೀಸ್ ಏನಾದ್ರು ಕ್ರಿಯೇಟ್ ಆಗುತ್ತೆ? ಎಲ್ಲಾ ಪ್ರಶ್ನೆ ಸಾಕಷ್ಟಿದೆ. ಎಲ್ಲದನ್ನು ಇವತ್ತು ಉತ್ತರ ಕೊಡೋಕೆ ನಮ್ ಜೊತೆ ಸುಬ್ಬು ಅವರಿದ್ದಾರೆ. ಸುಬ್ಬು ಅವರೇ, ಈಗ ಕಾರ್ಯಕ್ರಮನ ಶುರು ಮಾಡ್ಕೊಳ್ಳೋಣ ವೆಬಿನಾರ್ನ. ಐ ಥಿಂಕ್ 11 ಗಂಟೆ 3 ನಿಮಿಷ 76 ಜನ ಆಲ್ರೆಡಿ ಜಾಯ್ನ್ ಆಗಿದ್ದಾರೆ ವೆಬಿನಾರ್ಗೆ. ಜಸ್ಟ್ ಶೋಸ್ ಈ ಒಂದು ವಿಷಯದ ಬಗ್ಗೆ ಎಷ್ಟೊಂದು ಆಸಕ್ತಿ ಇದೆ ಅಂತ ಹೇಳಿ. ಸೊ ಇನ್ನು ಮುಂದಿನ ಒಂದು 45 ನಿಮಿಷ ನೀವು ಮಾತಾಡಿ ಸರ್. ಮಾತಾಡಿದ ನಂತರ ನಾವು Q&A ತಗೋಣ. 45 ನಿಮಿಷಕ್ಕಿಂತ ಸ್ವಲ್ಪ ಜಾಸ್ತಿ ಹೋಗುತ್ತೆ ಅಂದ್ರೂ ತೊಂದರೆ ಇಲ್ಲ. ಆನಂತರ ಪ್ರಶ್ನೋತ್ತರಗಳನ್ನ ತಗೋಣ. ಓವರ್ ಟು ಯು ಸುಬ್ಬು ಸರ್. ಥ್ಯಾಂಕ್ ಯು ವಸಂತ್. ಹಲೋ, ನಮಸ್ಕಾರ. ನನ್ನ ಹೆಸರು ಸುಬ್ಬು ಅಂತ. ಈ ಒಂದು ಡಿಸ್ಕ್ಲೇಮರ್ ಇದೆ. ಈ ಪ್ರೆಸೆಂಟೇಷನ್ ಮೋಸ್ಟ್ಲಿ ಇಂಗ್ಲೀಷಲ್ಲಿ ಇರುತ್ತೆ, ತುಂಬ ಕನ್ನಡಕ್ಕಿಂತ. ಯಾಕೆಂದರೆ ಸುಮಾರು ಪದಗಳು ಇದರಲ್ಲಿ ಹೊಸ ಪದಗಳು, ಇಂಗ್ಲೀಷಲ್ಲೇ ಹೊಸದಾಗಿ ಬರ್ತಾ ಇರೋಂಥ ಪದಗಳು. ಸೊ ಕನ್ನಡಕ್ಕೆ ಅದನ್ನ ಟ್ರಾನ್ಸ್ಲೇಟ್ ಮಾಡೋದು ತುಂಬ ಕಷ್ಟ. ಈಗ ಫಾರ್ ಎಕ್ಸಾಂಪಲ್ ಒಂದು LLM ಅಂತ ಒಂದಿದೆ, ಲಾರ್ಜ್ ಲ್ಯಾಂಗ್ವೇಜ್ ಮಾಡಲ್ ಅಂತ. ಅದು ಇಂಗ್ಲೀಷಲ್ಲೇ ಫಸ್ಟ್ ಟೈಮ್ ಬರ್ತಾ ಇದೆ ಪದ. ಸೊ ಅದನ್ನ ಇಂಗ್ಲೀಷ್ ಕನ್ನಡದಲ್ಲಿ ಹೆಂಗೆ ಟ್ರಾನ್ಸ್ಲೇಟ್ ಮಾಡ್ತೀರಿ? ಸೊ ಸುಮಾರು ಈ ಥರದ್ದು ಸುಮಾರಿದೆ AI. ಅದನ್ನೆಲ್ಲ ನಾನು ಕನ್ನಡದಲ್ಲಿ ಹೇಳೋಕ್ಕಾಗಲ್ಲ. ಅಂಡ್ ಇಟ್ ಈಸ್ ಈಸಿಯರ್ ಟು ಎಕ್ಸ್ಪ್ಲೇನ್ ಇನ್ ಇಂಗ್ಲೀಷ್. ಸುಮಾರು ಈ ಥರ ಖಂಡಿತವಾಗ್ಲೂ ಅದನ್ನ ಆರಾಮಾಗಿ ಹಾಗೆ ಮಾಡಿ. ಸೊ ಪ್ರೆಸೆಂಟೇಷನ್ ಶೇರ್ ಮಾಡ್ತೀನಿ. ಅಂತ ನಿಮ್ಮ ಸ್ಕ್ರೀನ್ ಕಾಣಿಸ್ತಾ ಇದೆ. ಪ್ರೆಸೆಂಟೇಷನ್ ಇನ್ನ ಲೋಡ್ ಆಗಿಲ್ಲ. ಓಕೆ, ಈಗ ಬಂತು. ಸೊ ಏಜೆಂಟಿಕ್ AI ಅಂದ್ರೆ ಏನಿದು? ಇದರಲ್ಲಿ ಇದಕ್ಕೆ ಫಂಡಮೆಂಟಲ್ಸ್ ಏನು, ಬೇಸಿಕ್ಸ್ ಏನು? ಸೊ ಫಸ್ಟ್ ಕೆಲವು ಸ್ಕ್ರೀನ್ಸ್ ಅಲ್ಲಿ ಅದರದ್ದು ಕೇಪಬಿಲಿಟೀಸ್ ಏನೇನಿದೆ ಅದು ನಾನು ಸ್ವಲ್ಪ ಮಾತಾಡ್ತೀನಿ. ಸೊ ಲೇಟೆಸ್ಟ್ AI ಅದರಲ್ಲಿ ದಿಸ್ ಇಸ್ ಡಿಫ್ರೆಂಟ್ ದ್ಯಾನ್ ವಾಟ್ ಇಟ್ ಯೂಸ್ ಟು ಬಿ.
ಅಂದ್ರೆ ಮೊದಲು ಎ ಅಂದ್ರೆ ಡಿಟರ್ಮಿನಿಸ್ಟಿಕ್ ಫ್ಲೋ ಅಂತ ಒಂದಿರೋದು. ಅಂದ್ರೆ ಈ ತರ ಆದ್ರೆ ಈ ತರ ಮಾಡಿ ಅಂತನೋ, ಇಲ್ಲಾಂದ್ರೆ ಏನಾದ್ರು ಕ್ಲಾಸಿಫೈ ಮಾಡಿ ಅಂತನೋ, ಇಲ್ಲಾಂದ್ರೆ ತುಂಬಾ ಬೇಸಿಕ್ ಎ ತುಂಬಾ ಬೇಸಿಕ್ ಆಗಿತ್ತು. ಈಗ ಲಾಸ್ಟ್ ಒಂದು 2.5 ವರ್ಷದಲ್ಲಿ ಹೊಸ ಕಾನ್ಸೆಪ್ಟ್ ಲಾರ್ಜ್ ಲ್ಯಾಂಗ್ವೇಜ್ ಮಾಡಲ್ ಅಂತ ಬಂದ್ಮೇಲೆ ಸುಮಾರು ಕೇಪಬಿಲಿಟೀಸ್ ಇಟ್ ಹಸ್ ಬಿಕಮ್ ಪಾಸಿಬಲ್ ನಾವು. ಈ ಹೈ ಇಂಟೆಲಿಜೆನ್ಸ್ ಅನ್ನೋದು ಈ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಬಂದ್ಮೇಲೆ ಇಟ್ ಹಸ್ ಬೀನ್ ಸಾಲ್ವ್ಡ್ ಟು ಎ ಲಾರ್ಜ್ ಎಕ್ಸ್ಟೆಂಟ್. ಸೊ ಹ್ಯೂಮನ್ ಐ ಕ್ಯೂ ಒಂದು 98%ಗಿಂತ ಜಾಸ್ತಿ LLM ಮಾಡೆಲ್ಸ್ ಸಾಲ್ವ್ ಮಾಡಿದೆ ಈಗ. LLM ಮಾಡೆಲ್ಸ್ ಸುಮಾರು ಒಂದು 3-4 ಮಾಡೆಲ್ಸ್, ಒಂದು ಸೋಟಾ ಮಾಡೆಲ್ಸ್ ಅಂತಾರೆ ಅದನ್ನ, ಸ್ಟೇಟ್ ಆಫ್ ದಿ ಆರ್ಟ್ ಮಾಡೆಲ್ಸ್ ಅಂತ. ನೀವು ಚಾಟ್ GPT ಏನು ಯೂಸ್ ಮಾಡ್ತೀರಾ ಅದರಲ್ಲಿ ಯೂಸ್ ಮಾಡೋ ಮಾಡಲು ಇಟ್ಸ್ ಸೋಟಾ ಮಾಡಲ್ ಅಂತಾರೆ ಅದನ್ನ, ಅಂದ್ರೆ ಸ್ಟೇಟ್ ಆಫ್ ದಿ ಆರ್ಟ್ ಮಾಡಲ್. ಆಮೇಲೆ ಟ್ವಿಟರ್ ಅವರು ಒಂದು ರಿಲೀಸ್ ಮಾಡಿದ್ದಾರೆ, ಗೂಗಲ್ ಅವರು ಒಂದು ರಿಲೀಸ್ ಮಾಡಿದ್ದಾರೆ, ಆಂಥ್ರೋಪಿಕ್ ಅಂತ ಒಂದು ಮಾಡಲ್ ಇದೆ, ಕ್ಲಾಡ್ ಅಂತ. ಇದೆಲ್ಲ ಸೋಟಾ ಮಾಡಲ್ಸ್ ಅಂತ, ಸ್ಟೇಟ್ ಆಫ್ ದಿ ಆರ್ಟ್ ಮಾಡಲ್ಸ್. ಸೊ ಅದರಿಂದ ಹೈ ಇಂಟೆಲಿಜೆನ್ಸ್ ಇಟ್ ಇಸ್ ಬಿಕಮ್ ವೆರಿ ಚೀಪ್, ಅಂದ್ರೆ ತುಂಬಾ ಕಮ್ಮಿ ಕಾಸೀಗ. ಎರಡನೇದು ಡೀಪ್ ರಿಸರ್ಚ್. ಇವಾಗ ನಿಮ್ಗೆ ಏನಾದ್ರು ತಿಳ್ಕೊಬೇಕು, ಈಗ ಯಾವ್ದಾದ್ರು ಮಾರ್ಕೆಟ್ ಬಗ್ಗೆ ತಿಳ್ಕೊಬೇಕು, ಇಲ್ಲ ಯಾವ್ದಾದ್ರು ಜನದ ಬಗ್ಗೆ ತಿಳ್ಕೊಬೇಕು, ಇಲ್ಲಾಂದ್ರೆ ಯಾವ್ದಾದ್ರು ಜಾಗ್ರಫಿ ಬಗ್ಗೆ ತಿಳ್ಕೊಬೇಕು ಅಂದ್ಕೊಳ್ಳಿ. ಇಟ್ ಇಸ್ ವೆರಿ ಈಸಿ ಟು ಗೋ ಆನ್ ರಿಸರ್ಚ್ ಇನ್ ಅ ಫ್ಯೂ ಮಿನಿಟ್ಸ್. ಅದೆಲ್ಲ ಸ್ವಲ್ಪ ಎಕ್ಸಾಂಪಲ್ಸ್ ತೋರಿಸ್ತೀನಿ ಈಗ. ಒಂದು ಕೋಡ್ ಬರೆಯೋದು ತುಂಬಾ ಈಸಿ ಈಗ. ಇಟ್ ಇಸ್ ವೆರಿ ಈಸಿ ಟು ರೈಟ್ ಈವನ್ ಕಾಂಪ್ಲೆಕ್ಸ್ ಪ್ರೋಗ್ರಾಮ್ಸ್. ದೊಡ್ಡ ಪ್ರೋಗ್ರಾಮ್ಸ್ ಕೂಡ ಎ ಕೊಟ್ರೆ ಈಗ ತುಂಬಾ ಫಾಸ್ಟ್ ಆಗಿ ಬರ್ಬಿಡ್ತದೆ ಅದು. ಸೊ ದೀಸ್ ಆರ್ ದಿ ಕೇಪಬಿಲಿಟೀಸ್. ಎ ಏಜೆಂಟ್ಗೆ ಏನೇನು ಬೇಕು, ಇದು ಸ್ವಲ್ಪ ಕೇಪಬಿಲಿಟೀಸ್ ಇದೆ. ಟೆಕ್ಸ್ಟ್ ಜನರೇಷನ್ ಸ್ವಲ್ಪ ಎಕ್ಸಾಂಪಲ್ಸ್ ತೋರಿಸ್ತೀನಿ. ಇದು ಚಾಟ್ GPT ಎಲ್ಲ ನೋಡೇ ಇರ್ತೀರಾ ನೀವು. ಈಗ ಇದು ನೋಡಿ, ನನ್ನ ಹೆಸರು ಜ್ಞಾಪಕ ಇಟ್ಕೊಂಡಿದೆ. ಇದು ಟೆಕ್ಸ್ಟ್ ಜನರೇಷನ್ ಅಂತಾರೆ ಇದನ್ನ. ಸೊ ನಾನೇನು ಮಾಡ್ತಾ ಇದ್ದೀನಿ ಈಗ, ಹಲೋ ಅಂದೆ, ಅದಕ್ಕೆ ಅದು ರೆಸ್ಪಾಂಡ್ ಮಾಡಿದೆ. ಈಗ ಐ ಆಮ್ ಪ್ರೆಸೆಂಟಿಗೆ ವೆಬಿನಾರ್, ಪ್ಲೀಸ್ ಸೇ ಹಾಯ್. ನೋಡಿ, ನನಗೆ ಒಂದು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದೆ ಈಗ ವೆಬಿನಾರ್. ಸೊ ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಟೆಕ್ಸ್ಟ್ ಜನರೇಷನ್. ಇದಾದ್ಮೇಲೆ ಇಮೇಜ್ ಜನರೇಷನ್. ಸೊ ಇದರಲ್ಲಿ ಇಮೇಜ್ ಜನರೇಷನ್ ಕೂಡ ಮಾಡ್ಬೋದು ನೀವು. ಸೊ ನೀವು ಗಿಬ್ಲಿ ಸ್ಟೈಲ್ ಅಂತ ಸುಮಾರು ಜನ ನೋಡಿರ್ತೀರಾ. ಇಮೇಜ್ ನೀವು ಏನಾದ್ರು ಡಿಸ್ಕ್ರಿಪ್ಷನ್ ಕೊಟ್ಟರೆ, ಇಲ್ಲಾಂದ್ರೆ ಫೋಟೋ ಅಪ್ಲೋಡ್ ಮಾಡಿದರೆ ನಿಮಗೆ ಗಿಬ್ಲಿ ಸ್ಟೈಲಲ್ಲಿ ಇಮೇಜ್ ಬರುತ್ತೆ ನಿಮ್ಗೆ. ಅದನ್ನ ಗಿಬ್ಲಿ ಸ್ಟೈಲ್ ಸುಮಾರು ಓವರ್ ಯೂಸ್ ಆಗಿದೆ. ಅದನ್ನ ಚೇಂಜ್ ಮಾಡ್ಬೇಕಂದ್ರೆ ಹೆಂಗೆ ಮಾಡ್ತೀರಾ? ಸೊ ದಿಸ್ ಇಸ್ ಒನ್ ಆಫ್ ದಿ ಸ್ಟೈಲ್. ಕೆಳಗಡೆ ನೋಡಿದ್ರೆ ನೀವು, ಇದಕ್ಕೊಂದು ನಾನು ಒಂದು ಜೇಸನ್ ಅನ್ನೋ ಇದು ಫಾರ್ಮ್ಯಾಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫಾರ್ಮ್ಯಾಟ್ ಏನಂದ್ರೆ ಸಾಫ್ಟ್ ಮಿನಿಮಲ್ 3D ಪ್ಲಾಸ್ಟಿಕ್ ಅಂತ. ಸೊ ಇದು ಮೈಸೂರಲ್ಲಿ ಮಹಿಷಾಸುರದ ಫೋಟೋ ಅಪ್ಲೋಡ್ ಮಾಡಿ ಐ ಎಕ್ಸ್ಪ್ಲೇನ್ ದಿಸ್. ಇದು ಅದರ ಔಟ್ಪುಟ್ ಇದು. ಬಟ್ ನಿಮಗೆ ಈ ಜೇಸನ್ ಹೆಂಗ್ ಬರೀತೀರಾ ನೀವು, ಅದು ಲಿಮಿಟೇಷನ್ ಇರ್ಬೋದು ನಿಮಗೆ. ಈ ಸಾಫ್ಟ್ ಮಿನಿಮಲ್ ಸ್ಟೈಲ್ ಬದಲಿಗೆ ಬೇರೆ ಸ್ಟೈಲ್ಸ್ ಕೊಡ್ಬೋದು ನಾನು. ಸೌತ್ ಪಾರ್ಕ್ ಅಂತ ಕೊಡ್ಬೋದು, ಇಲ್ಲ ಕೀತ್ ಹೇರಿಂಗ್ ಅಂತ ಕೊಡ್ಬೋದು. ಇದೆಲ್ಲ ಒಂದು ಸ್ಟೈಲ್ ಹೆಸರುಗಳಿವೆಲ್ಲ. ಬಟ್ ಈ ಸ್ಟೈಲ್ ಹೆಸರುಗಳು ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು. ಅದನ್ನ ಹೆಂಗ್ ಕಂಡುಹಿಡಿತೀರಾ ನೀವು? ನೋಡಿ, ಇದೊಂದು ಟ್ವಿಟರ್ ಒಂದು ಸ್ಟೈಲ್ ಪ್ರೆಸೆಂಟ್ ಮಾಡಿದ್ದಾರೆ. ಹೌದು, 4 ಸ್ಟೈಲ್ ಇದೆ ಇದರಲ್ಲಿ. ಬಿಯಾಂಡ್ ಗಿಬ್ಲಿ ಸ್ಟೈಲ್ ಅಂತ. ಇದು ನೋಡಿ, ಇದು ಒರಿಜಿನಲ್ ಸೌತ್ ಪಾರ್ಕ್ ಸ್ಟೈಲ್, ಇದು ಕೀತ್ ಹೇರಿಂಗ್ ಸ್ಟೈಲು, ಇದು ಮೊಪೆಟ್ ಸ್ಟೈಲ್ ಅಂತ. ಸೊ ಈ ತರ ಸ್ಟೈಲ್ಸು ಹೆಂಗ್ ಕಂಡುಹಿಡಿತೀರಾ ನೀವು? ತುಂಬಾ ಈಸಿ. ಏನ್ ಮತ್ತೆ ಕೇಳಿ. ಇದು ನೋಡಿ, ಚಾಟ್ GPT ಸುಮಾರು ನನ್ನ ಎಕ್ಸಾಂಪಲ್ಸ್ ಅಲ್ಲಿ ಚಾಟ್ GPT ನೋಡಿ ತೋರಿಸ್ತೀನಿ. ಇದು ಫಸ್ಟ್ ಅಲ್ಲಿ ನೋಡಿ, ದಿಸ್ ಇಸ್ ಇನ್ಸ್ಟ್ರಕ್ಷನ್. ನಾನು ಈ ಸಾಫ್ಟ್ ಮಿನಿಮಲ್ಸ್ 3D ಪ್ಲಾಸ್ಟಿಕ್ ಸ್ಟೈಲ್ ಯೂಸ್ ಮಾಡಿದ್ದೀನಿ. ಬಟ್ ನನಗೆ ಬೇರೆ 5 ಸ್ಟೈಲ್ ಬೇಕು ಇನ್ನೊಂದು. ಇದು ನೋಡಿ, ಇಲ್ಲೇ
ಇಲ್ಲ ಮೇಲ್ಗಡೆ ಸ್ಕ್ರೀನಲ್ಲಿ. ಸುಬು ಸರ್, ಒಂದ್ ಸಣ್ಣ ರಿಕ್ವೆಸ್ಟ್, ಒಂದ್ ಚೂರು ಜೋರಾಗಿ ಮಾತಾಡಿ ಅಂತ suggestion ಆಗಿದೆ. ಒಂದ್ ಸ್ವಲ್ಪ ಆಡಿಬಲ್ ಆಗಿ. ನಾನು ಹೆಡ್ಫೋನ್ಸ್ ಹಾಕೋತೀನಿ. ಶೋರ್ ಸರ್. ಹಾಗೆ ಐ ಥಿಂಕ್ ಸುಬು ಅವರೇ, ಈಗ ಈ ಫ್ಲೋ ಹೋಗೋ ಮುಂಚೆ ಒಂದ್ ಸ್ವಲ್ಪ AI ಏಜೆಂಟ್ಸ್ ಮತ್ತೆ ಏಜೆಂಟಿಕ್ AI ಇದ್ರದ್ದೊಂದು ಇಂಟ್ರೊಡಕ್ಷನ್ ತರ ಏನಾದ್ರು ಮಾಡ್ಕೊಂಡು ಹೋಗ ಅಥವಾ ಮುಂದೆ ಕವರ್ ಮಾಡ್ತೀರಾ ಅದೇನಾದ್ರು? ಏಜೆಂಟಿಕ್ ಒಂದು ಸ್ವಲ್ಪ ಮುಂದೆ ಹಿಂಗೆ ಬಿಲ್ಡ್ ಮಾಡ್ಕೊಂಡು ಹೋಗೋಣ ಅಂತ. ಹಾ ಸರಿ, ಓಕೆ. ಈಗ ಏನಾಗ್ತಾ ಇದೆ ಅಂದ್ರೆ ಒಂದು ನಿಮಿಷ. ಹಾ. ಈ ಎಕ್ಸಾಂಪಲ್ಸ್ ಎಲ್ಲ ತುಂಬಾ ಇದ್ರಲ್ಲಿದೆ, ಚಾಟ್ ಜಿಪಿಟಿ ಇದೆ. Right. ಚಾಟ್ ಜಿಪಿಟಿ ಎಲ್ರಿಗೂ ಗೊತ್ತಿರುವಂತ ಸ್ಟೈಲ್ ಇದು. ಈಗ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಕರೆಕ್ಟಾಗಿ? ಹಾ, ಕೇಳಿಸ್ತದೆ. ಸೊ ಇದು ಚಾಟ್ ಜಿಪಿಟಿಲಿ ಏನ್ ಮಾಡಿದ್ದೀನಿ ಅಂದ್ರೆ, ನಾನು ಒಂದು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಅದಕ್ಕೆ. ನನಗೆ ಸಾಫ್ಟ್ ಮಿನಿಮಲ್ 3D ಪ್ಲಾಸ್ಟಿಕ್ ಸ್ಟೈಲ್ ಅನ್ನೋ ಒಂದು ಇದರಲ್ಲಿ ಇಮೇಜ್ ಜನರೇಟ್ ಮಾಡಿದ್ದೀನಿ. ಬಟ್ ನನಗೆ ಬೇರೆ ಏನ್ ಸ್ಟೈಲ್ಸ್ ಇದೆ ನನಗೂ ಗೊತ್ತಿಲ್ಲ, ಹೆಲ್ಪ್ ಮಾಡಿ ನನಗೆ ಅಂತ. ಸೊ ಈಗ ಇದು ಚಾಟ್ ಜಿಪಿಟಿ ಏನ್ ಮಾಡ್ತಾ ಇದೆ ಅಂದ್ರೆ, 5 ಸ್ಟೈಲ್ ಕೊಟ್ಟಿದೆ ನನಗೆ. ಬ್ರೂಟ್ಲಿಸ್ಟಿಕ್ ವೈರ್ ಫ್ರೇಮ್ ಅಂತ, ಇದು ಥೀಮ್ ಹೆಸರೇನು, ಪ್ಲಸ್ ಐಡಿಯಲ್ ಯಾವ ಇಮೇಜ್ ಜನರೇಷನ್ಗೆ ಐಡಿಯಲ್ ಇದು ಅಂತ. ಅದ್ರದ್ದು ಜೇಸನ್ ಸ್ಟೈಲ್ ಕೂಡ ಕೊಟ್ಟಿದೆ. ಜೇಸನ್ ಅನ್ನೋದು ಒಂದು ಇಟ್ಸ್ ಬೇಸಿಕ್ಲಿ ಪ್ರೋಗ್ರಾಮಿಂಗ್ ಸ್ಟೈಲ್ ಅಷ್ಟೇ. ಇದೊಂದು ಲೆಫ್ಟ್ ಅಲ್ಲಿ ಕೀವರ್ಡ್ ಇದೆ, ರೈಟ್ ಅಲ್ಲಿ ಒಂದು ಎಕ್ಸ್ಪ್ಲೇಷನ್ ಇದೆ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಇದರಲ್ಲಿ. ಸೊ ಇದು ಒಂದು ಸ್ಟೈಲ್. ಇದನ್ನ ನೋಡ್ಕೊಂಡು ನೋಡಿ, ಇದನ್ನೆಲ್ಲ ಜನರೇಟ್ ಮಾಡಿದ್ದೀನಿ ಈಗ. ಇದು ಯಾವುದು ಗಿಬ್ಲಿ ಸ್ಟೈಲ್ ಇಲ್ಲ. ಎರಡನೇ ಇಮೇಜ್ ಬಂದ್ಬಿಟ್ಟು ನಾನು ಫಸ್ಟ್ ಜನರೇಟ್ ಮಾಡಿದ್ದು. ಈ ಮಿಕ್ಕಿದ 3 ಇಮೇಜು ಚಾಟ್ ಜಿಪಿಟಿ ಹೇಳಿದ ಮೇಲೆ ಜನರೇಟ್ ಮಾಡಿರೋಂಥದ್ದು ಇದು. ನೋಡಿ ಇದೆಲ್ಲ ಇಮೇಜಸ್. ಲೆಫ್ಟ್ ಅಲ್ಲಿ ಹಂಪಿ ಇಮೇಜು, ಸೆಂಟ್ರಲ್ ಇರೋದು ಮೈಸೂರು ಇಮೇಜು, ಅದು ಮೈಸೂರು ಪ್ಯಾಲೇಸು, ಆಮೇಲೆ ಗೋಲ್ ಗುಂಬಜ್ ಇಮೇಜ್. ಇದು ನೋಡಿ ಎಷ್ಟು ಸ್ಟೈಲ್ಸು ಎಷ್ಟು ಡಿಫ್ರೆಂಟ್ ಇದೆ ನೋಡಿ. ಇದೆಲ್ಲ ನಾನು ಏನು ಮಾಡಿಲ್ಲ ಇದರಲ್ಲಿ, ಕಂಪ್ಲೀಟ್ ಆಗಿ AI ಜನರೇಟೆಡ್ ಇಮೇಜಸ್ ಇವೆಲ್ಲ. ಸೊ ಇಷ್ಟು ಬಿಟ್ಟರೆ ಬೇರೆ ಏನು ಮಾಡೋದು AI ಅಲ್ಲಿ? ಇದು ನೋಡಿ, ನಿಮ್ಗೆ ಏನೋ ಒಂದು ಐಡಿಯಾ ಇದೆ, ಆ್ಯಪ್ ಐಡಿಯಾ ಇದೆ. ಅದನ್ನ ವಿಜುವಲೈಸ್ ಮಾಡೋಕ್ಕೆ ನೀವು ಯಾರ ಹತ್ರ ಡಿಸೈನ್ ಹತ್ರ ಹೋಗ್ಬೇಕು, ಇಲ್ಲಾಂದರೆ ಪ್ರೋಗ್ರಾಮರ್ ಹತ್ರ ಹೋಗ್ಬೇಕು. ನಾನು ಈ ಆ್ಯಪ್ ಇದೆ, ನನಗೆ ಡೇಟಿಂಗ್ ಆ್ಯಪ್ ಮಾಡಬೇಕು ಅಂದ್ಕೊಂಡಿದ್ದೀನಿ, AI ಡೇಟಿಂಗ್ ಆ್ಯಪ್. ಅದು ಹೆಂಗೆ ಮಾಡಲಿ ನಾನು ಅಂತ ಚಾಟ್ ಜಿಪಿಟಿ ಹೋಗಿ ಮತ್ತೆ ಇದು ನೋಡಿ, ಕಂಪ್ಲೀಟು ಚಾಟ್ ಜಿಪಿಟಿ ಜನರೇಟ್ ಮಾಡಿರೋ ಇಮೇಜ್ ಇದು. ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ನನಗೆ ಈ ಥರ ಬೇಕು, ಈ ಡಾರ್ಕ್ ಸ್ಕ್ರೀನ್ ಇರಬೇಕು, ಆಮೇಲೆ ಐ ರಿಮೆಂಬರ್ ವಾಟ್ ಐ ಸೆಡ್. ಸೊ ಹರ್ ಸ್ಟೈಲಲ್ಲಿ, ಹರ್ ಅಂತ ಒಂದು ಮೂವಿ ಇದೆ ಇಂಗ್ಲೀಷಲ್ಲಿ, ಆ ಸ್ಟೈಲಲ್ಲಿ ನನಗೆ ಇದು ಆ್ಯಪ್ ಡಿಸೈನ್ ಮಾಡಿಕೊಡು. ಆ್ಯಂಡ್ ದಿಸ್ ವಾಟ್ ದಿಸ್ ಇಟ್ ಕೇಮ್ ಔಟ್. ಎರಡನೇದು ಒಂದು ಸ್ವಲ್ಪ ಲೈಟರ್ ಸ್ಟೈಲ್ ಇರಲಿ ನನಗೆ. ಮೊಬೈಲ್ ಸ್ಕ್ರೀನಲ್ಲಿ ಒಂದೇ ಸ್ಕ್ರೀನ್ ಸಾಕು ನನಗೆ. ಈ AI ಡೇಟಿಂಗಲ್ಲಿ ಮ್ಯಾಚ್ ಹೆಂಗೆ ಅಂದರೆ, ನಂಗೆ ಇನ್ನೊಂದು ಪ್ರೊಫೈಲ್ ಮ್ಯಾಚ್ ಮಾಡಬೇಕು ಅಂದರೆ ಆ ಸ್ಕ್ರೀನ್ ಕೊಡು ನನಗೆ. ಸೊ ಇದು ಸ್ಟೈಲ್ ಕೂಡ ನೋಡಿ, ಇಟ್ಸ್ ವೆರಿ ಡಿಫ್ರೆಂಟ್ ಸ್ಟೈಲ್. ಇದು 3ನೇ ಎಕ್ಸಾಂಪಲ್. ಇಷ್ಟೆಲ್ಲ ಆದಮೇಲೆ ನನಗೆ ಆ್ಯಪ್ ಡಿಸೈನ್ ಮಾಡಬೇಕೀಗ. ಅದಕ್ಕೆ ಕೋಡ್ ಬರೀಬೇಕು. ಆ ಕೋಡ್ ಕೂಡ AI ಕೈಲೇ ಬರ್ಸ್ಬೋದು ನೀವು. ಇದು ಕ್ಲಾಡ್ ಅಂತ, ಇದು ಹೊಸ ಟೂಲ್, ಇದು ಹೊಸದಲ್ಲ, ಇಟ್ಸ್ ಎ ಡಿಫ್ರೆಂಟ್ ಟೂಲ್. ಇದು ಎಕ್ಸಾಂಪಲ್ ತೋರಿಸ್ತೀನಿ ನಾನು. ನೋಡಿ, ಇದು ಲೈವ್ ಎಕ್ಸಾಂಪಲ್. ಇದು ಕ್ಲಾಡ್ ಅಂತ. ಫಸ್ಟ್ ನಂದು ಇದು ಪ್ರಾಂಪ್ಟ್ ನೋಡಿ, ಇಲ್ಲಿ ಇದು ಡೀಟೇಲ್ಡ್ ಪ್ರಾಂಪ್ಟ್. ಇದು ಇಷ್ಟು ಪ್ರಾಂಪ್ಟು ಬರೆಯೋದೇ ಕಷ್ಟ ಇರೋದು ನಿಮಗೆ. ನೀವು ಕೋಡ್ ಬರೀತಾ ಇಲ್ಲ ನಾನಿಲ್ಲಿ, ಅದ್ರ ಬದಲಿಗೆ ಈ ಥರ ಡೀಟೇಲ್ ಆಗಿ ಪ್ರಾಂಪ್ಟ್ ಬರೆದಿದ್ದೀನಿ. ಈ ನಮ್ಮ ಇಮ್ಯಾಜಿನೇಷನ್ ಎಲ್ಲ ಈಗ ಕೋಡ್ ಮೇಲೆ ತೋರಿಸೋದೇನು ಬೇಕಾಗಿಲ್ಲ. ಈ ಥರ ನೋಡಿ, ಈಗ ಇದು ನಂದು ವರ್ಕ್ ಫ್ಲೋ ಅಂತಿದೆ. ಇಷ್ಟು ಡೀಟೇಲ್ ಆಗಿ ಒಂದು 4 ದಿವಸ ತೊಗೊಂಡೆ ಇದನ್ನೆಲ್ಲ ಬರೆಯೋಕ್ಕೆ ನಾನು. ಅದಾದಮೇಲೆ ಇದು ನೋಡಿ, ಕ್ಲಾಡ್ ಇಟ್ ಇಸ್ ಕಮ್ ಅಪ್ ವಿತ್ ಅ ಡೀಟೇಲ್ಡ್ application design based on the document. Here are 5 calculator ideas for ಇದು ಒಂದು ಇಮ್ಯಾಜಿನೇಟಿವ್ ಕಂಪ್ನಿ, ಒಂದು ಕಾಲ್ ಸೆಂಟರ್ ಕಂಪ್ನಿ ಅಂತ. ಸೊ ಅದಕ್ಕೆ ಏನೇನು ಮಾಡಬೇಕು ನಾನು, ಅದೆಲ್ಲ ಆದಮೇಲೆ ದೆನ್ ಇಟ್ ಹ್ಯಾಸ್ ಕ್ರಿಯೇಟೆಡ್ ದಿಸ್. ಕಂಪ್ಲೀಟ್ಲಿ AI ಜನರೇಟೆಡ್. ನೋಡಿ, ಕಾಲ್ ಫ್ಲೋ ಇದೆ.
ಈ ತರ ಒಂದು ಸ್ಟೈಲು ಇಲ್ಲ. ಈ ತರ ಒಂದು ಅಪ್ಲಿಕೇಶನ್ ಬರೀಬೇಕು ಅಂತಂದ್ರೆ ಅಟ್ಲೀಸ್ಟ್ ಒಂದು ಇವನ ಕಾಂಪಿಟೆಂಟ್ ಪ್ರೋಗ್ರಾಮರ್ಗೆ ಒಂದು ಸುಮಾರು ಒಂದು 3-4 ವಾರ ಬೇಕಾಗ್ತದೆ. ಇದು ಫಸ್ಟ್ ಇಮೇಜ್ ಫಸ್ಟ್ ಮೆಸೇಜು ನೋಡಿ, ಇಟ್ ಟುಕ್ 34 ಸೆಕೆಂಡ್ಸ್. ಅದಾದ್ಮೇಲೆ ಇದೆಲ್ಲ ಆದ್ಮೇಲೆ ಇನ್ ಅಬೌಟ್ 2 ಅವರ್ಸ್ ಐ ಹ್ಯಾವ್ ದಿಸ್. 2 ಗಂಟೆ ಆದ್ಮೇಲೆ ಕಂಪ್ಲೀಟ್ಲಿ ಆಪರೇಷನಲ್ ವೆಬ್ಸೈಟ್ ಇದು. ನೀವು ನೋಡಿ, ಕ್ಲಿಕ್ ಮಾಡಿದೆ, ಕೋಡ್ ಇದೆ, ಇದು ರಿಯಾಕ್ಟ್ ಕೋಡ್ ಇದೆ. ನೋಡಿ ಎಷ್ಟು ಕೋಡ್ ಬರೆದಿದೆ ಅಂದ್ರೆ, ಇದ್ರಲ್ಲಿ ಒಂದೇ ಒಂದು ಲೈನ್ ಸಹ ನಾನು ಬರೆದಿಲ್ಲ. ನಂದು ಕಾಂಟ್ರಿಬ್ಯೂಷನ್ ಇದಕ್ಕೆಲ್ಲ ಬಂದ್ಬಿಟ್ಟು ಆ ಪ್ರಾಂಪ್ಟ್ ಬರೆದಿದ್ನಲ್ಲ ಫಸ್ಟ್ ಅಲ್ಲಿ, ಇದೊಂದು ಎಕ್ಸಾಂಪಲ್. ಸೊ this is what is capable, AI is capable of right now. Okay, next example ನೋಡೋಣ. ಸೊ ಏಜೆಂಟ್ ಅಂದ್ರೆ ಏನೀಗ? ಸಿಂಪಲ್ ಟರ್ಮ್ಸ್ ಅಲ್ಲಿ LLM ಅಂತ ಒಂದು ಕಾನ್ಸೆಪ್ಟ್ ಇದೆ, ಲಾರ್ಜ್ ಲ್ಯಾಂಗ್ವೇಜ್ ಮಾಡಲ್ ಅಂತ. ಲಾರ್ಜ್ ಲ್ಯಾಂಗ್ವೇಜ್ ಮಾಡಲ್ ಒಂದು ಬ್ಲಾಕ್ ಬಾಕ್ಸ್ ಅಂತ ಹೇಳ್ಕೊಳ್ಳಿ. ಅದನ್ನ ನೀವೇನಾದ್ರೂ ಅದಕ್ಕೆ ಇನ್ಪುಟ್ ಕೊಟ್ರೆ, ಈಗ ಹಾಯ್ ಅಂದೆ ನಾನು, ಚಾಟ್ ಇದು LLM ಚಾಟ್ ಜಿಪಿಟಿ ಅನ್ಕೊಳ್ಳಿ ಫಾರ್ ಸಿಂಪ್ಲಿಸಿಟಿ ಸೇಕ್. ನಾನು ಏನಾದ್ರು ಮೆಸೇಜ್ ಒಂದು ಹಾಯ್ ಅಂತ ಹೇಳಿದ್ರೆ ಅದು ಕಂಪ್ಲೀಟ್ ಅದು ಕಾಂಟೆಕ್ಸ್ಟ್ ಎಲ್ಲ ನೋಡಿಕೊಂಡು ನನಗೊಂದು ರೆಸ್ಪಾನ್ಸ್ ಕೊಡುತ್ತೆ. ಚಾಟ್ ಜಿಪಿಟಿ ನಂದು ಆಲ್ರೆಡಿ ಸುಮಾರು ಚಾಟ್ ಹಿಸ್ಟ್ರಿ ಎಲ್ಲ ಇದೆ. ಅದಕ್ಕೋಸ್ಕರ ನನ್ನ ಹೆಸರು ಗೊತ್ತು, ಅದಕ್ಕೆ ನಾನು ಎಲ್ಲಿ ಕೆಲಸ ಮಾಡ್ತೀನಿ ಅಂತ ಗೊತ್ತು, ನನ್ನ ಜನರಲ್ ಏನೇನು ಮಾಡಿದ್ದೀನಿ ಅದ್ರ ಮೆಮೊರಿ ಎಲ್ಲ ಗೊತ್ತು ಅದಕ್ಕೆ. ಅದನ್ನ ನೋಡಿಕೊಂಡು ನನಗೆ ಒಂದು ಔಟ್ಪುಟ್ ಕೊಡುತ್ತೆ. ಅಕಸ್ಮಾತ್ ಆ ಮೆಮೊರಿ ಇಲ್ಲ ಅಂತಂದ್ರೆ ಏನು ಮಾಡುತ್ತೆ ಅದು? ಏನಿಲ್ಲ, ಬರೀ ಹಾಯ್ ಅನ್ನತ್ತೆ ಅಷ್ಟೇ. ಸೊ ಅದು ಈ ಕೆಳಗಡೆ ಇದೆಯಲ್ಲ ರಿಟ್ರೀವಲ್ ಅಂತ. ರಿಟ್ರೀವಲ್ ಅಂದ್ರೆ ನೀವು ಅದಕ್ಕೆ ಹೇಳ್ಬೋದು, ನಾನು ಏನಾದ್ರು ಪ್ರಶ್ನೆ ಕೇಳಿದ್ರೆ ನಿನ್ನ ಈ ಡಾಕ್ಯುಮೆಂಟ್ಸು ಇಲ್ಲಾಂದ್ರೆ ಈ ಸೋರ್ಸಸ್ ನೋಡಿಕೊಂಡು ಅದ್ರ ರೆಲೆವೆಂಟ್ ಇನ್ಫಾರ್ಮೇಶನ್ ಏನಿದೆ ಅದನ್ನ ತೆಗೆದ್ಬಿಟ್ಟು ಆಮೇಲೆ ನನಗೆ ಆನ್ಸರ್ ಕೊಡು ಅಂತ. ಇಲ್ಲ ಅಂದ್ರೆ ಇನ್ನೊಂದು ಇನ್ಸ್ಟ್ರಕ್ಷನ್ ಕೊಡ್ಬೋದು. ಟೂಲ್ಸ್ ಇದೆ. ನಾನೇನಾದ್ರು ನಿನ್ನ ಮ್ಯಾಥ್ಸ್ ಕ್ವಶನ್ ಕೇಳಿದ್ರೆ, ಮ್ಯಾಥಮೆಟಿಕ್ಸ್ ಕ್ವಶನ್ ಕೇಳಿದ್ರೆ, ಕ್ಯಾಲ್ಕುಲೇಟರ್ ಅಂತ ಒಂದು ಟೂಲ್ ಇದೆ, ಮೊದಲು ಅಲ್ಲಿಗೆ ಹೋಗು, ಅದನ್ನ ಕೇಳು ನನ್ನ ಪ್ರಶ್ನೆ, ಅದು ಏನು ಆನ್ಸರ್ ಮಾಡುತ್ತೆ ಅದನ್ನ ತಗೊಂಡು ಮತ್ತೆ ನನಗೆ ಆನ್ಸರ್ ಕೊಡು ಅಂತ. ಹಂಗೆ ಮಾಡ್ಬೋದು. ಟೂಲ್ಸ್ ಅಂತಾರೆ ಅದನ್ನು. ಅದಾದ್ಮೇಲೆ ಮೆಮೊರಿ ಅಂತ ಕೂಡ ಕೊಡ್ಬೋದು ಅದಕ್ಕೆ. ನಾನೇನಾದ್ರು ಹೇಳ್ತಾ ಇದ್ರೆ ನಿನಗೆ, ನಾನು ಅದ್ರಲ್ಲಿ ಏನಾದ್ರು ಜ್ಞಾಪಿಸ್ಕೊಳ್ಳುವಂಥ ಶಕ್ತಿ ಇಲ್ಲ, ಮುಂದೆ ಏನಾದ್ರು ಬೇಕಾಗ್ಬೋದು ನನಗೆ ಅನ್ನೋ ಇದಿದ್ರೆ, ಮೆಟೀರಿಯಲ್ ಇದ್ರೆ ಅದನ್ನ ಮೆಮೊರಿ ಸ್ಟೋರ್ ಮಾಡಿಡು ಅಂತ. ಸೊ ದೀಸ್ ಆರ್ ದಿ ಬಿಲ್ಡಿಂಗ್ ಬ್ಲಾಕ್ಸ್. ರಿಟ್ರೀವಲ್ ಅನ್ನೋದು, ಟೂಲ್ಸ್ ಅನ್ನೋದು, ಟೂಲ್ಸ್ ಎಷ್ಟು ಬೇಕಾದ್ರೂ ಇರ್ಬೋದು. ಒಂದು ಕ್ಯಾಲ್ಕುಲೇಟರ್ ಟೂಲ್ ಇರ್ಬೋದು, ಇಲ್ಲಾಂದ್ರೆ ಫೋನ್ ಕಾಲ್ ಇರ್ಬೋದು, ಇಲ್ಲಾಂದ್ರೆ ಬ್ರೌಸಿಂಗ್ ಇರ್ಬೋದು, ಇಲ್ಲಾಂದ್ರೆ ಏನಾದ್ರು ಇರ್ಬೋದು ಟೂಲಲ್ಲಿ. ನೀವು ಎಕ್ಸಿಸ್ಟಿಂಗ್ ಸಿಸ್ಟಮ್ಸ್ನ ಬೇಕಾದ್ರೆ ಕನೆಕ್ಟ್ ಮಾಡ್ಬೋದು ಅದಕ್ಕೆ. ಮೆಮೊರಿ, ಸಿಂಪಲ್ ಮೆಮೊರಿ, ನಾನು ಹೇಳಿದ್ರೆ ಜ್ಞಾಪಕ ಇಟ್ಕೊಂಡಿರೋದು ಅದನ್ನ. ಸೊ ಇದು ಬಿಲ್ಡಿಂಗ್ ಬ್ಲಾಕ್ ಇದು. ಇನ್ನೊಂದು ಪ್ರಾಬ್ಲಮ್ ಇದೆ ಎ ಅಲ್ಲಿ. ಈ ಎ ಮಾಡಲ್ಸ್ ಹೆಂಗೆ ಅಂದ್ರೆ, ಅವರು ಒಳ್ಳೆ ಐನ್ಸ್ಟೈನ್ ಇದ್ದಂಗೆ. ಬಟ್ ಐನ್ಸ್ಟೈನ್ಗೆ ಅವ್ನಿಗೇನು ಗೊತ್ತಿರಲ್ಲ. ನೀವು ಫಸ್ಟ್ ಎವ್ರಿ ಟೈಮ್ ನೀವು ಒಂದು ಕನ್ವರ್ಸೇಷನ್ ಶುರು ಮಾಡಿದಾಗ ನಾನು ಹಾಯ್ ಅಂದ್ರೆ ಅದಕ್ಕೆ ನಾನು ಯಾರು ಅಂತ ಗೊತ್ತಿರಲ್ಲ ಅದಕ್ಕೆ ಅದು ಬಿಲ್ಡ್ ಮಾಡ್ಬೇಕು. ನೀವು ಮೆಮೊರಿ ಬಿಲ್ಡ್ ಮಾಡಬೇಕು, ಅದಕ್ಕೆ ಕಾಂಟೆಕ್ಸ್ಟ್ ಕೊಡಬೇಕು. ನೀವು ಹಾಯ್ ಅನ್ನಕ್ಕೆ ಮುಂಚೆ ನನ್ನ ಹೆಸರು ಸುಬ್ಬು ಅಂತ ಹೇಳಿರ್ಬೇಕು ಅದಕ್ಕೆ, ನನ್ನ ವಯಸ್ಸು ಎಷ್ಟು, ಇಲ್ಲ ನನ್ಗೆ ಏನೇನು ನನ್ನ ಕಾಂಟೆಕ್ಸ್ಟ್ ಏನೇನಿದೆ ಅದನ್ನೆಲ್ಲ ಅದು ಮೊದಲೇ ಕೊಡಬೇಕು. ಅದಾದ್ಮೇಲೆ LLM ಕೇಳ್ತೀರಾ, ದಿಸ್ ಇಸ್ ದ ಕಾಂಟೆಕ್ಸ್ಟ್ ಅಂಡ್ ದಿಸ್ ಇಸ್ ದ ಮೆಸೇಜ್. ಅದನ್ನ ನೋಡ್ಕೊಂಡು ಅದು ನಿಮಗೆ ಇದು ಆನ್ಸರ್ ಕೊಡುತ್ತೆ. ಸೊ ಇದೆಲ್ಲ ಬಿಲ್ಡ್ ಮಾಡೋಕ್ಕೆ ನಿಮಗೆ ಸುಮಾರು ಟೂಲ್ಸ್ ಬೇಕಾಗ್ತದೆ. ಫಸ್ಟ್ ಟೂಲ್, ಈಗ ಮೇಲ್ಗಡೆ ಇಂಗ್ಲೀಷಲ್ಲಿ ಇದೆ, ಟೆಕ್ಸ್ಟ್ ಇದೆ. ಕ್ಯಾನ್ ಯು ಕ್ರಿಯೇಟ್ ಅ ಪೇಮೆಂಟ್ ಲಿಂಕ್ ಫಾರ್ 62,500 ಫಾರ್ ಪ್ರಿಯಾ ಫಾರ್ ಸ್ಪಾನ್ಸರಿಂಗ್ ಫೆಬ್ರವರಿ AI ಮೀಟಪ್ ಇನ್ ಬ್ಯಾಂಗ್ಳೂರ್. ಇದನ್ನ ಕನ್ನಡದಲ್ಲಿ ಬೇಕಾದ್ರೆ ಬರೀಬೋದು ನೀವು. ಇದನ್ನ ನಿಮಗೆ ಜೇಸನ್ ಅನ್ನೋ ಒಂದು ಫಾರ್ಮ್ಯಾಟಿಗೆ ಕನ್ವರ್ಟ್ ಮಾಡಿಕೊಡು ಅಂತ ಕೇಳ್ಬೋದು ನೀವು ಅದನ್ನ. ಸೊ ಅದು ಈ ಥರ ಕನ್ವರ್ಟ್ ಮಾಡಿಕೊಡ್ತದೆ ನಿಮಗೆ. ಸೊ ದಿಸ್ ಈಸ್ ವಾಟ್ ಈಸ್ ಯೂಸ್ಡ್ ಫಾರ್ ಟೂಲ್ಸ್. ಆ ಟೂಲ್ ಅನ್ನೋದು ಇನ್ನೊಂದು ಪ್ರೋಗ್ರಾಮ್ ಅದು. ಆ ಟೂಲ್ಗೆ ನೀವು ಈ ಟೆಕ್ಸ್ಟ್ ಕೊಟ್ಟರೆ, ಇಲ್ಲ ಈ ಟೆಕ್ಸ್ಟ್ ಕೊಟ್ಟು ನಿಮ್ಗೆ ಹೇಳೋದು ಅದಕ್ಕೆ ಈ ಟೂಲ್ನ ಕಾಲ್ ಮಾಡಿ ನೀನು ಅಂತ, ಕ್ರಿಯೇಟ್ ಪೇಮೆಂಟ್ ಲಿಂಕ್ ಅಂತ. ಅದು ಈ ಟೆಕ್ಸ್ಟ್ನ ಕನ್ವರ್ಟ್ ಮಾಡಿ ಈ ಥರ ಕೀ ವ್ಯಾಲ್ಯೂ ಪೇರ್ನ ಕನ್ವರ್ಟ್ ಮಾಡಿಕೊಂಡು ದೆನ್ ಸೆಂಡ್ಸ್ ಇಟ್ ಟು LLM ಹಾಗೆ. ಇದು ಇನ್ನೊಂದು ಸ್ಕೆಚ್. ಇದು ಏಜೆಂಟ್ಗೆ. ಅಂದರೆ ಏಜೆಂಟ್ಗೆ 4 ಇಂಪಾರ್ಟೆಂಟ್ ಥಿಂಗ್ಸ್ ಇರ್ತದೆ. ಒಂದು ರೋಲ್, ಅಂದರೆ ಏಜೆಂಟ್ನ ಡಿಫೈನ್ ಮಾಡ್ಬೋದು ನೀವು. ಏನು ನೀನು
ನೀನೇನು ಕಸ್ಟಮರ್ ಸಪೋರ್ಟ್ ಅಸಿಸ್ಟೆಂಟಾ, ಇಲ್ಲ ಅಕೌಂಟೆಂಟಾ, ಇಲ್ಲಾಂದ್ರೆ ಒಂದು ಟೀಚರಾ, ನೀವು ಅದಕ್ಕೆ ಏನು ಬೇಕಾದ್ರೂ ರೋಲ್ ಕೊಡ್ಬೋದು. ಇದರಲ್ಲಿ ನಾನು ಬೂಟಿಕ್ ಸೇಲ್ಸ್ ಅಸಿಸ್ಟೆಂಟ್ ಅಂತ ಕೊಟ್ಟಿದ್ದೀನಿ ಅದಕ್ಕೆ. ಇವರೇ ಏಜೆಂಟ್, ನಿಂದು ರೋಲ್ ಬಂದ್ಬಿಟ್ಟು ಸೇಲ್ಸ್ ಅಸಿಸ್ಟೆಂಟ್. ನಿಂದು ಗೋಲ್ ಏನು? ಕಸ್ಟಮರ್ಸ್ ಬಂದಾಗ ಅವರು ನಿನ್ನ ಅಂಗಡಿಲಿ ಏನೇನು ಇಟ್ಟಿದೆಯಾ ನೀನು ಐಟಮ್ಸ್ನ, ಅದನ್ನೆಲ್ಲ ಬ್ರೌಸ್ ಮಾಡಬೇಕು, ಅವರಿಗೆ ಟ್ರೈ ಮಾಡಬೇಕು, ಇಲ್ಲಾಂದರೆ ಕ್ವಶನ್ಸ್ ಇರ್ತದೆ ಅವರಿಗೆ, ಅದನ್ನೆಲ್ಲ ನೀನು ಆನ್ಸರ್ ಮಾಡಬೇಕು. ಅದು ಗೋಲ್. ಅದು ಪರ್ಸನಾಲಿಟಿ ಹೆಂಗಿರ್ಬೇಕು ನಿಂದು? ವಾರ್ಮ್, ಹೆಲ್ಪ್ಫುಲ್, ರೂಟೆಡ್ ಇನ್ ಬ್ಯಾಂಗ್ಳೂರ್ ಟ್ರೆಡಿಷನ್ಸ್. ಅಂದರೆ ಇಲ್ಲಿ ಬರೋರೆಲ್ಲ ಸುಮಾರು ಜನ ಬೆಂಗಳೂರವರಾಗಿರ್ತಾರೆ, ಕನ್ನಡದಲ್ಲಿ ಮಾತಾಡ್ಬೋದು, ಇಲ್ಲ ಯಾವ್ದಾದ್ರು ಬೇರೆ ಇನ್ನೊಂದು ಲ್ಯಾಂಗ್ವೇಜಲ್ಲಿ ಮಾತಾಡ್ಬೋದು, ಬಟ್ ಅದನ್ನೆಲ್ಲ ಹ್ಯಾಂಡಲ್ ಮಾಡ್ಬೇಕು ನೀನು. ಯು ಹ್ಯಾವ್ ಟು ವೆರಿ ವಾರ್ಮ್. ಅದಾದಮೇಲೆ ಟೂಲ್ಸ್ ಕೊಟ್ಟಿದ್ದೀನಿ ಅದಕ್ಕೆ. ಈ ಟೂಲ್ಸ್ ಏನಿದು? ಇನ್ವೆಂಟರಿ ಚೆಕ್ ಮಾಡು. ಇವಾಗ ಯಾರಾದರೂ ಬಂದು ಕೇಳ್ತಾರೆ, ನಿನ್ನ ಹತ್ರ ಈ ಜೀನ್ಸ್ ಇದೆಯಾ, ಲಿವೈಸ್ ಜೀನ್ಸ್ ಇದೆಯಾ ಅಂತ. ಅದು ಯಾರಾದರೂ ಕೇಳಿದಾಗ ಫಸ್ಟ್ ಈ ಚೆಕ್ ಇನ್ವೆಂಟ್ರಿ ಅನ್ನೋ ಟೂಲ್ ನೋಡು ಮೊದಲು. ಆ ಚೆಕ್ ಇನ್ವೆಂಟ್ರಿ ಅನ್ನೋ ಟೂಲ್ ಬಂದ್ಬಿಟ್ಟು ಅದು ಇನ್ನೊಂದು ಪ್ರೋಗ್ರಾಮ್ ಅಷ್ಟೇ, ಇಲ್ಲಾಂದರೆ ಇನ್ನೊಂದು ಯಾವುದಾದ್ರು ಎಕ್ಸ್ಟರ್ನಲ್ ಪ್ರೋಗ್ರಾಮ್ ಇರ್ಬೋದು, ಎಕ್ಸ್ಟರ್ನಲ್ ಟೂಲ್ ಇರ್ಬೋದು. ಅದಕ್ಕೆ ಇದು ಪ್ರಶ್ನೆ, ಇದಕ್ಕೆ ಆನ್ಸರ್ ಕೊಡು ನನಗೆ ಅಂತ. ಆಮೇಲೆ ಇದು ಇನ್ನೊಂದು ಟೂಲ್ ಬಂದ್ಬಿಟ್ಟು ರೆಕಮೆಂಡ್ ಸ್ಯಾರೀಸ್ ಇದೆ ಅಂದ್ಕೊಳ್ಳಿ. ಯಾರೋ ಬಂದು ಕೇಳ್ತಾನೆ, ನನಗೆ ಗ್ರೀನ್ ಸ್ಯಾರಿ ಬೇಕು ಅಂತ, ಇದೆಯಾ ಯಾವ್ದಾದ್ರು ನಿಮ್ಮ ಹತ್ರ? ಅದು ಚೆಕ್ ಮಾಡುತ್ತೆ. ಈ ಎಲ್ಲೆಲ್ಲ ಬಂದ್ಬಿಟ್ಟು ಅದಕ್ಕೆ ಒಂದು ಕ್ವೆರಿ ಕಳಿಸುತ್ತೆ, ಯಾವ್ದಾದ್ರು ಇದಿದ್ರೆ ನನಗೆ ಗ್ರೀನ್ ಸ್ಯಾರೀಸ್ ಇದ್ರೆ ನನಗೆ ಅದು ಲಿಸ್ಟ್ ಕಳಿಸು ಅಂತ. ಇಲ್ಲಾಂದರೆ ಟ್ರಯಲ್ ಬುಕ್ ಮಾಡಬೇಕು, ಇಲ್ಲಾಂದರೆ ಯಾರಾದ್ರು ಆರ್ಡರ್ ಪ್ಲೇಸ್ ಮಾಡ್ತಾರೆ. ಸೊ ಆರ್ಡರ್ ಪ್ಲೇಸ್ ಮಾಡಿದಾಗ ಈ ಪ್ಲೇಸ್ ಆರ್ಡರ್ ಅನ್ನೋ ಟೂಲು ಕೇಳುತ್ತೆ ಮೊದಲೇ, ನನಗೆ ಕಸ್ಟಮರ್ ಹೆಸರು ಬೇಕು, ಇದು ಕ್ವಾಂಟಿಟಿ ಬೇಕು, ಆಮೇಲೆ ಯಾವ ಐಟಮ್ ಆರ್ಡರ್ ಮಾಡ್ತಾ ಇದೆಯಾ ಅದು ಬೇಕು ನನಗೆ ಅಂತ. ಸೊ ಅದು ಈ LLMಗೆ ಕಳಿಸುತ್ತದೆ, ಈ ಥರ ನನಗೆ ಇದು ರಿಕ್ವೈರ್ಮೆಂಟ್ಸು, ನನಗೆ ಇದು ಕಳಿಸಿದ್ರೆ ಮಾತ್ರ ನಾನು ಬುಕ್ ಮಾಡೋಕ್ಕಾಗುತ್ತೆ. ಇದು ಕೂಡ ಪ್ಲೇಸ್ ಆರ್ಡರ್ ಅನ್ನೋದು ಕೂಡ ಬೇಕು, ಇನ್ನೊಂದು LLM ಟೂಲ್ ಇರ್ಬೋದು. ಇಲ್ಲ ಕಾಂಪ್ಲೆಕ್ಸಿಟಿ ಬರೋದು ನಿಮಗೆ LLM ಅನ್ನೋದು ಬರೀ ಒಂದು ಕಡೆ ಯೂಸ್ ಮಾಡೋದೇನು ಬೇಕಾಗಿಲ್ಲ. ಒಂದು LLM ಈಗ ಬಿಲ್ಡಿಂಗ್ ಬ್ಲಾಕ್ಸ್, ನೀವು ಒಂದು ಇಟ್ಟಿಗೆ ಇಟ್ಕೊಂಡ್ರು ನೀವು ಸಣ್ಣ ಮನೆಯನ್ನು ಕಟ್ಬೋದು, ಇಲ್ಲ ದೊಡ್ಡ ಪ್ಯಾಲೇಸ್ ಕೂಡ ಕಟ್ಬೋದು. ಬಟ್ ಬಿಲ್ಡಿಂಗ್ ಬ್ಲಾಕ್ ಬಂದ್ಬಿಟ್ಟು ಆ ಇಟ್ಟಿಗೆ ಅಷ್ಟೇ. ಸೊ ಇದು LLM ಅನ್ನೋದು ಒಂದು ಬಿಲ್ಡಿಂಗ್ ಬ್ಲಾಕ್. ಅದು ಈ ಪ್ಲೇಸ್ ಆರ್ಡರ್ ಅನ್ನೋದು ಕೂಡ ಇನ್ನೊಂದು LLM ಕಾಲ್ ಆಗಿರ್ಬೋದು. ಇದು ಟಾಸ್ಕ್ ಅನ್ನೋದು ಇನ್ನೊಂದು ಕಾನ್ಸೆಪ್ಟ್. ಇದು ಇದಕ್ಕೆ ಈ ಏಜೆಂಟ್ ಬಿಲ್ಡ್ ಮಾಡಿದ್ದೀರಾ. ಈಗ ಯಾರಾದರೂ ಕಸ್ಟಮರ್ಸ್ ಬರ್ತಾರೆ, ಕಸ್ಟಮರ್ಸ್ ಬಂದಾಗ ನೀವೇನು ಮಾಡ್ತೀರಾ, ಅವ್ರದ್ದು ಕಾಂಟ್ಯಾಕ್ಟ್ಸ್ ಗೊತ್ತು ನಿಮಗೆ. ಅವ್ರು ಇಂದಿರಾನಗರದಿಂದ ಬಂದಿದ್ದಾರೆ, ಅವರು ಈ ಕಾಟನ್ ಸ್ಯಾರಿ ಬೇಕು ಅವರಿಗೆ, ಆಮೇಲೆ ಇವತ್ತು ಟೈಮ್ ಎಷ್ಟು, ಇದು ಇನ್ಸ್ಟ್ರಕ್ಷನ್ಸ್. ಈ ಇನ್ಸ್ಟ್ರಕ್ಷನ್ ಬಿಲ್ಡ್ ಮಾಡಬೇಕಾಗ್ತದೆ. LLM ಇನಿಷಿಯೇಟ್ ಮಾಡೋ ಟೈಮಲ್ಲಿ ಈ ಕಾಂಟ್ಯಾಕ್ಟ್ಸ್ ಬಿಲ್ಡ್ ಮಾಡಿ, ಇನ್ಸ್ಟ್ರಕ್ಷನ್ಸ್ ಬಿಲ್ಡ್ ಮಾಡಿ, ಅದನ್ನು ಈ ಏಜೆಂಟ್ ಕಳಿಸ್ತೀರ ನೀವು. ಆ ಏಜೆಂಟ್ಗೆ ಈಗ ಅದ್ರ ರೋಲ್ ಗೊತ್ತು, ಅದ್ರ ಗೋಲ್ ಗೊತ್ತು, ಪರ್ಸನಾಲಿಟಿ ಗೊತ್ತು, ಟೂಲ್ಸ್ ಇದೆ. ಈಗ ಏನು ಹೇಳ್ತಾ ಇದ್ದೀರಾ, ನೀನು ಏಜೆಂಟಪ್ಪ, ಇದೆಲ್ಲ ಇದು ನಿಂದು ಟೂಲ್ಸು, ಇದು ನೀನು ಮಾಡ್ಬೇಕಾದ್ರೆ ಕೆಲಸ. ನನಗೆ ಕಸ್ಟಮರ್ ಬಂದಿದ್ದಾರೆ, ಅವ್ರ ಹೆಸರಿದು, ಅವ್ರು ಇಂದಿರಾನಗರದಿಂದ ಬಂದಿದ್ದಾರೆ, 4 ಗಂಟೆ ಟೈಮ್. ಈಗ ಅವ್ರಿಗೆ ಏನೇನು ಪ್ರಶ್ನೆ ಇದ್ದರೂ ಕೂಡ ನೀನು ಆನ್ಸರ್ ಮಾಡುವಂತ. ಸೊ ಈ ಟೂಲು ಇದು ಸೆಟಪ್ ಇದೆ. ಈಗ ಇದನ್ನ ಬೇಕಾದ್ರೆ ನೀವು ಫೋನ್ ಕಾಲಲ್ಲಿ ಹ್ಯಾಂಡಲ್ ಮಾಡ್ಬೋದು, ಇಲ್ಲಾಂದರೆ ಚಾಟ್ ಪಾಟಲ್ಲಿ ಹ್ಯಾಂಡಲ್ ಮಾಡ್ಬೋದು, ಇಲ್ಲಾಂದರೆ ಒಂದು ನಿಮ್ಮ ಡೆಸ್ಕಲ್ಲಿ ಒಂದು ಹಾರ್ಡ್ವೇರ್ ಇಟ್ಬಿಟ್ಟು ಆ ಹಾರ್ಡ್ವೇರ್ನ ಒಂದು ಮೈಕ್ ಆ್ಯಂಡ್ ಸ್ಪೀಕರ್ ಕನೆಕ್ಟ್ ಮಾಡಿ LLM ಕನೆಕ್ಟ್ ಮಾಡ್ಬೋದು ನೀವು. ಇದೆಲ್ಲ ಈಗ ಪಾಸಿಬಲ್. ಈಗ ಟೂಲ್ಸ್ ಎಲ್ಲ ಅವೈಲೇಬಲ್ ಇದೆ ಈಗ. ಸೊ ಅದನ್ನ ಡೆಲಿವರಿ ಹೆಂಗ್ ಬೇಕಾದ್ರೆ ಮಾಡ್ಬೋದು ನೀವು. ಇನ್ನೊಂದ್ ಸ್ವಲ್ಪ ದಿವಸ ಹೋದ್ರೆ ಒಬ್ರು ಇನ್ನು ಮನುಷ್ಯರ ರೂಪದಲ್ಲಿ ಇರುವಂತ ಒಂದು ರೋಬೋಟ್ ಅದನ್ನ ಮಾಡ್ಬೋದೇನೋ ಅಲ್ವಾ? ಹೌದೌದು, ಕರೆಕ್ಟ್. ಇಲ್ಲಾಂದ್ರೆ ಯಾರು ಫ್ರಂಟ್ ಡೆಸ್ಕ್ ಅಲ್ಲಿ ಯಾರಾದ್ರು ಕೂರಿಸಿ ಅವ್ರು ಬೇಕಾದ್ರೆ ಈ ಪ್ರೋಗ್ರಾಮ್ ಕನೆಕ್ಟ್ ಮಾಡಿ, ಅವ್ರು ನೀವು ಯಾರಾದ್ರು ಬಂದಾಗ ಅವ್ರು ಕಸ್ಟಮರ್ ಏನ್ ಪ್ರಶ್ನೆ ಕೇಳ್ತಾರೆ ಆ ಪ್ರಶ್ನೆ ಅವ್ರು ಬೇಕಾದ್ರೆ ಟ್ರಾನ್ಸ್ಲೇಟ್ ಮಾಡ್ಬೋದು. ರೈಟ್, ದಿಸ್ ಇಸ್ ಪಾಸಿಬಲ್. ನೆಕ್ಸ್ಟ್ ಕಾನ್ಸೆಪ್ಟ್. ಈಗ ಯಾರೋ ಒಂದು ಪ್ರಶ್ನೆ ಕೇಳಿರೋ ಅವ್ರಿಗೆ LLM ಮುಖಾಂತರ ಎಲ್ಲ ಆನ್ಸರ್ ಕೊಟ್ಟಿದ್ದೀರಾ. ಈಗ ನೆಕ್ಸ್ಟ್ ಸ್ಟೆಪ್ ಏನು? ಬಂದು ಕೇಳಿದ್ರು, ಗ್ರೀನ್ ಸ್ಯಾರಿ ಇದೆಯಾ ನೀ ಹತ್ರ? ಇದೆ. ನೆಕ್ಸ್ಟ್ ಸ್ಟೆಪ್ ಏನು? ಸ್ವಲ್ಪ ಕೋಡಿಂಗ್ ಇದೆ ಇಲ್ಲಿ, ಬಟ್ ಕೋಡಿಂಗ್ ತುಂಬ ಕಾಂಪ್ಲೆಕ್ಸ್ ಕೋಡಿಂಗ್ ಏನಿಲ್ಲ. ನೀವು ಲಾಸ್ಟ್ ಲೈನ್ ನೋಡಿ, ಏಜೆಂಟ್ನ ಕೇಳ್ತಾ ಇದ್ದೀರಾ, ಈ ಟಾಸ್ಕ್ ಕೊಟ್ಬಿಟ್ಟು ಇದನ್ನ ರನ್ ಮಾಡಿ ನನಗೆ ಇದು ಕೊಡು ಅಂತ, ಔಟ್ಪುಟ್ ಕೊಡು ಅಂತ.
ಇದು ಒಂದು ರನ್, ಇದು ಒಂದು ಟ್ರಾನ್ಸಾಕ್ಷನ್. ಇದಾದ ನಂತರ ಇದನ್ನ ಬೇಕಾದ್ರೆ ನೀವು ಲೂಪಲ್ಲಿ ಹಾಕ್ಬೋದು. ಅಂದ್ರೆ ಕಾನ್ಸ್ಟೆಂಟ್ ಆಗಿ ಇದನ್ನ ನೀನು ನಡೆಸ್ತಾ ಇರೋ, ನಾನು ನಿಮ್ಗೆ ಟಾಸ್ಕ್ ಕೊಡ್ತಾ ಇರ್ತೀನಿ, ಕಾಂಟೆಕ್ಸ್ಟ್ ಕೊಡ್ತಾ ಇರ್ತೀನಿ, ನೀನು ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಇರೋ ಅಂತ ಅಷ್ಟೇ. ಇದು ಒಂದು ಫಸ್ಟ್ ರನ್ ಆಯ್ತು. ಇದು ಎರಡನೇ ರನ್ನಲ್ಲಿ ನೀವೇನು ಮಾಡ್ತೀರಾ, ಅದನ್ನ ಮತ್ತೆ ಕೇಳ್ತೀರಾ. ಇನ್ನೊಂದು LLM ನ, ಇನ್ನೊಂದು AI ಇದನ್ನ ಒಂದು ಸ್ವಲ್ಪ ಲೂಪಲ್ಲಿ ಹೋಗ್ತಾ ಇದೆ, ಸ್ವಲ್ಪ ಅಡ್ವಾನ್ಸ್ಡ್ ಇದು. ಇನ್ನೊಂದು AI ನ ಕೇಳ್ತೀರಾ ನೀವು. ನಾನು ಹಿಂಗೆ ಇಷ್ಟೆಲ್ಲ ಕಸ್ಟಮರ್ ಹತ್ರ ಮಾತಾಡ್ತಾ ಇದ್ದೀನಿ, ಇಷ್ಟು ಕನ್ವರ್ಸೇಷನ್ ಆಗಿದೆ, ನನ್ನ ನೆಕ್ಸ್ಟ್ ಸ್ಟೆಪ್ ಏನು, ನಾನು ಏನು ಮಾಡಲಿ. ಇದ್ರ ಇನ್ಸ್ಟ್ರಕ್ಷನ್ಸ್ ಕೂಡ ಇನ್ನೊಂದು LLM ಕಳಿಸಿದ್ದೀರಾ ನೀವು ಈಗ. ಸೊ ಇದು ಅದಕ್ಕೆ ಇನ್ಸ್ಟ್ರಕ್ಷನ್ ಇನ್ನೂ ಸ್ವಲ್ಪ ಕೊಡ್ಬೋದು ನೀವು. ಇದು ಲಾಸ್ಟ್ ಪ್ರೀವಿಯಸ್ ಟ್ರಾನ್ಸಾಕ್ಷನ್ಸ್, ನನಗೆ ಇದ್ರ ಕಾಂಟೆಕ್ಸ್ಟ್ ಇಷ್ಟ ಆಗಿದೆ, ನಾನು ಕೇಳು ಅಂತ. ಇದನ್ನ ನೋಡ್ಕೊಂಡು ಬೇಕಾದ್ರೆ ಇನ್ನೊಂದು ರನ್ ಮತ್ತೆ ಇನಿಷಿಯೇಟ್ ಮಾಡ್ಬೋದು ನೀವು. ಇದಕ್ಕೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಈಗ. ಇದು ಈ ಟೂಲ್ಸ್ ತುಂಬ ಜ್ಞಾಪಕ ಇಟ್ಕೊಳ್ಳೋದೇನು ಬೇಕಾಗಿಲ್ಲ, ರೆಕಾರ್ಡಿಂಗ್ ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ. ಇದು ಓಪನ್ ಇದು ಏಜೆಂಟ್ ಬಿಲ್ಡಿಂಗ್ ಪ್ಲಾಟ್ಫಾರ್ಮ್. ಇದೆಲ್ಲ ನೀವು API ಕೂಡ ಯೂಸ್ ಮಾಡ್ಕೋಬೋದು. ಈಗ ನೋಡಿ, ಲೈವ್ ಆಗಿ ಒಂದು ಏಜೆಂಟ್ ಕ್ರಿಯೇಟ್ ಮಾಡ್ತೀನಿ ಈಗ. ಇದೇ ಎಕ್ಸಾಂಪಲ್ ತಗೋಣ, ಕೊರಿಯರ್ ಎಕ್ಸಾಂಪಲ್ ತಗೋಣ. ನೇಮ್ ಕೊರಿಯರ್ ಸ್ಟೋರ್ ಅಸಿಸ್ಟೆಂಟ್, ಅಂದರೆ ಈ ಏಜೆಂಟ್ ನೇಮ್ ಏನು ಅಂತ, ಅದಕ್ಕೆ ಇನ್ಸ್ಟ್ರಕ್ಷನ್ಸು ಬರೀ ಕಾಪಿ ಮಾಡ್ತೀನಿ ಅಷ್ಟೇ ನೋಡಿ, ಬರೀ ಏನು ಮಾಡಲ್ಲ. ಗೋಲ್ ಸುಬೋರ್, ಇದು ಅಸಿಸ್ಟೆಂಟ್ ಕ್ರಿಯೇಟ್ ಮಾಡೋದು ಯಾವ ಸಬ್ಸ್ಕ್ರಿಪ್ಷನ್ ಅಲ್ಲಿ ಇದು ಅವೈಲೇಬಲ್ ಆಗುತ್ತೆ? ಈಗ ಇದು ChatGPT ಅವ್ರ ಪೇರೆಂಟ್ ಕಂಪ್ನಿ ಬಂದ್ಬಿಟ್ಟು OpenAI ಅಂತ. OpenAI ಅವ್ರದ್ದು ಪ್ಲಾಟ್ಫಾರ್ಮ್ ಇದೆ. ಇದು ನಾನು ಯೂಸ್ ಮಾಡ್ತಾ ಇದ್ದೀನಿ ಈ ಪ್ಲಾಟ್ಫಾರ್ಮ್ ಇಲ್ಲಿ. ಬಟ್ ನೀವು ಯು ಕ್ಯಾನ್ ಗೋ ಟು ಆಂಥ್ರೋಪಿಕ್ ಅಂತಿದೆ, ಗೂಗಲ್ ಅವ್ರದ್ದು ಟೂಲ್ಸ್ ಇದೆ. ಇಲ್ಲಾಂದ್ರೆ ನಿಮಗೆ ಓಪನ್ ಸೋರ್ಸ್ ಟೂಲ್ಸ್ ಕೂಡ ಇದೆ ಇದಕ್ಕೆ. ಬಟ್ ಇಂಪಾರ್ಟೆಂಟ್ ಏನಂದ್ರೆ, ನೀವು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದೀರಾ ಇದಕ್ಕೆ, ಈ ಏಜೆಂಟ್. ನಿನ್ನ ರೋಲ್ ಇದು, ನಿನ್ನ ಗೋಲ್ ಇದು, ಆಮೇಲೆ ನಿನ್ನ ಪರ್ಸನಾಲಿಟಿ ಇದು, ಮಾಡಲ್ ಚೂಸ್ ಮಾಡ್ತೀರಾ. ಇದೇ ನಾನು ಫಸ್ಟಲ್ಲಿ ಹೇಳಿದ್ನಲ್ಲ, ಮಾಡಲ್ ಯಾವ್ದು ಚೂಸ್ ಮಾಡಬೇಕು. ನಿಮ್ಗೆ ಅದು ಅವ್ರ ಸದ್ಯಕ್ಕೆ ಎಷ್ಟು ಮಾಡ್ಸ್ ಇದೆ ಅವ್ರು ಲಿಸ್ಟ್ ಮಾಡಿದ್ದಾರೆ ಇಲ್ಲಿ. ನಾನು 4.1 ಯೂಸ್ ಮಾಡ್ತೀನಿ. ಇದು ಸ್ವಲ್ಪ ಗೊತ್ತಿರ್ಬೇಕು ನಿಮಗೆ, ಅಂದರೆ ಯಾವ ಮಾಡಲು ಯಾವ ಥರ ಬಿಹೇವ್ ಮಾಡ್ತದೆ. ಆಮೇಲೆ ಇದರಲ್ಲಿ 2 ಥರ ಮಾಡಲ್ ಇದೆ, ಆಕ್ಚುಲಿ 3 ಥರ ಮಾಡಲ್ ಇದೆ. ಟೆಕ್ಸ್ಟ್ ಜನರೇಷನ್ ಮಾಡಲ್ ಅಂತಾರೆ, ಎರಡನೇದು ರೀಸನಿಂಗ್ ಮಾಡಲ್ ಅಂತಾರೆ. ರೀಸನಿಂಗ್ ಮಾಡಲ್ ಅಂದ್ರೆ ಅದು ಯೋಚನೆ ಮಾಡೋಂಥ ಮಾಡಲ್. ನೀವೇನಾದ್ರು ಕೇಳಿದರೆ ಅದನ್ನ ಯೋಚನೆ ಮಾಡಿ ಆಮೇಲೆ ಉತ್ತರ ಕೊಡುತ್ತೆ ನಿಮ್ಗೆ. ಟೆಕ್ಸ್ಟ್ ಜನರೇಷನ್ ಮಾಡಲ್ಸು ಯೋಚನೆ ಮಾಡೋಕೆ ಹೋಗಲ್ಲ. ನೆಕ್ಸ್ಟ್ ಈಗ ನೀವು ಹಾಯ್ ಅಂದರೆ ಹಲೋ ಅನ್ನೋದು, ಮತ್ತೆ ಹಾಯ್ ಮತ್ತೆ ಹಲೋ ಅನ್ನೋದು ಅಷ್ಟೇ. ಅದು ಥಿಂಕ್ ಮಾಡೋಕೆ ಹೋಗಲ್ಲ ಅವು. ಸೊ ಈಗ ಮಾಡಲ್ ಸೆಲೆಕ್ಟ್ ಮಾಡ್ತೀನಿ. ಟೂಲ್ಸ್ ಇದೆ ಇಲ್ಲಿ, ಇದೇ ಟೂಲ್ಸ್ ನಾನು ಇಷ್ಟು ಮುಂಚೆ ಹೇಳ್ತಾ ಇದ್ದೀವಿ. ಏನು ಮಾಡೋಣ ಅಂದರೆ ಒಂದು ಟೂಲ್ ಆ್ಯಡ್ ಮಾಡೋಣ. ಸೊ ನಾನು ಬೇಕಾದ್ರೆ ಎಲ್ಲ ಬರೀಬೋದು, JSON ಬರೀಬೋದು. ಬಟ್ ಈಗ ಎಷ್ಟು ಪವರ್ಫುಲ್ ಆಗಿದೆ ಟೂಲ್ಸ್ ಅಂದರೆ, ಈ ಟೂಲ್ಸ್ ಕೂಡ ನೀವೇ ಜನರೇಟ್ ಮಾಡ್ಬೋದು. ಈಗ ಜನರೇಟ್ ಮಾಡಿ ನಾನೇನು ಮಾಡ್ತೀನಿ ಅಂದರೆ, ಬರೀ ಟ್ರ್ಯಾಕ್ ಪ್ಯಾಕೇಜ್ ಅಂತ ಎಂಟರ್ ಮಾಡ್ತೀನಿ ಅಷ್ಟೇ, ಬೇರೆ ಏನು ಮಾಡಲ್ಲ. ಓಕೆ, ಕ್ರಿಯೇಟ್ ನೋಡಿ, ನಾನೇನು ಕೋಡ್ ಬರೀತಾ ಇಲ್ಲ, ಅದಕ್ಕೆ ಹೇಳಿ ನೋಡಿ. ಸೊ ಟ್ರ್ಯಾಕ್ ಪ್ಯಾಕೇಜ್ ಅಂದ ತಕ್ಷಣ ಅದು ಗೊತ್ತಾಗ್ಬಿಡುತ್ತಾ ಇದೇ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದ್ದಾರೆ ಅಂತ? ಹೌದು, ಗೊತ್ತಾಗುತ್ತೆ ಅದಕ್ಕೆ. ಈಗ ನೋಡಿ, ಟ್ರ್ಯಾಕ್ ಪ್ಯಾಕೇಜ್ ಅನ್ನೋದು ಆ ಟೂಲ್ ನೇಮ್. ಅದಕ್ಕೆ ಡಿಸ್ಕ್ರಿಪ್ಷನ್ ನೋಡಿ, ನಾನೇನು ಹೇಳಿಲ್ಲ ಅದಕ್ಕೆ. ಟ್ರ್ಯಾಕ್ ಸ್ಟೇಟಸ್ ಅಂಡ್ ಲೊಕೇಶನ್ ಆಫ್ ಪ್ಯಾಕೇಜ್ ಯೂಸಿಂಗ್ ರೆಲೆವೆಂಟ್ ಐಡೆಂಟಿಫೈರ್ಸ್, ಅದೇ ಬರ್ದಿದೆ. ಆಮೇಲೆ ಇದು ನೋಡಿ, ಈ ಪ್ಯಾರಾಮೀಟರ್ಸ್ ಈ ನೀವು ಆಕ್ಚುಲಿ ಈ ಪ್ರೋಗ್ರಾಮಿಂಗ್ ಎಲ್ಲ ಜ್ಞಾಪಕ ಇಟ್ಕೊಳ್ಳೋದು ಬೇಕಾಗಿಲ್ಲ. ಈಗ ಇದನ್ನ ನೀವು ಬರದೇ ಇಲ್ವಲ್ಲ, ಇದನ್ನ ಏನ್ ಬೇಕು, ಟ್ರ್ಯಾಕಿಂಗ್ ನಂಬರ್ ಬೇಕು, ಕ್ಯಾರಿಯರ್ ಯಾರು ಬೇಕು, ಪೋಸ್ಟಲ್ ಕೋಡ್ ಬೇಕು. ನಾನು ಹೇಳಿಲ್ಲ ಅದಕ್ಕೆ. ಟ್ರ್ಯಾಕಿಂಗ್ ನಂಬರು ಯೂನಿಕ್ ಟ್ರ್ಯಾಕಿಂಗ್ ನಂಬರ್ ಅಸೈನ್ ಟು ದ ಪ್ಯಾಕೇಜ್.
ಆಮೇಲೆ ಈ ಕ್ಯಾರಿಯರ್ ಅನ್ನೋರು ಯಾರು? ಶಿಪ್ಪಿಂಗ್ ಕ್ಯಾರಿಯರ್ ಹ್ಯಾಂಡ್ಲಿಂಗ್ ದ ಪ್ಯಾಕೇಜ್, ಫೆಡೆಕ್ಸ್, UPS, DHL. ನೋಡಿ ನಾನು ಇದು ಎಕ್ಸಾಂಪಲ್ ಕೊಟ್ಟಿದ್ದೆ. ಪೋಸ್ಟಲ್ ಕೋಡ್, ಡೆಸ್ಟಿನೇಷನ್ ಆರ್ ಸೆಂಡರ್ ಪೋಸ್ಟಲ್ ಕೋಡ್ ಟು ಹೆಲ್ಪ್ ವೆರಿಫೈ ದಿ ಸೇಫ್ ಶಿಪ್ಮೆಂಟ್. ನೋಡಿ ಇಷ್ಟು ನಾನು ಏನು ಮಾಡಿಲ್ಲ ಅದರಲ್ಲಿ, ಬರೀ ಟ್ರ್ಯಾಕ್ ಪ್ಯಾಕೇಜ್ ಅನ್ನೋ ಒಂದು ಇದು ಎಂಟ್ರ್ ಮಾಡಿ ಜನರೇಟ್ ಮಾಡಿದೆ ಅಷ್ಟೇ. ನೋಡಿ ಆ್ಯಡ್ ಮಾಡ್ತೀನಿ ಈಗ. ಇನ್ನೊಂದು ಮಾಡೋಣ. ಕೊರಿಯರ್ ಸ್ಟೋರ್ ಅಸಿಸ್ಟೆಂಟ್ ಅನ್ನೋದು ಒಂದು ಏಜೆಂಟ್ ನಾವು ಕ್ರಿಯೇಟ್ ಮಾಡ್ತಾ ಇರೋದು. ಹೌದು, ಇದೆಲ್ಲ ನೋಡಿ ನೀವು ಪ್ರತಿಯೊಂದು ಇದೆಲ್ಲ ಕೊಟ್ಟಾದ ನಂತರ ಟೂಲ್ಸ್ ಕ್ರಿಯೇಟ್ ಮಾಡ್ತಾ ಇದೀವಿ, ಒಂದು ಟೂಲ್ ಏನ್ ಮಾಡ್ಬೇಕು ಅನ್ನೋದು. ಹೌದು ಹೌದು ಹಾ. ಸೊ ಈಗ ನೋಡಿ ಈ ನಾನು ಈಗ ಏನೇನು ಮಾಡ್ತಾ ಇದ್ದೀನಿ, ಪ್ರತಿಯೊಂದು ಕ್ಲಿಕ್ ಅಲ್ಲೂ ಪ್ರತಿಯೊಂದು ಸ್ಟೆಪ್ ಅಲ್ಲೂ AI ಯೂಸ್ ಆಗಿದೆ. ಈ AI ಅಸಿಸ್ಟೆಂಟ್ ನಾನು ಬರೀ ನನ್ನ ಇಂಟೆಂಟ್ ಏನಿದೆ, ನನ್ನ ಮನಸ್ಸಲ್ಲಿ ಏನಿದೆ ಅಷ್ಟು ಮಾತ್ರ ಹೇಳ್ತಾ ಇದ್ದೀನಿ ಅಷ್ಟೇ. ನಾನೀಗ ಇಲ್ಲಿ ಜನರೇಟ್ ಮಾಡ್ತೀನಿ. ನನಗೆ ಇನ್ನೊಂದು ಟೂಲ್ ಮಾಡಿ ನೀನು, ಅದ್ರದ್ದು ಹೆಸರು ಬಂದ್ಬಿಟ್ಟು ಫೈನ್ ಬ್ರಾಂಚ್ ಇಷ್ಟ ಹೇಳ್ತೀನಿ ನೋಡಿ. ಫೈನ್ ಬ್ರಾಂಚ್ ಲೊಕೇಶನ್ ಪ್ರಿಫರಿಂಗ್ ಬ್ಯಾಂಗ್ಳೂರ್ ಇಫ್ ಅವೈಲಬಲ್. ಆಮೇಲೆ ಅದಕ್ಕೆ ಏನೇನು ನಿಮಗೆ ಇದು ಬೇಕು, ರಿಕ್ವೈರ್ಮೆಂಟ್ಸ್ ಬೇಕು. ಅದರಲ್ಲಿ ಫಸ್ಟ್ ಬಂದ್ಬಿಟ್ಟು ಪ್ರಿಫರ್ಡ್ ಸಿಟಿ ಟು ಪ್ರಯಾರಿಟೈಸ್ ವೆನ್ ಸರ್ಚಿಂಗ್ ಫಾರ್ ಅ ಬ್ರಾಂಚ್. ಆಲ್ಟರ್ನೇಟಿವ್ ಸಿಟೀಸ್, ಲಿಸ್ಟ್ ಆಫ್ ಆಲ್ಟರ್ನೇಟ್ ಸಿಟೀಸ್ ಟು ಕನ್ಸಿಡರ್. ಇನ್ನೊಂದು ಆ್ಯಡ್ ಮಾಡ್ತೀನಿ. ಅಪ್ಡೇಟ್ ಕಾಂಟೆಂಟ್ ಇನ್ಫೋ ಮಾಡೋಣ. ಕಾಂಟ್ಯಾಕ್ಟ್ ಇನ್ಫೋಲಿ ನಿಮಗೆ ಹೆಸರು ಬೇಕು, ಫೋನ್ ನಂಬರ್ ಬೇಕು, ಅಡ್ರೆಸ್ ಬೇಕು, ಅದೆಲ್ಲ ಬೇಕು. ಕ್ರಿಯೇಟ್ ಅಪ್ಡೇಟ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಓಕೆ ಫಾರ್ ಯೂಸರ್ ID ಬೇಕು ನೋಡಿ, ಇಮೇಲ್ ಬೇಕು, ಅಪ್ಡೇಟೆಡ್ ಇಮೇಲ್ ಅಡ್ರೆಸ್, ಫೋನ್ ನಂಬರ್. ನಾನು ಬೇರೆ ಹೇಳಲೇ ಇಲ್ಲ ಅದಕ್ಕೆ, ಅದೇ ಜನರೇಟ್ ಆಗಿದೆ ಎಲ್ಲ. ಆ್ಯಡ್ ಈಗ ಟೂಲ್ಸ್ ಆಡ್ ಮಾಡಿದ್ದೀನಿ. ಈ ಅದಕ್ಕೊಂದು ಹೆಸರು ಕೊಟ್ಟಿದ್ದೀನಿ, ಅದು ಸಿಸ್ಟಮ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಅದಕ್ಕೆ. ಅದಾದ ಟೆಂಪ್ರೇಚರ್ ಅನ್ನೋದಿದೆ. ಟೆಂಪ್ರೇಚರ್ ಸ್ವಲ್ಪ ಕಾಂಪ್ಲೆಕ್ಸ್ ವರ್ಡ್ ಇದು, ಬಟ್ ಒಂದು ಸ್ವಲ್ಪ ಟ್ರೈ ಮಾಡ್ತೀನಿ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಟೆಂಪ್ರೇಚರ್ ಕಮ್ಮಿ ಇದ್ದಷ್ಟು ಅದೇನು ಇಮ್ಯಾಜಿನ್ ಮಾಡ್ಕೊಳಕ್ ಹೋಗಲ್ಲ ಅದು ಅಸಿಸ್ಟೆಂಟ್. ನೀವೇನಾದ್ರು ಕೇಳಿದ್ರೆ ಅದಕ್ಕೆ ಏನಾದ್ರು ಗೊತ್ತಿದ್ರೆ ಹೇಳುತ್ತೆ, ಇಲ್ಲ ಅಂದ್ರೆ ಇಲ್ಲ ಅನ್ನೋದು. ಟೆಂಪರೇಚರ್ ಅದಕ್ಕೆ ಕಲ್ಪನೆ ಮಾಡೋದಕ್ಕೆ ಹೆಚ್ಚು ಅವಕಾಶ ಟೆಂಪರೇಚರ್ ಜಾಸ್ತಿ ಇರಬೇಕು. ಹೌದೌದು. ನೀವು ಟೆಂಪರೇಚರ್ ಜಾಸ್ತಿ ಕೊಟ್ಟಾಗ ಏನ್ ಮಾಡುತ್ತೆ ಅಂದ್ರೆ, ಇದನ್ನೇ ನೀವು ಸುಮಾರು ಕಡೆ ಕೇಳಿರ್ತೀರಿ, ಹೆಲುಸಿನೇಟ್. ಅದು ಯಾಕೆ ಅಂದ್ರೆ ಟೆಂಪರೇಚರ್ ಜಾಸ್ತಿ ಕೊಟ್ಟಾಗ ಅದು ಅದೇ ಇಮ್ಯಾಜಿನ್ ಮಾಡ್ಕೊಳಕ್ ಶುರು ಮಾಡುತ್ತೆ. ನೀವೇನಾದ್ರು ಈ ಪಿನ್ ಕೋಡ್ ಯಾವ್ದಾದ್ರು ನಾನ್ ಎಕ್ಸಿಸ್ಟೆಂಟ್ ಪಿನ್ ಕೋಡ್ ಕೊಟ್ರೆ, ಅದು ಬೆಂಗಳೂರಲ್ಲಿ ಇಲ್ಲದೆ ಏರಿಯಾ ಕೂಡ ಅದೇ ಕಂಡುಹಿಡಿದು ತಾನೇ ಒಂದು ಸಿಸ್ಟಮ್ ಔಟ್ ಆಗ್ಬಿಡುತ್ತೆ. ಹೌದೌದು. ಜಯನಗರ, ವಿಜಯನಗರ ಅಂತಿದೆ, ಬೇರೆ ಇನ್ಯಾವುದೋ ನಗರ ಅದಕ್ಕೆ ಕ್ರಿಯೇಟ್ ಮಾಡ್ಬಿಡ್ತದೆ. ಸೊ ಬಟ್ ಅದು ಇಲ್ಲಿ ವರ್ಕ್ ಆಗಲ್ಲ. ಬಟ್ ಎಲ್ಲಿ ವರ್ಕ್ ಆಗ್ತದೆ ಅಂದ್ರೆ, ನೀವು ಕ್ರಿಯೇಟಿವ್ ಫೀಲ್ಡ್ಸ್ ಅಲ್ಲಿ ತುಂಬಾ ಹೆಲ್ಪ್ಫುಲ್ ಅದು. ನಾನೇನೋ ಪದ್ಯ ಬರೀತಾ ಇದ್ದೀನಿ, ನಾನೊಂದು ಇದು ಕಾದಂಬರಿ ಬರೀತಾ ಇದ್ದೀನಿ, ಮೂವಿ ಮಾಡ್ತಾ ಇದ್ದೀನಿ ಅಂದಾಗ ನೀವು ಇಮ್ಯಾಜಿನೇಷನ್ ಇಲ್ಲದೆ ಹೋದ್ರೆ ಅದು ತುಂಬಾ ಡ್ರೈ ಆಗ್ಬಿಡ್ತದೆ. ಸೊ ಅದು ಈ ಕೇಸಿಗೆ ಒಂದು ಸ್ವಲ್ಪ ಕಮ್ಮಿ ಇಡ್ತೀನಿ ನಾನು, ಅದನ್ನ 0.1 ನಲ್ಲಿ ಇಡ್ತೀನಿ. ಇದು ಯೂಸ್ಲೆಸ್. ಏನು ಮಾಡ್ತೀನಿ ಅಂದ್ರೆ, ಇನ್ನೊಂದು ಹೇಳ್ತೀನಿ ಇದಕ್ಕೆ. ಒಂದು ಲಾಸ್ಟ್ ಇನ್ಸ್ಟ್ರಕ್ಷನ್ ಏನ್ ಮಾಡ್ತೀನಿ ಅಂದ್ರೆ, ಪ್ಲೀಸ್ ರೆಸ್ಪಾಂಡ್ ಓನ್ಲಿ. ಇದು ನಂದು ಅಸಿಸ್ಟೆಂಟ್ ಕ್ರಿಯೇಟ್ ಮಾಡಿದ್ದೀನಿ. ಈಗ ರೈಟ್ ಸೈಡ್ ಬಂದ್ಬಿಟ್ಟು ಒಬ್ರು ಕಸ್ಟಮರ್ ಬರ್ತಾರೆ. ಕಸ್ಟಮರ್ ಅವ್ರ ಪ್ರಶ್ನೆ ಇಲ್ಲಿರ್ತದೆ. ಹಲೋ, ಈಗ ನೋಡಿ, ಈಗ ಇದು ಆಕ್ಚುಯಲ್ ಟ್ರಾನ್ಸಾಕ್ಷನ್. ಈಗ ನಿಮ್ದು ಸ್ಟೋರ್ ನಡೀತಾ ಇದೆ, ಆ ಸ್ಟೋರ್ ಅಲ್ಲಿ ಈ ಅಸಿಸ್ಟೆಂಟ್ ಡಿಪ್ಲಾಯ್ ಮಾಡಿದೀರಾ ಒಂದು ಫೋನ್ ಅಲ್ಲಿ. ನೀವು ಚಾಟ್ ಬಾಟ್ ಡಾಟ್ ಸ್ಕ್ರೀನ್ ಒಂದು ಐಪ್ಯಾಡ್ ಇಟ್ಬಿಟ್ಟು ಐಪ್ಯಾಡ್ ಅಲ್ಲಿ ಇದನ್ನ ಇನ್ಸ್ಟಾಲ್ ಮಾಡ್ಬಿಟ್ಟು ಈ ಸ್ಕ್ರೀನ್ ಮಾತ್ರ ಕಾಣಂಗೆ ನೀವು ಡೆಸ್ಕ್ ಅಲ್ಲಿ ಇಟ್ಟಿದ್ದೀರಾ. ಸೊ ನೋಡ್ತಾ ಇರೋರ್ ಗಮನಕ್ಕೆ, ಎಡಗಡೆ ಇರೋದು ಕೊರಿಯರ್ ಸ್ಟೋರ್ ಅಸಿಸ್ಟೆಂಟ್ ಅನ್ನೋ ಒಂದು AI ಏಜೆಂಟ್. ಬಲಗಡೆ ಏನಂತಂದ್ರೆ, ಅದನ್ನ ಒಬ್ಬ ಯೂಸರ್ ಬಳಸ್ತಾ ಇದ್ರೆ ಕನ್ನಡದಲ್ಲಿ ಅದು ಮಾತಾಡ್ಬೇಕಾದಾಗ ಅದು ಹೇಗೆ ವರ್ಕ್ ಮಾಡುತ್ತೆ ಅಂತ ಅನ್ನುವಂಥದ್ದು. ಈಗ ಇದು ನೋಡಿ, ನಾನೊಬ್ಬ ಕಸ್ಟಮರ್. ಈಗ ಇದು DTDC ಅಂಗಡಿ ಅಂತ ಇಟ್ಕೊಳ್ಳಿ. ಆ ಕಸ್ಟಮರ್ ನಾನು ಅಲ್ಲಿ ಬಂದ್ಬಿಟ್ಟು ಹಲೋ ಅಂತೀನಿ. ನನಗೆ ಇದು ನಿಮ್ಮ ಡೆಸ್ಕಿಗೆ ಬಂದು
ಅದು ನೋಡಿ ಕನ್ನಡದಲ್ಲಿ ಹೇಳ್ತಾ ಇದ್ದೇನೆ. ನಮಸ್ಕಾರ, ನಿಮ್ಮ ಕೊರಿಯರ್ ಸ್ಟೋರ್, ನಾನು ನಿಮ್ಮ ಕೊರಿಯರ್ ಸ್ಟೋರ್ ಸಹಾಯಕ. ದಯವಿಟ್ಟು ನಿಮ್ಮ ಪ್ಯಾಕೇಜ್ ಪರಿಶೀಲನೆ. ಓಕೆ, ಶಾಖೆ ಮಾಹಿತಿ ಅಥವಾ ಯಾವುದೇ ಸಂಬಂಧಿತ ಮಾಹಿತಿ ಸಹಾಯ ಕೇಳಿ. ಸೊ ನಾನು ಏನು ಹೇಳ್ತೀನಿ, ನಮ್ಮ ಪ್ಯಾಕೇಜ್ ಮಿಸ್ ಆಗಿದೆ. ನೋಡಿ, ನಾನು ಇಂಗ್ಲಿಷಲ್ಲಿ ಕನ್ನಡ ಮಿಕ್ಸ್ ಮಾಡಿದ್ದೀನಿ. ರೈಟ್, ಇಂಗ್ಲಿಷ್. ನೋಡಿ, ನಿಮ್ಮ ಪ್ಯಾಕೇಜ್ ಕಳೆದೋಗಿದೆ ಅಂತ ಹೇಳ್ತಾ ಇದ್ದೀರಾ. ದಯವಿಟ್ಟು ಕೆಳಗಡೆ ಇರೋ ಮಾಹಿತಿ ಕೊಡಿ ನನಗೆ. ಪ್ಯಾಕೇಜ್ ಟ್ರ್ಯಾಕಿಂಗ್ ನಂಬರ್ ಕೊಡಿ, ಕೊರಿಯರ್ ಕಂಪನಿ ಹೆಸರು ಕೊಡಿ, ಉದಾಹರಣೆ ಫೆಡೆಕ್ಸ್ DHL ಬ್ಲೂ ಡಾಟ್. ನಿಮ್ಮ ಪಿನ್ ಕೋಡ್ ಕೊಡಿ ನನಗೆ. ಈ ವಿವರಗಳು ನೀಡಿದರೆ ನಾನು ನಿಮಗೆ ಅದನ್ನ ಈಗ ನೋಡಿ, ಯಾವ್ದು ಹೇಳಿಲ್ಲ ನಾನು, ಇದೆಲ್ಲ ಇಲ್ಲಿ ಬರ್ತಾ ಇದೆ. ನಿಮ್ಮ ಇನ್ಸ್ಟ್ರಕ್ಷನ್ಸ್ ಏನ್ ಕೊಟ್ಟಿದ್ದೀರಾ ಅದು ಹೇಳ್ತಾ ಇದೆ. ಸೂಪರ್. ಈಗ ನೋಡಿ, ನಾನು ಏನ್ ಹೇಳಕ್ ಅಷ್ಟೇ ಹೇಳ್ತೀನಿ ನೋಡಿ. ಯಾರ ಜನ, ನೀವು ಕಸ್ಟಮರ್ಸ್ ಹೆಂಗಿರ್ತಾರೆ ನಿಮ್ಗೆ ಗೊತ್ತಿರಲ್ಲ. ಕರೆಕ್ಟ್, ಹೌದು. ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ನೋಡಿ, ಇದು ಕೇಳ್ತಾ ಇನ್ನು ಮತ್ತೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ದಯವಿಟ್ಟು ಇನ್ನಷ್ಟು ವಿವರಗಳು ನೀಡಿ, ಪ್ಯಾಕೇಜ್ ಟ್ರ್ಯಾಕಿಂಗ್ ನಂಬರ್ ಪೂರ್ಣವಾಗಿ ಕೊಡಿ, ಕೊರಿಯರ್ ಕಂಪನಿ ಹೆಸರು ಕೊಡಿ, ಪಿನ್ ಕೋಡ್. ಈಗ ಏನ್ ಮಾಡ್ತಾ ಇದ್ದಾರೆ, 1 2 3 4 ಪ್ಯಾಕೇಜ್ ನಂಬರ್ ಫೆಡೆಕ್ಸ್. ರ್ಯಾಂಡಮ್ ಆಗಿ ಎಂಟರ್ ಮಾಡ್ತಾ ಇದ್ದೀನಿ. ಪಿನ್ ಕೋಡ್ 260076 ಬನಾಗಟ್ಟರು ಪಿನ್ ಕೋಡ್. ಈಗ ಇದು ಏನ್ ಮಾಡ್ತಾ ಇದೆ ನೋಡಿ, ಈ ಟ್ರ್ಯಾಕ್ ಪ್ಯಾಕೇಜ್ ಅನ್ನೋ ಟೂಲ್ ಕಾಲ್ ಮಾಡ್ತಾ ಇದೆ. ಈಗ ಅದು ನೋಡಿ, ಇಲ್ಲಿ ಬರ್ದಿದ್ನಲ್ಲ ಟ್ರ್ಯಾಕ್ ಪ್ಯಾಕೇಜ್ ಅಂತ. ಟ್ರ್ಯಾಕ್ ಪ್ಯಾಕೇಜ್ ನಾವು ಕ್ಲಿಕ್ ಮಾಡಿ ನೋಡಿದ್ರೆ ನೋಡಿ, ಅದು ಟ್ರ್ಯಾಕ್ ಪ್ಯಾಕೇಜ್. ಇದಕ್ಕೆ ಏನೇನು ರಿಕ್ವೈರ್ಮೆಂಟ್ಸ್ ಬೇಕಾಗಿತ್ತು, ಟ್ರ್ಯಾಕಿಂಗ್ ನಂಬರ್ ಬೇಕಾಗಿತ್ತು, ಕ್ಯಾರಿಯರ್ ಬೇಕಾಗಿತ್ತು, ಪೋಸ್ಟಲ್ ಕೋಡ್ ಬೇಕಾಗಿತ್ತು. ಅದು 3 ಸಿಕ್ಕಿದೆ. ಈಗ ಆ 3 ಇಲ್ಲಿ ನನ್ನ ಕೇಳ್ತದೆ. ಈಗ ಇಲ್ಲಿ ಫಸ್ಟ್ ಬರೀ ಪ್ಯಾಕೇಜ್ ನಂಬರ್ ಕೊಟ್ಟೆ, ಅದು ಹೇಳ್ತದೆ ನನಗೆ ಪ್ಯಾಕೇಜ್ 3 ಕೊಡಿ ನನಗೆ ಅಂತ. ಯಾಕಂದ್ರೆ ಈ ಟೂಲ್ ರಿಕ್ವೈರ್ಮೆಂಟ್ ಅದಿತ್ತು. ಅದಕ್ಕೆ ನೋಡ್ಕೊಂಡು ಅದು ಕೊಟ್ಟ ಆದ್ಮೇಲೆ ಅದನ್ನ ಇದಕ್ಕೆ ಈ JSON ಅನ್ನೋ ಸ್ಟ್ರಕ್ಚರ್ ಕನ್ವರ್ಟ್ ಮಾಡಿದೆ ಅದೀಗ. ಈಗ ನೋಡಿ, ಇದು ಟ್ರ್ಯಾಕಿಂಗ್ ನಂಬರ್, ಕ್ಯಾರಿಯರ್, ಪೋಸ್ಟಲ್ ಕೋಡ್. ಈ ಲೈನ್ ನಮ್ಮ ಯೂಸರ್ಗೆ ಏನ್ ಕಾಣಿಸಲ್ಲ, ಅವ್ರಿಗೆ ಹೈಡ್ ಆಗಿರುತ್ತಲ್ಲ. ಟ್ರ್ಯಾಕ್ ಪ್ಯಾಕೇಜ್ ಏನ್ ಕಾಲ್ ಮಾಡ್ತಾ ಇದ್ದಾರೆ ಅವ್ರು ನೋಡ್ತಾ ಇರೋದು ಬರೀ ಇಷ್ಟು. ಇಲ್ಲಿ ರೈಟ್ ಅಲ್ಲಿ ಏನಾಗ್ತಾ ಇದೆ ಟ್ರಾನ್ಸಾಕ್ಷನ್ ಅಷ್ಟು ಮಾತ್ರ ಅನ್ಸ್ತಾ ಇದೆ ಅಷ್ಟೇ. ನೋಡಿ, ಎಷ್ಟು ಟೋಕನ್ಸ್ ಯೂಸ್ ಮಾಡಿದೆ ನೋಡಿ, ಇನ್ ಟೋಕನ್ ಎಷ್ಟಿದೆ, ಔಟ್ ಟೋಕನ್ ಎಷ್ಟಿದೆ. ನೀವು ಲಾಕ್ಸ್ ಕ್ಲಿಕ್ ಮಾಡಿದ್ರೆ ಲಾಕ್ಸ್ ತೋರಿಸುತ್ತೆ ನಿಮ್ಗೆ. ಇದು ಡೆವಲಪರ್ ಸೆಂಟ್ರಿಕ್. ಇದು ಕಸ್ಟಮರ್ಸ್ ಯಾರಿಗೂ ಕಾಣಿಸಲ್ಲ. ಯಾಕಂದ್ರೆ ಈ ಪ್ಲಾಟ್ಫಾರ್ಮ್ ಇದು ಪ್ಲಾಟ್ಫಾರ್ಮ್ ಯೂಸ್ ಮಾಡ್ತಾ ಇರೋದಕ್ಕೆ ಇದು ಕಾಣಿಸ್ತಾ ಇದೆ. ಇದನ್ನ ನೀವು ಆಪ್ ಆಗಿ ಪ್ಯಾಕೇಜ್ ಮಾಡಬಹುದು, ಇಲ್ಲ SMS ಆಗಿ ಮಾಡಬಹುದು, ಇಲ್ಲಾಂದ್ರೆ ಫೋನ್ ಅಲ್ಲಿ ಬೇಕಾದ್ರೆ ಮಾಡಬಹುದು. ಇದು ನೋಡಿ, ಇದು ಟೂಲ್ ಕಾಲ್ ಆದ್ಮೇಲೆ ಇದ್ರ ಔಟ್ಪುಟ್ ಏನಾಗಿದೆ ಇದನ್ನ ನೋಡ್ಕೊಂಡು ನಡೀತಾ ಇದೆ. ಇದು ನೋಡಿ, ಫೈನಲ್ ರೆಸ್ಪಾನ್ಸ್ ಕಸ್ಟಮರ್ಗೆ. ನಿಮ್ಮ ಪ್ಯಾಕೇಜ್ ಈ ನಂಬರ್, ಈ ಪಿನ್ ಕೋಡ್ ನಾನು ಚೆಕ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಇರಿ ಅಂತ. ಇದು ಹೇಗಿದೆ ಅಂದ್ರೆ, ಈಗ ಯಾರಾದ್ರೂ ಒಂದು ಕೊರಿಯರ್ ಶಾಪ್ ನಡೆಸ್ತಾ ಇದ್ರೆ ಸ್ವಲ್ಪ ಅವರು ಇದರಲ್ಲಿ ಇಳಿದು ಮಾಡಿದ್ರೆ ಅವರೇ ಒಂದು ಈ ತರದೊಂದು ಕ್ರಿಯೇಟ್ ಮಾಡಿ ಇಟ್ಕೊಂಡ್ಬಿಡ್ಬೋದು. ಅದೊಂದು ವೆಬ್ಸೈಟ್ ಇದೆ, ಅದ್ರೊಳಗಡೆ ಒಂದು ಚಾಟ್ ಅಸಿಸ್ಟೆಂಟ್ ಬಾಟ್ ತರದನ್ನ ಮಾಡಿ ರೆಡಿನೂ ಮಾಡ್ಕೊಬಹುದು. ಈಗ ನೋಡಿ, ಈ ಟೂಲು ನಾನು ಏನು ಪ್ರೋಗ್ರಾಮಿಂಗ್ ಏನು ಮಾಡಿಲ್ಲ ಇಲ್ಲಿ. ಬಟ್ ನನಗೆ ಈಗ ಕಂಪ್ಲೀಟ್ ಒಂದು ಐಡಿಯಾ ಇದೆ. ಇದು ನಂಗೆ ಯಾವ ತರ ಏಜೆಂಟ್ ಬೇಕು, ಅದ್ರ ಇನ್ಸ್ಟ್ರಕ್ಷನ್ಸ್. ಈಗ ಬೇಕಾದ್ರೆ ನಾನು ಇದನ್ನ ಮತ್ತೆ ಚೇಂಜ್ ಮಾಡ್ಬೋದು. ಈಗ ಇಂಗ್ಲಿಷ್ ಅಂತ ಮಾಡ್ಬೋದು. ಏನ್ ಬೇಕಾದ್ರೆ ಟ್ರೈ ಮಾಡ್ಕೊಂಡು ಒಂದ್ಸರಿ ನಿಮ್ಗೆ ಒಂದು ಐಡಿಯಾ ಬಂದ ಆದ್ಮೇಲೆ ಇದನ್ನ ಎತ್ಕೊಂಡು ನಾನು ಇಷ್ಟು ಮುಂಚೆ ಟೂಲ್ ತೋರಿಸಿದ್ನಲ್ಲ ಕೋಡ್ ಜನರೇಷನ್, ಅಲ್ಲಿ ಬೇಕಾದ್ರೆ ಕಂಪ್ಲೀಟ್ ಕೋಡ್ ಬರೀಬಹುದು. ನೀವು ಇದನ್ನ ಐಫೋನ್ ಆಪ್ ಕನ್ವರ್ಟ್ ಮಾಡ್ಬೋದು, ಇಲ್ಲ ಆಂಡ್ರಾಯ್ಡ್ ಆಪ್ ಕನ್ವರ್ಟ್ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ನೀವು ಕೋಡ್ ಬರೀ ಇದೇ ಬೇಕಾಗಿಲ್ಲ ನಿಮಗೆ. ಸೊ ಇದು ಲೈವ್ ಡೆಮೋ. ಸೊ ವಿಲ್ ಕಮ್ ಬ್ಯಾಕ್ ಟು ಇದು ನಮ್ದು
ಸೊ ಈ ಕಾನ್ಸೆಪ್ಟ್ ಏನಂದ್ರೆ, ಈಗ ಇಂಟೆಲಿಜೆನ್ಸ್ ಇಸ್ ವೆರಿ ಚೀಪ್. ಈಗ ನೋಡಿ, ನಾನೊಬ್ಬ ಪ್ರೋಗ್ರಾಮರ್ ಕೆಲಸ ಮಾಡಿದೆ, ಒಬ್ಬ ಪ್ರಾಡಕ್ಟ್ ಡಿಸೈನರ್ ಕೆಲಸ ಮಾಡಿದೆ, ಅದಾದ್ಮೇಲೆ ಗ್ರಾಫಿಕ್ ಡಿಸೈನರ್ ಕೆಲಸ ಮಾಡಿದೆ. ಯಾಕಂದ್ರೆ ನನಗೆ ಆಪ್ ಸ್ಕ್ರೀನ್ಸ್ ರೆಡಿ ಇದೆ, ನಂದು ಐಡಿಯೇಷನ್ ಕಂಪ್ಲೀಟ್ ಮಾಡಿದ್ದೀನಿ. ಅಂದ್ರೆ ಕಸ್ಟಮರ್ಸ್ ಜೊತೆ ಯಾವ್ಯಾವ ತರ ಇಂಟ್ರಾಕ್ಷನ್ ಆಗ್ಬೋದು ಅನ್ಬೇಕಾದ್ರೆ ನಾನು ಮತ್ತೆ ಇನ್ನೊಂದು 50 ಸಾರಿ ಅದನ್ನ ಸಿಮ್ಯುಲೇಟ್ ಮಾಡ್ಬೋದು. ಇನ್ನೊಬ್ಬ ಯಾರೋ ಕನ್ನಡದಲ್ಲಿ ಮಾತಾಡ್ತಾನೆ, ಇನ್ನೊಬ್ಬ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾನೆ, ಇನ್ನೊಬ್ಬ ಬೇರೆ ಯಾವ್ದೋ ಭಾಷೆಯಲ್ಲಿ ಮಾತಾಡ್ತಾನೆ, ಅದನ್ನೆಲ್ಲ ಬೇಕಾದ್ರೆ ಸಿಮ್ಯುಲೇಟ್ ಮಾಡ್ಬೋದು ನಾನು. ಬೇರೆ ಏನಾದ್ರು ಐಡಿಯಾಸ್ ಇದ್ರೆ ನನ್ನ ತಲೆಯಲ್ಲಿ ಎಲ್ಲ ಟ್ರೈ ಮಾಡ್ಬೋದು. ಸೊ ಇಂಟೆಲಿಜೆನ್ಸ್ ಎಷ್ಟು ಚೀಪ್ ಆಗಿದೆ ಅಂದ್ರೆ, ಇಟ್ಸ್ ನಾಟ್ ವೆರಿ ಎಕ್ಸ್ಪೆನ್ಸಿವ್. ಈಗ ಅಲ್ಲಿ ಎಷ್ಟು ಒಂದು 2,000 ಟೋಕನ್ ಏನೋ ಆಗಿತ್ತು. 2,000 ಟೋಕನ್ ಒಂದು ಸ್ವಲ್ಪ ಮೋಸ್ಟ್ ಒಂದು 20 ರೂಪಾಯಿ 30 ರೂಪಾಯಿ ಖರ್ಚಾಗಿರ್ಬೋದು ಅಷ್ಟೇ. ಓಕೆ, ನೆಕ್ಸ್ಟ್ ಇಷ್ಟೆಲ್ಲ ಆದ್ಮೇಲೆ ಒಂದು ಸ್ವಲ್ಪ ಕ್ರಿಯೇಟಿವ್ ಸೈಡ್ ಅಲ್ಲಿ ನೋಡೋಣ. ಈಗ ನೋಡಿ, ಇದು ChatGPT ಮಾಡಿರೋದು. ಟೆಂಪರೇಚರ್ ಜಾಸ್ತಿ ಮಾಡೋಣ ಅಂತ ಹೇಳಿದ್ರಿ. ಹೌದು, ಕರೆಕ್ಟ್. ChatGPT ಸ್ಕ್ರೀನ್ ಓಪನ್ ಮಾಡ್ಬಿಡ್ತೀನಿ. ಇದು ನಾನು ಇದೊಂದು ಪದ್ಯ ಇದೆ, ಬಟ್ ಬೆಂಗಾಲಿ ಇದೆ. ಇದು ರವೀಂದ್ರನಾಥ್ ಟಾಗರ್ ಅವ್ರದ್ದು, ಬಟ್ ನನಗೆ ಬೆಂಗಾಲಿ ಓದಕ್ ಬರಲ್ಲ. ನನಗೆ ಕನ್ನಡ ಟ್ರಾನ್ಸ್ಲೇಟ್ ಮಾಡ್ಕೊಡಿ ಅಂತ. ಈಗ ಇಷ್ಟು ದಿವಸ ಇದ್ದ ಪ್ರಾಬ್ಲಮ್ ಏನಂದ್ರೆ, ಈಗ ಯಾರೊಬ್ರು ಟ್ರಾನ್ಸ್ಲೇಟ್ ಮಾಡಿ ಇಟ್ಟಿದ್ರು ಯಾವ್ದೋ ಒಂದು 20 ವರ್ಷದ ಹಿಂದೆ. ಅದು ನನಗೆ ಅದು ಒಂದು ಆಕ್ಸೆಸ್ ಇಲ್ಲ, ಇಲ್ಲಾಂದ್ರೆ ಅದು ಎಲ್ಲಿದೆ ಅಂತ ಗೊತ್ತಿಲ್ಲ, ಇಲ್ಲ ಅಂದ್ರೆ ಆ ಸ್ಟೈಲ್ ನನ್ಗೆ ಇಷ್ಟ ಆಗಿದೆ. ಬಟ್ ನನಗೆ ಈ ಪರ್ಟಿಕ್ಯುಲರ್ ಸ್ಟೈಲ್ ತುಂಬಾ ಇಷ್ಟ. ನನಗೆ ಕುವೆಂಪು ಅವ್ರ ಸ್ಟೈಲ್ ಅಲ್ಲಿ ಬರ್ಕೊಡೋದು ಈ ಸ್ಟೈಲ್ ನ. ಈಗ ನೋಡಿ, ಇದು ಕುವೆಂಪು ಅವ್ರ ಶೈಲಿಯಲ್ಲಿ ಇದು ಬರ್ದಿದೆ. ಅದಾದ್ಮೇಲೆ ನಾನು ಅದಕ್ಕೆ ಇನ್ನೊಂದು ಹೇಳಿದ್ದೆ ನೋಡಿ, ಇದು ನೋಡಿ, ಇದು ರಿಮೆಂಬರ್ ದಿಸ್ ವಿಲ್ ಬಿ ರಿವ್ಯೂಡ್ ಬೈ ಹಿಸ್ ಸನ್. ಈಗ ನಾನೇನ್ ಹೇಳ್ತೀನಿ ಅಂದ್ರೆ, ರೈಟ್, ಅವ್ರ ಹೆಸರು ಹೇಳಲ್ಲ, ಅವ್ರ ಸನ್, ಇದು ಮಗ ಯಾರು ಅಂತ ಹೇಳಲ್ಲ. ಈಗ ನೋಡಿ, ತೇಜಸ್ವಿ ಶೈಲಿ ತಗೊಂಬಂತು. ನಾನು ಹೇಳಿಲ್ಲ ಅದಕ್ಕೆ. ಈ ಸ್ಟೈಲು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರ್ತದೆ ನೋಡಿ. ಇದು ಕುವೆಂಪು ಸ್ಟೈಲ್, ಇದು ತೇಜಸ್ವಿ ಸ್ಟೈಲ್. ಸೊ ಇದು ಈ ತರ ಇಂಟೆಲಿಜೆನ್ಸ್ ನಿಮ್ಗೆ ದಿಸ್ ಇಸ್ ವೆರಿ ನನಗೆ ಇದು ಇವರು ಇಷ್ಟ ಆಗಿಲ್ಲ. ನಮ್ಗೆ ಏನೋ ಆಡ್ಬಿಟ್ಟು ಇನ್ನೊಬ್ರು ಯಾರೋ ಸ್ಟೈಲ್ ಬೇಕು. ನೋಡಿ, ಡಿಫ್ರೆಂಟ್ ಸ್ಟೈಲ್. ನೀವು ಬೇಕಾದ್ರೆ ಯಾರ ಸ್ಟೈಲ್ ಬೇಕಾದ್ರೆ ಮಿಮಿಕ್ ಮಾಡ್ಬೋದು. ನೋಡಿ, ಎಷ್ಟು ಆಲ್ಮೋಸ್ಟ್ ಒಂದು 2 ನಿಮಿಷದಲ್ಲಿ ನಾನು 3 ಸ್ಟೈಲ್ ರೆಡಿ ಇದೆ. ಒಂದು ಪ್ರಶ್ನೆ ಸರ್, ಅಲ್ಲಿ ಈಗ ರವಿ ಬೆಳಗೆರೆ, ತೇಜಸ್ವಿ ಇವರೆಲ್ಲ ಯಾರು ಅನ್ನೋದ್ರ ಬಗ್ಗೆ, ಮತ್ತೆ ಅವರ ಶೈಲಿ ಏನು ಅನ್ನೋದ್ರ ಬಗ್ಗೆ, ಅದಕ್ಕೆ ಮಾಡೆಲ್ಸ್ಗೆ ಟ್ರೈನಿಂಗ್ ಸಾಕಷ್ಟು ಆಗಿದ್ದಾಗ ಮಾತ್ರ ಈ ತರದ್ ಸಾಧ್ಯ ಆಗುತ್ತಲ್ವಾ? ಹೌದೌದು. ಇದು ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ, ಈ ಮಾಡೆಲ್ಸ್ ಇಂಟರ್ನೆಟ್ ಅಲ್ಲಿ ಎಷ್ಟು ನಾಲೆಡ್ಜ್ ಇದೆ. ಈ ನೋಡಿ, ಈಗ ಪಾಪ್ಯುಲರ್ ರೈಟರ್ಸ್ ಯಾರೇ ಇದ್ದಾರೆ, ಅದು ಅವ್ರು ಎಷ್ಟು ಬರ್ದಿದ್ದಾರೆ, ಎಷ್ಟು ಪಬ್ಲಿಷ್ ಆಗಿದೆ, ಅದೆಲ್ಲ ಅದು ಆಲ್ರೆಡಿ ಓದ್ಬಿಟ್ಟಿದೆ. ಅದು ಗೊತ್ತು. ರವಿ ಬೆಳಗೆರೆ ಅಂದ್ರೆ ಯಾರು, ಅವ್ರದ್ದು ಇದು ಕಾರ್ಪಸ್ ಎಷ್ಟಿದೆ, ಆಮೇಲೆ ಕುವೆಂಪುರ್ದು ಎಷ್ಟು ಕಾರ್ಪಸ್ ಇದೆ, ಕಂಪ್ಲೀಟ್ ಓದ್ಬಿಟ್ಟಿದೆ. ಇವಾಗ ಇದಕ್ಕೆ ನೀವೇನಾದ್ರೂ ನಾನು ಗೊತ್ತಿಲ್ಲದೆ ಇರೋ ಸ್ಟೈಲ್ ಹೇಳಿದ್ರೆ, ಇವಾಗ ಸುಬ್ಬು ಸ್ಟೈಲ್ ಅಲ್ಲಿ ಕೊಡೋದು ಗೊತ್ತಾಗಲ್ಲ, ಅದಕ್ಕೆ ಗೊತ್ತಿರಲ್ಲ. ಅವಾಗ ಏನ್ ಮಾಡ್ತಾ ಅಂದ್ರೆ, ಟೆಂಪರೇಚರ್ ಒಂದು ಸ್ವಲ್ಪ ಜಾಸ್ತಿ ಇದ್ರೆ ಇಮ್ಯಾಜಿನ್ ಮಾಡ್ಕೊಳಕ್ ಶುರು ಮಾಡುತ್ತದೆ. ಇಲ್ಲ ನಿಮ್ಗೆ ಇನ್ನೊಂದ್ ಸ್ವಲ್ಪ ದೂರ ಹೋಗಿ ನೀವೇ ನಿಮ್ದೇ ಸ್ಟೈಲ್ ಬೇಕಾದ್ರೆ ಇದ್ರಲ್ಲಿ ಕಂಡುಹಿಡಿಬಹುದು. ಮಿಕ್ಸ್ ಮಾಡಿಬೇಕು ಅಂದ್ರೆ ಮತ್ತೆ ಮಾಡಬಹುದು ಅದನ್ನ. ಇದು ಕ್ರಿಯೇಟಿವ್ ಸ್ಟೈಲ್ ಇದು. ಇನ್ನೊಂದು ಕಾನ್ಸೆಪ್ಟ್, ಈಗ ಒಂದಷ್ಟು ಜನರೇಟ್ ಆಗಿದೆ ಅನ್ಕೊಳ್ಳಿ. ಒಂದು ಈಗ ಇದು ಪದ್ಯ ಹೇಳ್ತಾ ಇದ್ನಲ್ಲ, 3 ಪದ್ಯ ಜನರೇಟ್ ಆಗಿದೆ. ಅದನ್ನು ರಿವ್ಯೂ ಮಾಡ್ಬೇಕು. ಪದ್ಯ ಬಿಟ್ಬಿಟ್ಟು ನೀವು ಇನ್ನೊಂದೇನೋ ಯಾವ್ದೋ ಒಂದು ಸೈನ್ಸ್ ಪ್ರಾಬ್ಲಮ್ ಇದೆ, ಇಲ್ಲ ಮ್ಯಾಥ್ ಪ್ರಾಬ್ಲಮ್ ಇದೆ, ನನಗೆ ಈ ಪ್ರಾಬ್ಲಮ್ಗೆ ನನಗೆ 3 ಸೊಲ್ಯೂಷನ್ ನನ್ನ ಸ್ಟೂಡೆಂಟ್ಸ್ ಕೊಟ್ಟಿದ್ದಾರೆ, ಅದನ್ನ ನಾನು ರ್ಯಾಂಕ್ ಮಾಡಬೇಕು. ಅದನ್ನ ಹೆಂಗ್ ಮಾಡ್ತೀರಾ? ಇಲ್ಲ ಅಂದ್ರೆ ಇನ್ನೊಂದು ಎಕ್ಸಾಂಪಲ್, ನನಗೆ 3 ಕಸ್ಟಮರ್ಸ್ ಬಂದಿದ್ರು. ಒಬ್ರು
ಕೋಪದಲ್ಲಿ ಮಾತಾಡಿದ್ರೆ, ಇನ್ನೊಬ್ರು ನಾರ್ಮಲ್ ಆಗಿ ಮಾತಾಡಿದ್ರೆ, ಇನ್ನೊಬ್ರು ಅನ್ಹ್ಯಾಪಿ ಇದು ಹ್ಯಾಪಿ ಕಸ್ಟಮರ್. ಅದನ್ನ ನೀವು ಹೆಂಗ್ ಜಡ್ಜ್ ಮಾಡ್ತೀರಾ? ಅದನ್ನ ಬೇಕಾದ್ರೆ 3 LLM ಕಾಲಲ್ಲಿ ಹಾಕ್ಬೋದು. 3 AI ಕಳಿಸ್ಬಿಟ್ಟು, ಇಲ್ಲ ಈಗ ಏಜೆಂಟ್ ನ ಯೂಸ್ ಮಾಡ್ತೀನಿ. ಈಗ ಕಾನ್ಸೆಪ್ಟ್ ನ 3 ಏಜೆಂಟ್ ಕ್ರಿಯೇಟ್ ಮಾಡಿ. ನೀನು ಜಡ್ಜ್, ನಿನಗೆ ಕಸ್ಟಮರ್ ಟ್ರಾನ್ಸಾಕ್ಷನ್ಸ್ ನಾನು ಕೊಡ್ತೀನಿ, ಅದನ್ನ ನೋಡ್ಕೊಂಡು ಸೆಂಟಿಮೆಂಟ್ ನನಗೆ ಕೊಡು ಅಂತ. ಟ್ರಾನ್ಸಾಕ್ಷನ್ಸ್ ನ ನೀವು 3 ಏಜೆಂಟ್ಗೂ ಕಳಿಸಿದ್ರೆ ಅದು ಹೇಳುತ್ತೆ ನಿಮಗೆ, ಇದು ಪಾಸಿಟಿವ್, ಇದು ನೆಗೆಟಿವ್, ಇದು ನ್ಯೂಟ್ರಲ್. ಇದು ರೌಟಿಂಗ್ ಅಂತಾರೆ ಇದನ್ನ. ನೀವು ಅದು ಮಾಡ್ಬೋದು. ಇಲ್ಲ ಅಂದ್ರೆ ಇನ್ನೊಂದು ಕಾನ್ಸೆಪ್ಟ್ ಏನಂದ್ರೆ, ಯಾರಾದ್ರು ಬಂದ್ಬಿಟ್ಟು ನನಗೆ ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರೆ ಅದನ್ನ ಇಂಗ್ಲಿಷ್ ಏಜೆಂಟ್ ಕಳಿಸು, ಕನ್ನಡದಲ್ಲಿ ಮಾತಾಡಿದ್ರೆ ಕನ್ನಡ ಏಜೆಂಟ್ ಕಳಿಸು, ಇನ್ನೊಬ್ಬ ಯಾರಾದ್ರು ತಮಿಳಲ್ಲಿ ಮಾತಾಡಿದ್ರೆ ಅವ್ನು ತಮಿಳ್ ಏಜೆಂಟ್ ಕಳಿಸು. ಆ ರೌಟಿಂಗ್ ಬೇಕಾದ್ರೆ ಮಾಡ್ಬೋದು. ಆ ರೌಟಿಂಗ್ ಯಾರು ಮಾಡ್ತಾರೆ ಅದು ಕೂಡ ಇನ್ನೊಂದು ಏಜೆಂಟ್. ಆ ರೌಟಿಂಗ್ ಏಜೆಂಟ್ ಏನ್ ಹೇಳ್ತೀರಾ ನೀವು? ನನಗೆ ಯಾರಾದ್ರೂ ಕಸ್ಟಮರ್ ಬಂದಾಗ ಮೊದಲು ಅವ್ನು ಯಾವ ಭಾಷೆ ಮಾತಾಡ್ತಾ ಇದ್ದಾನೆ ಆ ಭಾಷೆ ಐಡೆಂಟಿಫೈ ಮಾಡು, ಅದನ್ನ ಈ ಏಜೆಂಟ್ ಕಳಿಸು. ಆ ಏಜೆಂಟ್ ಅನ್ನೋದು ಏನು? ಏಜೆಂಟ್ 1 ಅದೊಂದು ಟೂಲ್ ಕಾಲ್, ಏಜೆಂಟ್ 2 ಟೂಲ್ ಕಾಲ್. ಅದನ್ನ ಏನಂತ ಬರೀತೀರಾ ನೀವು? ಏಜೆಂಟ್ ಕನ್ನಡ, ಏಜೆಂಟ್ ತಮಿಳ್, ಏಜೆಂಟ್ ಇಂಗ್ಲಿಷ್, ಏಜೆಂಟ್ ಬೆಂಗಾಲಿ. ಎಷ್ಟು ಬೇಕಾದ್ರೆ ಒಂದು 20 ಟೂಲ್ ಇಟ್ಕೊಳ್ಳಿ ನೀವು. 20 ಲ್ಯಾಂಗ್ವೇಜ್ 20 ಟೂಲ್ ಇಟ್ಕೊಂಡು ಒಂದು ರೌಟರ್ ಇರ್ತದೆ, ಏಜೆಂಟ್ ಲ್ಯಾಂಗ್ವೇಜ್ ರೌಟರ್ ಅಂತ. ಸೊ ಇದು ರೌಟಿಂಗ್. ಈಗ ನೋಡಿ, ಒಂದು ಬಿಲ್ಡಿಂಗ್ ಬ್ಲಾಕ್ ಮೇಲೆ ಇನ್ನೊಂದು ಬಿಲ್ಡಿಂಗ್ ಬ್ಲಾಕ್ ಹೆಂಗ್ ಕಟ್ಬೋದು ಅಂತ ಏಜೆಂಟಿಕಲ್ಲಿ. ಆಲ್ಮೋಸ್ಟ್ ಮುಗೀತು. ಸೊ ಇದು ಬೇಸಿಕಲಿ ಇದೇ ಏಜೆಂಟಿಕ್ ಫ್ಲೋ. ನಾನು ಸದ್ಯಕ್ಕೆ ಯೂಸ್ ಮಾಡ್ತಾರಂತ ಏಜೆಂಟಿಕ್ ಫ್ಲೋ. ಟೂಲ್ಸ್ ಯಾವ ತರ ಟೂಲ್ಸ್ ಯೂಸ್ ಮಾಡ್ಬೋದು ನೀವು ಅಂತ. ನಾನ್ ಯೂಸ್ ಮಾಡೋದು ಒಂದ್ ಸ್ವಲ್ಪ ನಂದೆಲ್ಲ ಡೆವಲಪರ್ ಸೆಂಟ್ರಿಕ್ ಟೂಲ್ಸ್ ಒಂದ್ ಸ್ವಲ್ಪ. ಬಟ್ ಜನರಲಿ ಈಗ ನೋಡಿ, ಇದು ChatGPT Pro ಯೂಸ್ ಮಾಡ್ತೀನಿ. ಕ್ಲಾಡ್ ಕೋಡ್ ಅಂತ ಇನ್ನೊಂದು ಯೂಸ್ ಮಾಡ್ತೀನಿ. ನಾನು ಕೋಡ್ ಬರೆಯೋಕ್ಕೆಲ್ಲ ಕ್ಲಾಡ್ ಕೋಡ್ ಅಂತ ಮಾಡ್ತೀನಿ. ಜನರಲ್ ಟೆಕ್ನಿಕಲ್ ಏನಾದ್ರು ಹೆಲ್ಪ್ ಬೇಕು ಅಂದಾಗ ಕ್ಲಾಡ್ ಡೆಸ್ಕ್ಟಾಪ್ ಅಂತ ಒಂದು ಇಷ್ಟೊತ್ತು ತೋರಿಸಿದ್ರೆ, ಇದು ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ದು, ಅದು ಕ್ಲಾಡ್ ಡೆಸ್ಕ್ಟಾಪ್. ಓಪನ್ AI ಪ್ಲಾಟ್ಫಾರ್ಮ್ ಯೂಸ್ ಮಾಡ್ತೀನಿ. ಆಂಥ್ರೋಪಿಕ್ ಅನ್ನೋದು ಇನ್ನೊಂದು ಟಾಪ್ ಕಂಪ್ನಿ. ಅವ್ರು ತುಂಬಾ ಪಾಪ್ಯುಲರ್ ಮಾಡಿಡ್ಸು. AI ಸ್ಟುಡಿಯೋ ಅಂತ ಗೂಗಲ್ ಅವ್ರದ್ದು ಇದೆ, ಫ್ರೀ ಟೂಲ್ ಅದು. ಅಲ್ಲಿ ಬೇಕಾದ್ರೆ ನೀವು ಆಲ್ಮೋಸ್ಟ್ ಎಲ್ಲ ನಾನು ChatGPT ಏನೇನು ಮಾಡಿದೆ ಆಲ್ಮೋಸ್ಟ್ ಒಂದು 80-90% ಮಾಡಬಹುದು. ಇದು ಕರ್ಸರ್ VS ಕೋಡ್ ಕ್ಲೈನ್ ಅನ್ನೋ ಎಲ್ಲ ಪ್ರೋಗ್ರಾಮಿಂಗ್ ಟೂಲ್ಸ್. ಅದು ಮಿಕ್ಕಿದೆಲ್ಲ ಪ್ರೋಗ್ರಾಮಿಂಗ್ ಟೂಲ್ಸ್. ಬಟ್ ಐಡಿಯಾ ಏನಂದ್ರೆ, ಈಗ ಟೂಲ್ಸ್ ಸಿಕ್ಕಾಪಟ್ಟ ಪವರ್ಫುಲ್ ಟೂಲ್ಸ್ ಇದೆ. ಏನು ಮಾಡಬೇಕು ಅಂತಂದ್ರೂ ಕೂಡ ನೀವೇ ಕುಂತು ನಾನು HTML ಬರೀಬೇಕು, ಇಲ್ಲ ಇನ್ನೊಂದು ಲ್ಯಾಂಗ್ವೇಜ್ ಅಲ್ಲಿ ಇನ್ನೊಂದು ಏನೋ ಕೋಡ್ ಬರೀಬೇಕು ಅನ್ನೋ ಇದೇ ಇಲ್ಲ ನಿಮಗೆ. ಅದು ಟೂಲ್ ಹೇಳ್ಬೇಕಷ್ಟೇ. ನೀವು ಏನಂತ ಹೇಳ್ತೀರಾ ಅದಕ್ಕೊಂದು ರೋಲ್ ಕೊಡ್ತೀರಾ. ಇವರ ಜಾವಾ ಸ್ಕ್ರಿಪ್ಟ್ ಪ್ರೋಗ್ರಾಮರ್, ಇವರ ಪೈಥಾನ್ ಪ್ರೋಗ್ರಾಮರ್, ಇಲ್ಲ ನೀನು ಇದು ಈ ತರ ಪ್ರೋಗ್ರಾಮರ್, ಇಲ್ಲ ನಿನ್ನ ರೋಲ್ ಬಂದ್ಬಿಟ್ಟು QA ಇಂಜಿನಿಯರ್ ನೀನು ಅಂತ ನಾನು ರಿಕ್ವೈರ್ಮೆಂಟ್ಸ್ ಇದೆ, ನೀನು ನನಗೆ ಬರ್ಕೊಡು ಅಂತ. ಅದನ್ನ ಏನ್ ಮಾಡ್ತೀರಾ, ಅಷ್ಟು ಎತ್ಕೊಂಡೋಗಿ ಇನ್ನೊಂದು ಸೆಷನ್ ಓಪನ್ ಮಾಡಿ ಅದಕ್ಕೆ ಹೇಳ್ತೀರಾ ನೀವು, ಇದು ನನ್ನ ಇನ್ನೊಬ್ಬ ಇದು ಜೂನಿಯರ್ ಪ್ರೋಗ್ರಾಮರ್ ಇದ್ದಾನೆ, ಅವ್ನು ನನಗೆ ಬರ್ಕೊಟ್ಟಿದ್ದಾನೆ, ನೀನು ಅದನ್ನ ನನಗೆ ರಿವ್ಯೂ ಮಾಡ್ಕೊಡು. ಸೊ ನೀವು ಈ ಬಿಲ್ಡಿಂಗ್ ಬ್ಲಾಕ್ಸ್ ಹೆಂಗ್ ಮಾಡ್ತೀರಾ ಅಂದ್ರೆ, ಒಂದು ತಗೊಂಡೋಗಿ ಒಂದ್ರದ್ದು ಔಟ್ಪುಟ್ ಇನ್ನೊಂದು ಇನ್ಪುಟ್ ಆಗ್ತದೆ. ಆಗ ನಿಮಗೆ ಸರ್ ಒಂದ್ ಪ್ರಶ್ನೆ, ಈಗ ನೀವು ಹಲವಾರು ಟೂಲ್ಸ್ ಇಲ್ಲಿ ಹೇಳಿದ್ರಲ್ಲ, ಅದ್ರಲ್ಲಿ ಎಷ್ಟೊಂದೆಲ್ಲ ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ ನಿಮ್ಗೆ ಚೆನ್ನಾಗಿ ಯೂಸ್ಫುಲ್ ಆಗುವಂತದ್ದು. ಆಲ್ಮೋಸ್ಟ್ ಇದೆಲ್ಲ ಆಲ್ಮೋಸ್ಟ್ ಎಲ್ಲ ಪೇಯ್ಡ್ ಟೂಲ್ಸ್. ಆದ್ರೆ ಈಗ ಸ್ಟೂಡೆಂಟ್ಸ್ ಯಾರೋ ಇದ್ದಾರೆ ಅಂಡ್ ಸ್ವಲ್ಪ ಕಾಲೇಜ್ ಡೇಸ್ ಅಲ್ಲಿ ಓದ್ತಾ ಇದ್ದಾರೆ, ಏನೋ ಒಂದು AI ಏಜೆಂಟ್ ಮಾಡಿ ಅದ್ರ ಏನೋ ಒಂದು ಪ್ರಯೋಗ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಅವರಿಗೆ ಉಚಿತವಾಗಿ ಯೂಸ್ ಮಾಡಕ್ ಆಗುವಂತದ್ದು ಏನಾದ್ರು ಒಂದಿಷ್ಟು ಇದೆಯಾ ಇದರಲ್ಲಿ? ಇದೆ ಸುಮಾರಿದೆ. K2 ಅಂತ ಒಂದು ಲಾಸ್ಟ್ ವೀಕ್ ಬಂತದ್ದು, ಅದೊಂದು ಒಳ್ಳೆ ಮಾಡಲದು. ಆಮೇಲೆ ಇನ್ನು ಇದು ಗೂಗಲ್ ಟೂಲ್ಸ್ ಆಲ್ಮೋಸ್ಟ್ ಎಲ್ಲ ಫ್ರೀ ಇದೆ. AI ಸ್ಟುಡಿಯೋ ಫ್ರೀ, ಜೆಮಿನಿ ಫ್ರೀ. ಇನ್ ಜನರಲ್ ಗೂಗಲ್ ಟೂಲ್ಸ್ ತುಂಬಾ ಕಮ್ಮಿ ಅದು. ಆಮೇಲೆ ಇನ್ನು ಸುಮಾರು ಓಪನ್ ಸೋರ್ಸ್ ಟೂಲ್ಸ್ ಇದಾವೆ. ಕ್ವೆನ್ ಅಂತ ಒಂದು ಮಾಡಲ್ ಇದೆ. ಲಾಮಾ ಅಂತ ಫಸ್ಟ್ ಇತ್ತು, ಬಟ್ ಈಗ ಅಷ್ಟೊಂದು ಅವರು ಒಂದು ಸ್ವಲ್ಪ ಹಿಂದೆ ಬಿಟ್ಟಿದ್ದಾರೆ. ಕ್ವೆನ್, K2, ಆಮೇಲೆ ಮಿಸ್ಟ್ರಲ್ ಅಂತ ಒಂದಿದೆ, ಫ್ರೆಂಚ್ ಕಂಪನಿ. ಇದು ಟಾಪ್ ಮಾಡಲ್ ಸದ್ಯಕ್ಕೆ ಓಪನ್ ಸೋರ್ಸ್ ಅಲ್ಲಿ. ಬಟ್ ವಾಟ್ ಐ ಸಜೆಸ್ಟ್ ಈಸ್, ಇದಕ್ಕೆ ಪೇ ಮಾಡಿ ಪೇಡ್ ಟೂಲ್ಸ್ ತಗೊಳ್ಳಿ ಯಾವ್ದಾದ್ರು. ಇಫ್ ಯು ವಾಂಟ್ ಟು ರೆಡ್ಯೂಸ್ ಯುವರ್ ಎಕ್ಸ್ಪೆನ್ಸಸ್, ಬೇರೆ ಎಕ್ಸ್ಪೆನ್ಸಸ್ ಕಮ್ಮಿ ಮಾಡಿಕೊಂಡು ಯಾವ್ದಾದ್ರು ಒಳ್ಳೆ ಪೇಡ್ ಟೂಲ್ ತಗೊಂಡ್ರೆ ನಿಮ್ಗೆ ಸಿಕ್ಕುವ ಔಟ್ಪುಟ್ ಎಷ್ಟಿದೆ ಅಂದ್ರೆ ಎಕ್ಸ್ಪೋನೆನ್ಷಿಯಲ್ ಅದು. ಸೊ ಕೆಲವು ಪೇಡ್ ಟೂಲ್ಸ್ ನೀವು ಬೀಟ್ ಮಾಡೋದು ತುಂಬಾ ಕಷ್ಟ.
ಓಕೆ. ಇನ್ನೊಂದು ಮೋಸ್ಟ್ಲಿ ಇದೆ ಲಾಸ್ಟ್ ಸ್ಲೈಡ್ ಅನ್ಸುತ್ತೆ. ಮಾಡೆಲ್ಸ್ ಹೆಂಗ್ ಚೂಸ್ ಮಾಡ್ತೀರಾ ನೀವು? ಅದು ಇಂಪಾರ್ಟೆಂಟ್ ಪ್ರಶ್ನೆ. ಅಂದ್ರೆ ನಿಮಗೆ ಗೊತ್ತಿರಲ್ಲ ಯಾವ ಮಾಡ್ಲು ಏನ್ ಮಾಡ್ತದೆ ಅಂತ. ಇದು ನಂದು ಜನರಲ್ ಈಗ ಸದ್ಯಕ್ಕೆ ನನ್ನ ಲಿಸ್ಟ್ ಅಲ್ಲಿ ಇರೋದು O3 ಅಂತ ಚಾಟ್‌ಜಿಪಿಟಿ ಇದು ಓಪನ್ ಎಐ ಮಾಡಲಿದೆ. ನಿಮ್ಗೆ ಏನಾದ್ರು ರೀಸನಿಂಗ್ ಬೇಕು ಅಂದ್ರೆ, ನಿಮ್ಗೆ PhD ಲೆವೆಲ್ ನಾಲೆಡ್ಜ್ ಬೇಕು ಅಂದ್ರೆ, ಇಟ್ ಇಸ್ ಸರ್ಪಾಸ್ಡ್ PhD. O3 ಅನ್ನೋ ಮಾಡಲು O3 Pro ಅಂತ ಇನ್ನೊಂದು ಪ್ರೋ ಮಾಡಲಿದೆ. ಅದು ಎಷ್ಟು ಪವರ್ಫುಲ್ ಮಾಡಲ್ಸ್ ಅಂದ್ರೆ ಅದನ್ನ ಅರ್ಥ ಮಾಡ್ಕೊಳಕ್ ನನಗೆ ಅಷ್ಟೊಂದು ಎಬಿಲಿಟಿ ಇಲ್ಲ. ಸೊ ನಿಮ್ಗೆ ಆ ತರ ಪವರ್ಫುಲ್ ಮಾಡಲ್ಸ್ ಬೇಕು ನಿಮ್ಗೆ ಕೆಲವೊಂದು ಟೈಮಲ್ಲಿ. K2 ಅಂತ ಒಂದಿದೆ, ಬಟ್ O3 ಅಷ್ಟು ಪವರ್ಫುಲ್ ಇಲ್ಲ ಅದು. O3 Pro ನಿಮಗೆ ವೆರಿ ಹೈ ನಾಲೆಡ್ಜ್ ಬೇಕು ಅಂದ್ರೆ, ಬಟ್ ಇವೆಲ್ಲ ಫ್ರೀ ಟೂಲ್ಸ್ ಅಲ್ಲ. ಆಮೇಲೆ ಸಾನೆಟ್ 4 ಜನರಲ್ ಏಜೆಂಟ್ ಸ್ಪೆಸಿಫಿಕ್ ಬೇಕು ಅಂದ್ರೆ ಇದು ಆಂಥ್ರೋಪಿಕ್ ಅವ್ರದ್ದು ಸಾನೆಟ್ 4 ಅಂತಿದೆ. ಜೆಮಿನಿ 2.4 ತುಂಬಾ ಚೆನ್ನಾಗಿದೆ ಅದು ಕೂಡ. ಇದು ಈ 3 ಮಾಡಲ್ಸ್ ನಾನು ಜನರಲ್ ಆಗಿ ಯೂಸ್ ಮಾಡೋದು. ರಿಸೋರ್ಸಸ್ ಸಿಕ್ಕಾಪಟ್ಟೆ ರಿಸೋರ್ಸಸ್ ಇದೆ, ಫ್ರೀ ರಿಸೋರ್ಸಸ್ ಇದೆ. ಓಪನ್ ಎ ಡಾಕ್ಯುಮೆಂಟೇಶನ್, ಆಂಥ್ರೋಪಿಕ್ ಡಾಕ್ಯುಮೆಂಟೇಶನ್, ಗೂಗಲ್ ಅವ್ರ ಡಾಕ್ಯುಮೆಂಟೇಶನ್ ಇದೆ, ಯೂಟ್ಯೂಬ್ ಅಲ್ಲಿ ಸುಮಾರು ವಿಡಿಯೋಸ್ ಇದೆ. ನೀವು ಅಷ್ಟೆಲ್ಲ ಯೂಸ್ ಮಾಡಿಕೊಂಡು ಮೋಸ್ಟ್ಲಿ ಒಂದ್ 2-3 ತಿಂಗಳಲ್ಲಿ ಒಳ್ಳೆ ಏಜೆಂಟ್ಸ್ ಬಿಲ್ಡ್ ಮಾಡಬಹುದು. ಅದೇ ಮೊನ್ನೆ ಯಾವ್ದು ಐ ಥಿಂಕ್ ಆಂಥ್ರೋಪಿಕ್ ಅನ್ಸುತ್ತೆ, ಅದರ CEO ಹೇಳಿದ್ ನಾನು ಹೇಳ್ತಾ ಇದ್ದೆ. ಏನಂತಂದ್ರೆ ಇಂಟರ್ನೆಟ್ ಎರಾ ಏನು ಎಷ್ಟು ಮಿಲಿಯನೇರ್ಸ್ ನ ಕ್ರಿಯೇಟ್ ಮಾಡ್ತೋ ಅದರ 10 times ಮಿಲಿಯನೇರ್ಸ್ ಇವಾಗ ಈ AI ಎರಾ ಅಲ್ಲಿ ಬರ್ತಾರೆ. ಯಾಕೆಂದ್ರೆ ಇಷ್ಟು ಪವರ್ಫುಲ್ ಟೂಲ್ಸ್ ನಿಮ್ಮ ಕೈಯಲ್ಲಿದೆ. ಅಂಡ್ ಎಂತ ಸಮಸ್ಯೆಗಳನ್ನು ನೀವು ಟೆಕ್ನಾಲಜಿ ಬಗೆಹರಿಸಕ್ಕಾಗುವಂತದ್ದು ಸ್ವಲ್ಪ ನಿಮ್ ಇಮ್ಯಾಜಿನೇಷನ್ ಇದ್ರೆ, ಒಂಚೂರು ನಿಮ್ಗೆ ಪ್ರಯತ್ನ ಮಾಡೋ ಒಂದು ಗುಣ ಇದ್ರೆ, ಖಂಡಿತವಾಗ್ಲೂ ಇದನ್ನ ಬಳಸ್ಕೊಂಡು ನೀವೇ ಒಳ್ಳೊಳ್ಳೆ ಉದ್ಯಮಗಳನ್ನ ಮಾಡ್ಬೋದು, ಚೆನ್ನಾಗಿ ಹಣ ಸಂಪಾದನೆ ಮಾಡ್ಬೋದು ಅನ್ನೋ ತರದ್ದೆಲ್ಲ ಒಂದು ಮಾತುಗಳನ್ನ ಕೇಳ್ತಾ ಇದ್ದೆ. ಐ ಥಿಂಕ್ ವೆರಿ ಯೂಸ್ಫುಲ್ ಸರ್. ಸಾಕಷ್ಟು ಕ್ವಿಕ್ ಆಗಿ ಒಂದು ಡೆಮೋನು ಕೊಟ್ರಿ ಸಾಕಷ್ಟು ವಿಷಯಗಳ ಬಗ್ಗೆ. ಪ್ರಶ್ನೆಗಳು ನೋಡೋಣ ಒಂದ್ ಸ್ವಲ್ಪ. ಎಸ್. ಓಕೆ, ಸೊ ಒಂದು ನಿಮಿಷ ಸರ್. ಓಕೆ, ಒಬ್ರು ಕೇಳಿದಾರೆ, ಅಮರನ್ ಅವರು, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಜನರೇಟಿವ್ AI ಅಂಡ್ ಏಜೆಂಟಿಕ್ AI? ಡಿಫ್ರೆನ್ಸ್ ಏನಿಲ್ಲ. ನಿಮಗೆ ಏಜೆಂಟಿಕ್ ಎಐಗೆ ಜನರೇಷನ್ ಬೇಕು. ಜನರೇಷನ್ ಏನಂದ್ರೆ, ನಾನು ಇವಾಗ ಹಾಯ್ ಅಂದ್ರೆ ಹಲೋ ಅನ್ಬೇಕು ಯಾರಾದ್ರು ನನಗೆ. ಏನು ಹಲೋ ಅನ್ನೋದು ಏನು, ಇಟ್ಸ್ ಎ ಜನರೇಷನ್. ನೀವು ಟೆಕ್ಸ್ಟ್ ಜನರೇಷನ್ ಅಂತ ಇದ್ದೀರಾ, ಇಲ್ಲಾಂದ್ರೆ ಅದಕ್ಕೆ ನನಗೆ ಈ ತರ ಇಮೇಜ್ ಕೊಡು ಅಂದ್ರೆ ಅದು ಇಮೇಜ್ ಜನರೇಟ್ ಮಾಡ್ಕೊಡುತ್ತೆ. ಈ ಪ್ರಾಸೆಸ್ ಇದೆಯಲ್ವಾ, ಜನರೇಷನ್ ಪ್ರಾಸೆಸ್, ಅದನ್ನ ಜನರೇಟಿವ್ ಎಐ ಅಂತಾರೆ ಅಷ್ಟೇ. ರೈಟ್. ಓಕೆ. ಐ ಥಿಂಕ್ ಪ್ರಶಾಂತ್ ರಾವ್ ಅನ್ನೋರು ಗಾರ್ಡ್ ರೈಲ್ಸ್ ಅಂಡ್ NCP ಬಗ್ಗೆನೂ ಏನಾದ್ರು ಡಿಸ್ಕಸ್ ಮಾಡ್ತೀರಾ ಅಂತ ಕೇಳಿದ್ರು, ಸ್ವಲ್ಪ ಹಿಂದೆನೆ ಕೇಳಿದ್ರು. ಬಟ್ ಚುಟುಕಾಗಿ ಏನಾದ್ರು ಒಂದು MCP ಅಂದ್ರೆ ಏನು ಅಂತ ಒಂದು ಎಕ್ಸ್ಪ್ಲೇನ್ ಮಾಡ್ಬೋದು? MCP ಅನ್ನೋದು ಈಗ ಆ ಟೂಲ್ಸ್ ಯೂಸ್ ಮಾಡ್ತಾ ಇದ್ವಲ್ಲ, ಅದೊಂದು ಸ್ವಲ್ಪ ಅಡ್ವಾನ್ಸ್ಡ್ ಕಾನ್ಸೆಪ್ಟ್ ಅಷ್ಟೇನೆ MCP. ಯಾವ್ದಾದ್ರು ಎಕ್ಸಿಸ್ಟಿಂಗ್ ಸಿಸ್ಟಮ್ಸ್ ನೀವು ಕನೆಕ್ಟ್ ಮಾಡಬೇಕು ಅಂದ್ರೆ ಎರಡು ಟೈಪ್ ಅಲ್ಲಿ ಮಾಡ್ಬೋದು. ಒಂದ API ಗೆ ಎಕ್ಸ್ಪೋಸ್ ಮಾಡಬೇಕಾಗ್ತದೆ, ಅದು ಹಳೆ ಮಾಡಲದು. ಅದ್ರ ಬದಲು MCP ಅಂತ ಇನ್ನೊಂದಿದೆ. ನೀವು ಇರೋ ಎಕ್ಸಿಸ್ಟಿಂಗ್ ಸಿಸ್ಟಮ್ಸ್ಗೆ ಒಂದು ಸ್ವಲ್ಪ ಟೂಲ್ಸ್ ಬರೆದು MCP ಮುಖಾಂತರ, ಅದು ಪ್ರೋಟೋಕಾಲ್ ಅದು, ಅದ್ರ ಮುಖಾಂತರ ನೀವು ನಿಮ್ಮ ಏಜೆಂಟ್ಗೆ ಎಕ್ಸ್ಪೋಸ್ ಮಾಡಬಹುದು ಆ ನಾಲೆಡ್ಜ್. ಓಕೆ. ಮತ್ತೆ ಓಪನ್ AI ಏಜೆಂಟ್ ಬಿಲ್ಡಿಂಗ್ ಪ್ಲಾಟ್ಫಾರ್ಮ್ ಫ್ರೀ ಇದೆಯಾ ಅಥವಾ ಸಬ್ಸ್ಕ್ರಿಪ್ಷನ್ ಬೇಸ್ಡ್ ಅಂತ ಕೇಳಿದ್ರು ವಿನಯ್ ಅವರು. ಸಬ್ಸ್ಕ್ರಿಪ್ಷನ್ ಬೇಸ್ಡ್ ಇದೆ. ಓಕೆ. ಜನರಲಿ ಕೆಲವು ಮಾಡಲ್ಸ್ ಬಿಟ್ರೆ ಫ್ರೀ ಟೂಲ್ಸ್ ಅಷ್ಟೊಂದೇನು ಚೆನ್ನಾಗಿಲ್ಲ. ಸೊ ನೀವು ಒಂದು ಸ್ವಲ್ಪ ಪೇಡ್ ಟೂಲ್ಸ್ ತಗೊಳ್ಳೋದೇ ಒಳ್ಳೇದು. ಓಕೆ. ಅದೇ ಕೆಲವರು ನಾನ್ ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋರಿಗೆ ಒಂದ್ ಸ್ವಲ್ಪ ಪ್ರೋಗ್ರಾಮಿಂಗ್ ಹೆವಿ ಇತ್ತು, ಅದನ್ನ ಒಂಚೂರು ಸ್ವಲ್ಪ ಬಿಡಿಸಿ ಏನೊಂದು ಈಗ AI ಏಜೆಂಟ್ ಅಂದ್ರೆ ಏನು, ಏಜೆಂಟಿಕ್ AI ಅಂದ್ರೆ ಏನು ಅಂತ ಒಂದು ಮೇಲ್ ಮಟ್ಟದಲ್ಲಿ ಒಂದ್ ಮಾತಲ್ಲಿ ಹೇಳೋದಾದ್ರೆ ಹೇಗೆ ಹೇಳ್ಬೋದು ಸರ್? ಅದು ಆಲ್ಮೋಸ್ಟ್ ಸ್ವಲ್ಪ ಟರ್ಮ್ಸ್ ಎಲ್ಲ ಕನ್ಫ್ಯೂಸಿಂಗ್ ಇದು. ಬಟ್ ಏನಂದ್ರೆ ಫಂಡಮೆಂಟಲಿ ಏನಂದ್ರೆ, ಏಜೆಂಟ್ ಅಂದ್ರೆ ಈಗ ನೀವು ಅದಕ್ಕೆ ಒಂದು ತಲೆ ಇರುತ್ತೆ. ಏಜೆಂಟ್ ಅಂದ್ರೆ ಜನರೇಟಿವ್ AI ಅನ್ನೋದು ಬೇಸಿಕ್ ಕಾನ್ಸೆಪ್ಟ್. ಅದನ್ನ ಬಿಲ್ಡ್ ಮಾಡ್ಕೊಂಡು ನೀವು ಅದನ್ನ ಏಜೆಂಟ್ ಕನ್ವರ್ಟ್ ಮಾಡ್ತಾ ಇದ್ದೀರಾ ಅಂದಾಗ ಏನಾಗ್ತದೆ ಅಂದ್ರೆ, ಅದಕ್ಕೊಂದು ಮೆಮೊರಿ ಇರ್ತದೆ, ಅದಕ್ಕೊಂದು ಟೂಲ್ಸ್ ಕಾಲ್ ಮಾಡುವುದನ್ನೋ ಇದಿರ್ತದೆ, ಅದನ್ನೆಲ್ಲ ಯೋಚನೆ ಮಾಡಿ. ಆಮೇಲೆ ಪ್ಲಸ್ ಅದು ರೀಸನಿಂಗ್ ಅನ್ನೋ ಇದಿರ್ತದೆ ಇಂಟರ್ನಲ್ ಆಗಿ. ನಾನು ಏನಾದ್ರು ಪ್ರಶ್ನೆ ಕೇಳಿದಾಗ 1+1 ಏನು ಅಂತ ಕೇಳಿದ್ರೆ ಅದು ಟೆಕ್ಸ್ಟ್ ಜನರೇಷನ್ ಇಂದ ವರ್ಕ್ ಆಗಲ್ಲ. ಅಟ್ಲೀಸ್ಟ್ ಈಗ
ಲಾಸ್ಟ್ ವೀಕ್ ವರೆಗೂ ವರ್ಕ್ ಆಗ್ತಾ ಇಲ್ಲ, ಈಗ ಅದು ವರ್ಕ್ ಆಗ್ತದೆ. ಬಟ್ Okay. 1+1 ಅಂದಾಗ ಅದಕ್ಕೆ ಯೋಚನೆ ಮಾಡಬೇಕು. ಇದು ನಾನು ಜನರೇಟ್ ಮಾಡೋಕ್ಕಾಗಲ್ಲ, ಇದನ್ನ 1+1 ಮ್ಯಾಥ್ ಆಗಿ ಟ್ರೀಟ್ ಮಾಡಿ ಸರಿಯಾದನ್ನೇ ಕೊಡ್ಬೇಕು ಅಂತ. ಸರಿಯಾಗಿ ಕೊಡ್ಬೇಕು. ಅವಾಗ ಅದೇನಾಗ್ತದೆ, ಅದು ರೀಸನಿಂಗ್ ಅಂತ. ಅದನ್ನ ಅದು ಟೂಲ್ ಯೂಸ್ ಮಾಡ್ಕೊಂಡು ಮತ್ತೆ ಅದು ಇದು ನೋಡಿ 3 ಸ್ಟೆಪ್ ಇದು. ಫಸ್ಟ್ ರೀಸನಿಂಗ್, ಅದಾದ್ಮೇಲೆ ಈ ರೀಸನಿಂಗ್ ಅರ್ಥ ಮಾಡ್ಕೊಂಡು ಏನೋ ಟೂಲ್ ಕಳ್ಸಿ, ಕ್ಯಾಲ್ಕುಲೇಟರ್ ಟೂಲ್ ಕಳ್ಸುತ್ತೆ. ಅದರ ಔಟ್ಪುಟ್ ತಗೊಂಡು ಮತ್ತೆ ಜನರೇಟ್ ಮಾಡ್ಬೇಕು ನೆಕ್ಸ್ಟ್ 1+1 = 2 ಅಂತ. ಇದು ಅದು ಪ್ರಾಸೆಸ್. ಅದು ಓಕೆ ಓಕೆ ಸೇಮ್ ನಮ್ಮ ಮೈಂಡ್ ಹೆಂಗೆ ಯೋಚನೆ ಮಾಡುತ್ತೆ, ಸೇಮ್ ಅದೇ ತರಾನೇ ಏಜೆಂಟ್ಸ್ ಕೂಡ ಯೋಚನೆ ಮಾಡೋದು. ಓಕೆ ಓಕೆ ಅಂದ್ರೆ ಈಗ ನಾವು ಹೇಳಿದ್ದನ್ನಷ್ಟೇ ಮಾಡುತ್ತೆ ಅನ್ನೋ ತರದನ್ನ AI ಏಜೆಂಟ್ ಅಂತ ಕರೆದ್ರೆ, ತಾನೇ ಸ್ವಂತ ಯೋಚನೆ ಮಾಡ್ಕೊಂಡು ಇನ್ನು ಸ್ವಲ್ಪ ಇಂಡಿಪೆಂಡೆಂಟ್ ಆಗಿ ಡಿಸಿಷನ್ ತಗೊಳ್ಳುವಂಥದ್ದು, ಅಥವಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ಮನುಷ್ಯರು ಹೇಗೆ ಯೋಚನೆ ಮಾಡ್ತಾರೆ ಆ ರೀತಿ ಯೋಚನೆ ಮಾಡುವಂತದನ್ನ ಏಜೆಂಟಿಗೆ AI ಅನ್ನೋ ತರ ಕರಿಬಹುದಾ? ಹೌದು ಹೌದು, ಹಾ. ಓಕೆ, ಮುಂದೆ ಡು ವಿ ನೀಡ್ ಟು ಯೂಸ್ ಇಮೋಷನಲ್ ರಿಕ್ವೆಸ್ಟಿಂಗ್ ನೋಟ್ಸ್ ಲೈಕ್ ಪ್ಲೀಸ್, ಅಪಾಲಜೀಸ್ ಎಕ್ಸೆಟ್ರಾ ಅಂತ ವಿವೇಕಾನಂದ ಅನ್ನೋರು ಪ್ರಶ್ನೆ ಕೇಳಿದ್ದಾರೆ. ಹೌದು, ಅರ್ಥ ಆಗುತ್ತೆ. ಯಾಕಂದ್ರೆ ಫಂಡಮೆಂಟಲಿ ಎ ಟೂಲ್ಸ್ ನಮ್ಮ ಮೈಂಡ್ ನ ಮಾಡೆಲ್ ಮಾಡ್ಕೊಂಡು ಬಿಲ್ಡ್ ಮಾಡಿರುವಂಥದ್ದು. ಓಕೆ ಮೈಂಡ್ ನೀವು ಸರ್ ದಯವಿಟ್ಟು ನನ್ಗೆ ಕೊಡಿ, ನಂಗೆ ಇದು ತುಂಬಾ ಕಷ್ಟ ಇದೆ, ನನಗೆ ನಾನ್ ಬಡವ ಅಂದ್ರೆ ನಿಮ್ಗೆ ಸ್ವಲ್ಪ ಕನಿಕರ ಬರುತ್ತೆ, ಸ್ವಲ್ಪ ಪಾಪ ಓಕೆ ಅನ್ಸುತ್ತೆ. ಮಾಡಲ್ಸ್ ಅಲ್ಲೂ ಇಂಟೆಲಿಜೆನ್ಸ್ ಮತ್ತೆ ಹೌದು. ಇಮೋಷನಲ್ ಇಂಟೆಲಿಜೆನ್ಸ್ ಬಿಲ್ಡ್ ಆಗಿರುತ್ತೆ. ಯಾಕಂದ್ರೆ ಅದನ್ನ ಈಗ ಇರೋ ಎ ಮಾಡಲ್ಸು ಹ್ಯೂಮನ್ ಬ್ರೈನ್ ಮೇಲ್ ಮಾಡಲ್ ಆಗಿರುವಂತವು. ರೈಟ್ ಸೊ ಇದೆಲ್ಲ ಟ್ರಿಕ್ಸ್ ವರ್ಕ್ ಆಗುತ್ತೆ. ಓಕೆ ಓಕೆ ಮತ್ತೆ ಒಂದ್ ನಿಮಿಷ ಸರ್, ಇನ್ನು ನೋಡ್ತೀನಿ. ಕೆಲವು ಪ್ರಶ್ನೆಗಳು ರಿಪೀಟ್ ಆಗಿದೆ, ಆದ್ರೆ ತೊಂದ್ರೆ ಇಲ್ಲ. ಹಾಗೆ ಸುಜನ್ ಅನ್ನೋರು ಈ ಸರ್ವಂ AI ಬಗ್ಗೆ ಒಂದ್ ಸ್ವಲ್ಪ ಹೇಳಿ ಸರ್ ಅಂತ ಹೇಳಿದ್ದಾರೆ. ಸರ್ವಮೇ ಅಷ್ಟೊಂದು ಎಕ್ಸ್ಪ್ಲೋರ್ ಮಾಡಿಲ್ಲ ನಾನು. ಓಕೆ, ಬಟ್ ಐ ಥಿಂಕ್ ಭಾರತದ ಭಾಷೆಗಳನ್ನ ಫೋಕಸ್ ಮಾಡ್ಕೊಂಡು ಅವರು LLM ಬಿಲ್ಡ್ ಮಾಡ್ತಾ ಇದಾರೆ ಅನ್ನೋದು ಒಂದು ಕ್ವಿಕ್ ಕಾನ್ಸೆಪ್ಟ್ ತರ ಅನ್ಕೋಬಹುದು. ಹೌದು. ಓಕೆ, ಹಾಗೆ ಅದೇ ಫ್ರೀ ಏಜೆಂಟಿಕ್ AI ಟೂಲ್ಸ್ ಫಾರ್ ಬಿಲ್ಡಿಂಗ್ ಬೇಸಿಕ್ ಮಾಡಲ್ಸ್ ಅಂತ ಅವರು ಕೇಳಿದ್ದಾರೆ, ಬಟ್ ಐ ಥಿಂಕ್ ಅದು ನೀವು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೀರಾ ಅನ್ಸುತ್ತೆ. ಸಾಕಷ್ಟು ಜನ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ. ಸೊ ಐ ಥಿಂಕ್ ಮುಂದಿನ ಒಂದಿಷ್ಟು ಪ್ರಶ್ನೆಗಳು ನೋಡೋಣ ಸರ್, ಒಂದು ನಿಮಿಷ. ಓಕೆ, ಸೊ ಸುಜನ್ ಅನ್ನೋರು ಹೇಳ್ತಾ ಇದ್ದಾರೆ, ಯಾರ ಹತ್ರ ಏರ್ಟೆಲ್ ಪೋಸ್ಟ್ ಪೇಡ್ ಕನೆಕ್ಷನ್ ಇದೆಯೋ ಅವ್ರಿಗೆಲ್ರಿಗೂ 1 ವರ್ಷದ ಕಾಲದ ಪರ್ಪ್ಲೆಕ್ಸಿಟಿ ಪ್ರೋ ಫ್ರೀ ಸಬ್ಸ್ಕ್ರಿಪ್ಷನ್ ಕೊಡ್ತಾ ಇದ್ದಾರೆ, 1 ವರ್ಷದ್ದು. ಅದನ್ನ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಯಾರ ಹತ್ರ ಏರ್ಟೆಲ್ ಪೋಸ್ಟ್ ಪೇಡ್ ಮೊಬೈಲ್ ಇದೆಯೋ ಅವರು ಏರ್ಟೆಲ್ ಥ್ಯಾಂಕ್ ಯು ಅನ್ನೋ ಆಪ್ ಹಾಕೊಂಡು ಅದನ್ನ ತಗೊಳ್ಬಹುದು. ನಿಮ್ಗೆ 1 ವರ್ಷ ಹಲವಾರು ಮಾಡೆಲ್ಗಳನ್ನ ಪರ್ಪ್ಲೆಕ್ಸಿಟಿ ಪ್ರೋ ಅಲ್ಲಿ ಬಳಸ್ಕೊಳ್ಳೋಕೆ ಅವಕಾಶ ಇದೆ. ಖಂಡಿತ ಪ್ರಯತ್ನ ಮಾಡಿ. ಓಕೆ ಸರ್, ಇನ್ನೊಂದು ಪ್ರಶ್ನೆ ಬಾಲಕೃಷ್ಣ ಅನ್ನೋರು ಕೇಳಿದ್ದಾರೆ. ಇನ್ ದ ರಿಯಲ್ ವರ್ಲ್ಡ್ ಯೂಸ್ ಕೇಸಸ್ ಫಾರ್ ಡಿಫರೆಂಟ್ ಡೊಮೇನ್ಸ್, ಹೌ ಇಂಪಾರ್ಟೆಂಟ್ ಈಸ್ ದಿ ಫೌಂಡೇಶನ್ ಮಾಡೆಲ್ ಸೆಲೆಕ್ಷನ್ ಅಂತ ಕೇಳಿದ್ದಾರೆ. ಅದು ತುಂಬಾ ಇಂಪಾರ್ಟೆಂಟ್. ಅದು ಯಾಕಂದ್ರೆ ನೀವು ಮಾಡೆಲ್ ಕೇಪಬಿಲಿಟೀಸ್ ಮೇಲೆ ನಿಮ್ಮ ಏಜೆಂಟ್ ಕೇಪಬಿಲಿಟೀಸ್ ಡಿಪೆಂಡ್ ಆಗಿರ್ತದೆ. ನನ್ನ ಹತ್ರ ಒಳ್ಳೆ ಮಾಡೆಲ್ ಇಲ್ಲ ಅಂತಂದಾಗ ನಾನು ಇದು ಓಪನ್ ಎಲ್ ಸೆಲೆಕ್ಟ್ ಮಾಡ್ತಾ ಇದ್ದೆ 4.1 ನಾನು ಸೆಲೆಕ್ಟ್ ಮಾಡಿದ್ದೆ. ಓಕೆ, ಇಷ್ಟು ಮುಂಚೆ ನಾನು ಬೇರೆ ಮಾಡೆಲ್ಸ್ ಟ್ರೈ ಮಾಡಿದ್ದೆ. ಕನ್ನಡದಲ್ಲಿ 4.0 ಸೆಲೆಕ್ಟ್ ಮಾಡಿದಾಗ ಕನ್ನಡದಲ್ಲಿ ಅಷ್ಟೊಂದು ರೆಸ್ಪಾನ್ಸ್ ಕರೆಕ್ಟ್ ಆಗಿ ಬರ್ತಾ ಇರಲಿಲ್ಲ. ಓಕೆ, ನೀವು ಹಳೆ ಮಾಡೆಲ್ಸ್ ಇಲ್ಲ ಲೆಸ್ ಪವರ್ಫುಲ್ ಮಾಡೆಲ್ಸ್ ಅಷ್ಟೊಂದು ಅದೇನಾಗ್ತದೆ ಅಂದ್ರೆ ಅದಕ್ಕೆ ಟ್ರೈನಿಂಗ್ ಡೇಟಾ ಕಮ್ಮಿ ಇರ್ತದೆ, ಇಲ್ಲಾಂದ್ರೆ ಸುಮಾರು ಟೆಕ್ನಿಕ್ಸ್ ಯೂಸ್ ಮಾಡಿರಲ್ಲ ಅವರು. ಅದನ್ನ ಕಾಸ್ಟ್ ಕಟ್ ಮಾಡೋಕ್ಕೋಸ್ಕರ ಇಲ್ಲ ಸುಮಾರು ಈ ತರ ರೀಸನ್ಸ್ ಇರ್ಬೋದು ಅವರಿಗೆ. ಅಷ್ಟೊಂದು ಪವರ್ಫುಲ್ ಮಾಡೆಲ್ಸ್ ಇರಲ್ಲ. ಸೊ ನಿಮ್ಗೆ ಫೌಂಡೇಶನ್ ಮಾಡಲು ನಿಮ್ದು ಏನ್ ಮಾಡ್ತಾ ಇದ್ದೀರಾ ಅದನ್ನ ನೋಡ್ಕೊಂಡು ಫೌಂಡೇಶನ್ ಮಾಡಲು ನೀವು ಸೆಲೆಕ್ಟ್ ಮಾಡಬೇಕು. ಸುಮಾರು ಮಲ್ಟಿ ಮೋಡಲ್ ಮಾಡೆಲ್ಸ್ ಇರಲ್ಲ. ಮಲ್ಟಿ ಮೋಡಲ್ ಮಾಡೆಲ್ಸ್ ಅಂದ್ರೆ ನಾನೊಂದು ಚಾಟ್ ಜಿಪಿಟಿಲಿ ಅದು ಮಹಿಷಾಸ್ ಫೋಟೋ ಅಪ್ಲೋಡ್ ಮಾಡಿದ್ದೆ. ಅದಕ್ಕೆ ಅರ್ಥ ಆಗುತ್ತೆ ಏನ್ ಫೋಟೋ ಅಂತ. ನಾನು ಬೇಕಾದ್ರೆ ಅದನ್ನ ಕೇಳ್ಬೋದು, ಏನ್ ಫೋಟೋ ಇದು ಅಂತ. ಅದು ಹೇಳುದು ನನಗೆ ಮೈಸೂರಲ್ಲಿ ಈ ಜಾಗದಲ್ಲಿದೆ ಅಂತ. ಸೊ ಫೌಂಡೇಶನ್ ಮಾಡೆಲ್ಸ್ ತುಂಬಾ ಇಂಪಾರ್ಟೆಂಟ್. ನೀವ್ಯಾವ್ದು ಲೆಸ್ ಪವರ್ಫುಲ್ ಮಾಡೆಲ್ಸ್ ಯೂಸ್ ಮಾಡಿದ್ರೆ ಒಳ್ಳೆ ಔಟ್ಪುಟ್ ಸಿಗಲ್ಲ ನಿಮಗೆ. ಓಕೆ 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 ಸತೀಶ್ ಅನ್ನೋರು ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ. ಹೌ ಆರ್ ಇಂಡಿಯನ್ ಕಂಪನೀಸ್ ಫೇರಿಂಗ್ ವಿತ್ ಏಜೆಂಟಿಕ್ AI and AI? Another question is, how can one create a freelance part-time income generating job profiles? Any leads or steps or guidance ಅಂತ ಕೇಳಿದ್ದಾರೆ. Okay, I have a different take. Okay.
ಫ್ರೀ ಜನರೇಟಿಂಗ್ ಆಕ್ಟ್ ಮಾಡ್ತೀರಾ. ಈಗ ನೋಡಿ, ಏಜೆಂಟ್ ಅಲ್ಲಿ ನಾನೊಂದು ಕಂಪ್ಲೀಟ್ ಕೊರಿಯರ್ ಸರ್ವಿಸ್ ಬಿಲ್ಡ್ ಮಾಡಿದೆ. ಎಷ್ಟು ಟೈಮ್ ಹಿಡಿತು ನನಗೆ? 2 Right. ಮಿನಿಟ್ಸ್. ಹ್ಮ್ ನಿಮ್ಮ ಇಮ್ಯಾಜಿನೇಷನ್, ದಟ್ಸ್ ಎ ಲಿಮಿಟೇಷನ್. ಹ್ಮ್ ನೀವು ಹಳೆ ವರ್ಲ್ಡ್ ಅಲ್ಲಿ ಇದ್ದಂಗೆ ಈಗಿಲ್ಲ. ಎ ಅಲ್ಲಿ ಎಷ್ಟು ಪವರ್ಫುಲ್ ಟೂಲ್ಸ್ ಇದೆ ಅಂದ್ರೆ, ಬರೀ ಒಂದು 10-20 ರೂಪಾಯಿ ಯೂಸ್ ಮಾಡಿಕೊಂಡು ನಾನು ಕಂಪ್ಲೀಟ್ ರೀರೇಟ್ ಮಾಡ್ಕೋಬಹುದು. ಹ್ಮ್ ಆಪ್ ಬಿಲ್ಡಿಂಗ್ ತೊಂದರೆ ಇಲ್ಲ, ಸಾಫ್ಟ್ವೇರ್ ಬಿಲ್ಡಿಂಗ್ ತೊಂದರೆ ಇಲ್ಲ. ಈಗ ಹ್ಮ್ ಇನ್ನೇನ್ ನಿಮ್ಮ ಇಮ್ಯಾಜಿನೇಷನ್ ಒಂದೇ, ಅಷ್ಟಕ್ಕೆ ಯಾಕೆ ನಿಲ್ತೀರಾ ನೀವು? ನಿಜ. ಸಮಥಿಂಗ್ ಡಿಫ್ರೆಂಟ್. Right. So, ಹಾಗೆ ಇನ್ನೊಬ್ರು ಧನುಷ್ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ರು. ಸರ್, ನಮಸ್ತೆ, ನಾನು ಇಂಜಿನಿಯರಿಂಗ್ ವಿದ್ಯಾರ್ಥಿ. ನಮ್ಮ ಕಾಲೇಜ್ನಲ್ಲಿ AI ಹೇಳಿಕೊಡುವ ಸರಿಯಾದ ಟೀಚರ್ಸ್ ಇಲ್ಲ. ಹೀಗಾಗಿ ಏಜೆಂಟಿಕ್ AI ಕೋರ್ಸ್ ಆನ್ಲೈನ್ ನಲ್ಲಿ ಯಾವ್ದಾದ್ರು ಇದೆಯಾ? ಇದ್ರೆ ಯಾವ್ದು ಬೆಸ್ಟ್? ಯಾಕಂದ್ರೆ ಇಂಜಿನಿಯರಿಂಗ್ ಮುಗಿದಾಗ AI ಸ್ಕಿಲ್ಸ್ ಮೇಲೆ ಜಾಸ್ತಿ ಓಪನಿಂಗ್ಸ್ ಇದಾವೆ ಅಂತ ಹೇಳಿ ಕೇಳಿದ್ದಾರೆ. ಅದಕ್ಕೇನಾದ್ರು ಲೈಕ್ ಕೋರ್ಸಸ್ ಏನಿದೆ, ಅಥವಾ ಲೈಕ್ ಏನೋ ನೀವು ಆಗ್ಲೇ ಒಂದು ಲಿಂಕ್ ತೋರಿಸಿದ್ರಿ ಆಂಥ್ರೋಪಿಕ್ ಅವ್ರದ್ದು ಹೌ ಟು ಬಿಲ್ಡ್ AI ಏಜೆಂಟ್ಸ್ ಅನ್ನೋದು, ಆ ತರದ್ನ ನೋಡ್ಕೊಂಡು ಶುರು ಮಾಡ್ಕೊಳ್ಳೋದು ಇಸ್ ಅ ಗುಡ್ ವೇ ಅಂತ ಅನ್ಸುತ್ತಲ್ಲ? ಜನರಲಿ ಕೋರ್ಸಸ್ ತಗೋಬೇಡಿ, ಯಾಕಂದ್ರೆ ಕೋರ್ಸಸ್ ಔಟ್ಡೇಟ್ ಆಗಿದೆ ಆಲ್ಮೋಸ್ಟ್. ಯಾವ ಲೆವೆಲ್ ಹೋಗ್ತಾ ಇದ್ದಾರೆ ಅದನ್ನ ಕ್ಯಾಚ್ ಅಪ್ ಮಾಡ್ಕೊಳಕ್ಕೆ ಯಾರ ಕೈಲಿ ಆಗ್ತಾ ಇಲ್ಲ. ಸೊ ಬೆಸ್ಟ್ ಟೀಚರ್ ಈಸ್ ಎ ಇಟ್ ಸೆಲ್ಫ್. ಓಪನ್ ಮಾಡಿ ನನಗೆ LLM ಕಾಲ್ ಹೆಂಗ್ ಮಾಡಬೇಕು ಕೇಳಿ. ಅದು ಒಂದು ವೇ, ಸ್ವಲ್ಪ ಅಡ್ವಾನ್ಸ್. ಅಷ್ಟು ಬಿಟ್ರೆ ಆಂಥ್ರೋಪಿಕ್ ಡಾಕ್ಯುಮೆಂಟೇಶನ್, ಓಪನ್ AI ಡಾಕ್ಯುಮೆಂಟೇಶನ್, ಗೂಗಲ್ ಅವ್ರ ಡಾಕ್ಯುಮೆಂಟೇಶನ್ ಇದೆ, ಗೂಗಲ್ ಜೆಮಿನಿ ಅಂತಿದೆ. ಈ 3 ಡಾಕ್ಯುಮೆಂಟೇಶನ್ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ನನ್ನ ಫಸ್ಟ್ ಸೋರ್ಸ್ ಆಫ್ ಇದು ಲರ್ನಿಂಗ್ ಎಲ್ಲ ಅಲ್ಲೇ ಆಗೋದು. ಅಷ್ಟು ಬಿಟ್ಟರೆ ಟ್ವಿಟರ್ ಅಲ್ಲಿ ನೀವು ಸ್ವಲ್ಪ ಇಂಜಿನಿಯರ್ಸ್ ಫಾಲೋ ಮಾಡಿದ್ರೆ, ಆಲ್ಮೋಸ್ಟ್ ಈ ಎಲ್ಲ ಕಂಪ್ನಿಗಳ ಇಂಜಿನಿಯರ್ಸ್ ಟ್ವಿಟರ್ ಇದ್ದಾರೆ, ಅವ್ರನ್ನ ಫಾಲೋ ಮಾಡಿ. ಸೊ ಅವಾಗ ಏನಾಗ್ತದೆ ಅಂದ್ರೆ, ನಿಮಗೆ ಯೂಟ್ಯೂಬ್ ಅಲ್ಲಿ ಸುಮಾರು ಜನ ಹಳೆ ಕೋರ್ಸ್ ಹಾಕಿರ್ತಾರೆ, ಹಳೆ ಮೆಟೀರಿಯಲ್ ಹಾಕಿರ್ತಾರೆ. ಅದನ್ನ ಯಾವ್ದು ಫಾಲೋ ಮಾಡಕ್ ಹೋಗಬೇಡಿ, ಯಾಕಂದ್ರೆ ಅದು ತುಂಬಾ ಹಳೆಯದು. ನಾನು ನೋಡ್ತಾ ಇದ್ದೆ ಯುಡೆಮಿಲಿ ಯಾವ್ದೋ ಒಂದು ಪ್ರಾಂಪ್ಟ್ ಇಂಜಿನಿಯರಿಂಗ್ ಕೋರ್ಸ್ ಸುಮಾರು ಒಂದು 2-3 ಲಕ್ಷ ಜನ ತಗೊಂಡಿದ್ದಾರೆ. ಐ ಥಿಂಕ್ ಅದು ಚೆಕ್ ಮಾಡಿದ್ರೆ ಅದು ಅಟ್ಲೀಸ್ಟ್ ಸ್ವಲ್ಪ ಹಳೆ ಕೋರ್ಸ್ ವೇರ್ ಅಂತ ಅನ್ಸುತ್ತೆ. ಬಿಕಾಸ್ ಇವಾಗ ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಷ್ಟೊಂದು ನೀವು ಇಂಜಿನಿಯರ್ ಮಾಡೋಗುತ್ತೆ ಇಲ್ಲ. ಇವನ್ ನೆಟ್ ವೆರಿ ಹೈ ಲೆವೆಲ್ ಕಾಂಟೆಕ್ಸ್ಟ್ ಕೊಟ್ಟರು ಟಕ್ ಅಂತ ಅದು ಡಿಟೇಲ್ಡ್ ಆಗಿ ಪ್ರಾಂಪ್ಟ್ ಕೊಡೋ ಮಟ್ಟಕ್ಕೆ ಬದಲಾಗಿದೆ ಅಂತ ಅನ್ಸುತ್ತೆ. ಹೌದು, ಕರೆಕ್ಟ್. ನೀವು ChatGPT ಇಲ್ಲ ಅಂದ್ರೆ ಯಾವ್ದಾರ ಟೂಲ್ ಇಲ್ಲ, AI ಸ್ಟುಡಿಯೋ ಹೋಗಿ ಅದನ್ನ ಒಂದು ಪ್ರಾಂಪ್ಟ್ ಕೊಟ್ಟು ನೀವು ಗಿವ್ ಮಿ 50 ಎಕ್ಸಾಂಪಲ್ಸ್ ಅನ್ನಿ, ನೆಕ್ಸ್ಟ್ 30 ಸೆಕೆಂಡ್ಸ್ ಅಲ್ಲಿ ನಿಮ್ಗೆ 50 ಎಕ್ಸಾಂಪಲ್ಸ್ ಸಿಕ್ಕುತ್ತೆ. ನಿಮ್ಗೆ ಅಷ್ಟೊಂದು ಹೈ ಫಿಡೆಲಿಟಿ ಲರ್ನಿಂಗ್ ಬೇರೆ ಎಲ್ಲೂ ಆಗಲ್ಲ, ತುಂಬಾ ಕಷ್ಟ. AI ಒಂದು ಟೀಚರ್ ತರ ಬಳಸ್ಕೊಳ್ಳಿ, AI ಯೂಸ್ ಮಾಡ್ಕೊಳ್ಳಿ. ಅಲ್ಲಿ ಹೋಗಿ ಹೇಳಿ ನೀವು ಅದಕ್ಕೆ, AI ಸ್ಟುಡಿಯೋ ಅಲ್ಲಿ ಅದು ಬ್ರೌಸ್ ಮಾಡೋ ಶಕ್ತಿ ಇದೆ ಅದಕ್ಕೆ, ಇದೆ, ಕ್ಲಾಡಲ್ಲೂ ಇದೆ. ಅಲ್ಲಿ ಹೋಗಿ ನೀವು ನನಗೆ ಓಪನ್ AI ಡಾಕ್ಯುಮೆಂಟೇಶನ್ ನೋಡ್ಕೊಂಡು, ಅಲ್ಲಿ ಅವ್ರು ಏನ್ ಬರ್ದಿದ್ದಾರೆ ಅದನ್ನ ನೋಡ್ಕೊಂಡು, ಆಮೇಲೆ ಆಂಥ್ರೋಪಿಕ್ ಡಾಕ್ಯುಮೆಂಟೇಶನ್ ಹೋಗಿ ಅದನ್ನೆಲ್ಲ ಎರಡು ಕಂಪೇರ್ ಮಾಡಿ ನನಗೆ ಡಿಸ್ಟಿಲ್ಡ್ ವರ್ಷನ್ ಕೊಡು ನನಗೆ ನೋಡಿ. ಅಂದ್ರೆ ನೀವು ಡಿಮ್ಯಾಂಡ್ ಮಾಡ್ತಾ ಇದ್ದೀರಾ, ನನಗೆ ಏನ್ ಕಲಿಬೇಕು ಅನ್ನೋದು AI ಯೂಸ್ ಮಾಡ್ಕೊಂಡು ನೀವು ಮಾಡ್ಬೋದು ಅದನ್ನ. ಅದಾದ್ಮೇಲೆ ಬೇಕಾದ್ರೆ ಹೇಳ್ಬೋದು, ನೀನು ಇಷ್ಟೆಲ್ಲ ಡಿಸ್ಟಿಲ್ ಮಾಡಿ ನಾನು ಕನ್ನಡದಲ್ಲಿ ಹೇಳೋ ಅಂತ. ಎಷ್ಟು ಅಂದ್ರೆ ನಿಮ್ಗೆ ಹೆಂಗ್ ಬೇಕೋ ಹಂಗ್ ಕನ್ವರ್ಟ್ ಮಾಡ್ಕೋಬಹುದು ನೀವು ಇರೋ AI ಟೂಲ್ಸ್. ಆಮೇಲೆ ಜಯಪ್ರಕಾಶ್ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ. ಕನ್ನಡದ ಹೊಸ ವರ್ಡ್ಸ್ ನ ತಗೊಂಡು ನಾವೇ ಏನಾದ್ರು ಕಾಯಿನ್ ಮಾಡಿದ್ರೆ ಏಜೆಂಟ್ಸ್ ಬಿಲ್ಡ್ ಮಾಡ್ಬೇಕು ಅಂದ್ರೆ ಹೇಗ್ ಮಾಡೋದು ಅಂತ. ನನಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ, ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿಲ್ಲ ನಾನು. ಅಂದ್ರೆ ಈಗ ಆಲ್ರೆಡಿ ಯಾವ್ದೋ ಒಂದು ಕಾರ್ಪಸ್ LLM ಅಲ್ಲಿ ಇರೋದನ್ನ ಯೂಸ್ ಮಾಡ್ಕೊಂಡು ಇದು ಏಜೆಂಟ್ಸ್ ಬಿಲ್ಡ್ ಮಾಡೋದು ಒಂದು ಬಗೆ ಆದ್ರೆ, ನಾವೇ ಹೊಸತೇನಾದ್ರು ಕೊಡ್ಬೇಕಂದ್ರೆ ಹೇಗೆ ಸಾಧ್ಯನಾ ಅಂತ. ಫೌಂಡೇಶನ್ ಮಾಡೆಲ್ಸ್ ಸುಮಾರು ಇದೆ. ಸೊ ಫೌಂಡೇಶನ್ ಮಾಡೆಲ್ಸ್ ಯಾವ್ದಾದ್ರು ನೀವು ತಗೋಬೇಕು. ಅದಾದ್ಮೇಲೆ ರಿಇನ್ಫೋರ್ಸ್ಮೆಂಟ್ ಲರ್ನಿಂಗ್ ಒಂದಿದೆ. ರಿಇನ್ಫೋರ್ಸ್ಮೆಂಟ್ ಲರ್ನಿಂಗ್ ಅಂದ್ರೆ ಅದೊಂದು ಸ್ವಲ್ಪ ಅಡ್ವಾನ್ಸ್ ಕಾನ್ಸೆಪ್ಟ್ ಅದು, ಬಟ್ ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಇದೆಲ್ಲ ಬಿಲ್ಡ್ ಮಾಡ್ಬೋದು. ಆಲ್ ದೀಸ್ ಆರ್ ಪಾಸಿಬಲ್. ಒಂದು ಇನ್ನೊಂದು, ನಿಮ್ಗೆ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕಾಗಲ್ಲ. ಫೌಂಡೇಶನ್ಸ್ ತುಂಬಾ ಸ್ಟ್ರಾಂಗ್ ಇದೆ ಈಗ. ಹಾಗೆ ವಿನಯ್ ಅನ್ನೋರು ನಿಮ್ಮ ಸಂಸ್ಥೆ ಬಗ್ಗೆ ಕೇಳಿದ್ದಾರೆ. ಸ್ಟಾಫ್ ಏಜೆಂಟ್ .ai ಏನ್ ಮಾಡುತ್ತೆ ಅಂತ ಹೇಳಿ ಕೇಳಿದ್ದಾರೆ. ಓಕೆ, ಸ್ಟಾಫ್ ಏಜೆಂಟ್ ಏಜೆಂಟ್ ಅದು. ಸೊ ಅದೇನ್ ಮಾಡುತ್ತೆ ಅಂದ್ರೆ, ಈ ರಿಕ್ರೂಟ್ಮೆಂಟ್ ಇಂಟರ್ವ್ಯೂಸ್ನೆಲ್ಲ ಆಟೋಮೇಟ್ ಮಾಡುತ್ತೆ. ನೀವು ಅದಕ್ಕೆ ನನ್ಗೆ ಈ ತರ ಒಂದು ಕಂಪ್ನಿ ನಡೆಸ್ತಾ ಇದ್ದೀನಿ ನಾನು, ಇಲ್ಲ ಇನ್ಫೋಸಿಸ್ ಅವರು ಇಲ್ಲ ಯಾರೋ ಅವರು ಒಂದು ಹೈರ್ ಮಾಡ್ಕೋಬೇಕು ಸಾಫ್ಟ್ವೇರ್ ಇಂಜಿನಿಯರ್ನ.
ಅವರು ಒಂದು ಜಾಬ್ ಡಿಸ್ಕ್ರಿಪ್ಷನ್ ಪಬ್ಲಿಷ್ ಮಾಡ್ತಾರೆ, ಎಲ್ಲ ಒಂದು ನೌಕರಿ ಇಲ್ಲ ಎಲ್ಲ ಒಂದ್ ಕಡೆ. ಅದಕ್ಕೊಂದು 1000 ಜನ ಇಂಟರ್ವ್ಯೂ ಇದು ಅಪ್ಲೈ ಮಾಡ್ತಾರೆ. ಅದನ್ನ ಇಂಟರ್ವ್ಯೂ ಮಾಡಕ್ಕೆ ಜನ ಬೇಕು ನಿಮಗೆ. ಅವ್ರನ್ನ ಫೋನ್ ಮಾಡಿ, ಅವ್ರನ್ನ ಇಂಟರ್ವ್ಯೂ ಮಾಡಿ, ಅವ್ರ ಟೆಕ್ನಿಕಲ್ ಸ್ಕಿಲ್ಸ್ ಅಸೆಸ್ ಮಾಡಿ, ಅದಾದ್ಮೇಲೆ ಶಾರ್ಟ್ ಲಿಸ್ಟ್ ಮಾಡಿ, ಸೆಕೆಂಡ್ ರೌಂಡ್ ಮಾಡಿ, ಥರ್ಡ್ ರೌಂಡ್ ಮಾಡಿ, ಇದೆಲ್ಲ ಮಾಡಬೇಕು. ಇದು ಸಿಕ್ಕಾಪಟ್ಟೆ ಕೆಲಸ. ಸೊ ಇದನ್ನೆಲ್ಲ ಕಂಪ್ಲೀಟ್ ಆಟೋಮೇಟ್ ಮಾಡುತ್ತೆ. ನೀವು ಅದಕ್ಕೊಂದು ಜೆಡಿ ಕೊಟ್ಟು ಒಂದು 100 ರೆಸ್ಯೂಮೆ ಕೊಟ್ರೆ 100 ಜನ ರೆಸ್ಯೂಮೆ ಅದು ನೋಡಿ ಪಾಸ್ ಮಾಡಿ ಅವ್ರ ಸ್ಕಿಲ್ಸ್ ನ ರೇಟ್ ಮಾಡಿ ಅದೇ ಕಾಲ್ ಮಾಡುತ್ತೆ ಫೋನ್ ಮುಖಾಂತರ. ಅದೇ ಫೋನ್ ನಂಬರ್ ಹುಡುಕಿ ರೆಸ್ಯೂಮೆಲಿ ಅವ್ರಿಗೆ ಫೋನ್ ಮಾಡಿ, ಅಕಸ್ಮಾತ್ ಅವ್ರು ತಗೊಂಡು ಇಲ್ಲ ನನಗೆ ಇದು ಇವತ್ತು ಇಷ್ಟ ಇಲ್ಲ, ಇವತ್ತಾಗಲ್ಲ ನನ್ನ ಕೈಲಿ, ನಾಳೆ ಫೋನ್ ಮಾಡೋದ್ರೆ ನಾಳೆ ಮಾಡ್ತಾರೆ. ಅದರರ್ಥ ಯಾವ್ದಾದ್ರು ಒಂದು ಜಾಬ್ ರೋಲ್ಗೆ ಅಪ್ಲೈ ಮಾಡ್ತಾ ಇದ್ರೆ ಅಲ್ಲಿರುವ ಡಿಸ್ಕ್ರಿಪ್ಷನ್ ನ ನೋಡಿದಾಗ ಅದಕ್ಕೆ ತುಂಬಾ ರೆಲೆವೆಂಟ್ ಆಗುವ ರೀತಿಯಲ್ಲಿ ರೆಸ್ಯೂಮ್ ನ ಅವರು ರೆಡಿ ಮಾಡ್ಕೊಂಡಿರೋದು ಕೂಡ ಮುಖ್ಯ ಆಗುತ್ತೆ. ಹೌದು, ಅಲ್ಲೂ ಆ ಡೊಮೇನ್ ಅಲ್ಲಿ ಕೆಲಸ ಮಾಡಿ ಅವ್ರ ರೆಸ್ಯೂಮೆ ಅಷ್ಟೊಂದು ಒಳ್ಳೆ ಕ್ವಾಲಿಟಿ ಇಲ್ಲ ಅಂದ್ರೆ ಆಟೋಮೆಟಿಕ್ಲಿ ಡಿಸ್ಕ್ವಾಲಿಫೈ ಆಗೋ ಸಾಧ್ಯತೆ ಇದೆ. ಹೌದು. ಇಟ್ಸ್ ಎ ರಿಕ್ರೂಟರ್ ಕಾಲಿಂಗ್ ಏಜೆಂಟ್. ಅದು ಕಾಲ್ ಮಾಡೋದು ಇದು ಒಂದು ಸ್ವಲ್ಪ ಅಡ್ವಾನ್ಸ್ ಕಾನ್ಸೆಪ್ಟ್, ಅದು ಕವರ್ ಮಾಡಿಲ್ಲ. ಬಟ್ ಎಲ್ಲ ಕಂಪ್ಲೀಟ್ ನೀವು ವಾಯ್ಸ್ ಜನರೇಷನ್ ಇಂದ ಹಿಡಿದು ವಾಯ್ಸ್ ಅಂಡರ್ಸ್ಟ್ಯಾಂಡಿಂಗ್ ಇಂದ ಹಿಡಿದು ಅವ್ನು ಯಾವ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾ ಇದ್ದಾನೆ ಅದನ್ನು ಕೂಡ ಅದು ಕಂಡುಹಿಡಿಯುತ್ತೆ. ಪ್ಲಸ್ ಅವ್ನು ಯಾವ ತರ ಅವನು ಇದು ಸೆಂಟಿಮೆಂಟ್ ಏನಿದೆ ಅಂದ್ರೆ ಅವ್ನಿಗೆ ಇಷ್ಟ ಇದೆಯಾ ಈ ಕೆಲಸದಲ್ಲಿ, ಇಷ್ಟ ಇಲ್ವಾ, ಆ ಸೆಂಟಿಮೆಂಟ್ ಕೂಡ ಅದೇ ಅನಲೈಸ್ ಮಾಡುತ್ತೆ. ಸ್ವಲ್ಪ ಅಡ್ವಾನ್ಸ್ ಕಾನ್ಸೆಪ್ಟ್, ಬಟ್ ಇಟ್ ಇಸ್ ಆಲ್ ಏಜೆಂಟಿಕ್ ಅಷ್ಟೇ. ಓಕೆ 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 ಸೂಪರ್ ಸರ್. ಸರ್ ಇನ್ನು ಮನೋಜ್ ಅನ್ನೋರು ಕೇಳಿದ್ದಾರೆ, ಡೇಟಾ ಅನಾಲಿಟಿಕ್ಸ್ ಅಂಡ್ ಡೇಟಾ ಸೈನ್ಸ್ ಕರಿಯರ್ ಸ್ಕೋಪ್ ಹೇಗಿದೆ ಸರ್? ಐ ಮೀನ್ ಐ ಆಮ್ ಅ 3rd year ಸ್ಟೂಡೆಂಟ್ ಅಂಡ್ ವಾಂಟ್ ಟು ಗೆಟ್ ಇಂಟು ದೀಸ್ ಕರಿಯರ್ಸ್ ಅಂತ ಹೇಳಿ ಕೇಳಿದ್ದಾರೆ. ಇದೆಲ್ಲ ಒಂದು ಸ್ವಲ್ಪ ಚೇಂಜ್ ಆಗ್ಬೋದು ಈಗ. ಯಾಕಂದ್ರೆ ಫಸ್ಟ್ ಮೊದಲೆಲ್ಲ ಡೇಟಾ ಸೈನ್ಸ್ ಅಲ್ಲಿ ತುಂಬಾ ಕೆಲಸ ಮಾಡ್ಬೇಕಾಗಿತ್ತು. ಈಗ ಎ ಟೂಲ್ಸ್ ಬಂದಾದ್ಮೇಲೆ ಏನಾಗಿದೆ ಅಂದ್ರೆ ಸುಮಾರು ಎಲ್ಲ ಎ ಟೂಲ್ಸ್ಗೆ ಅಪ್ಲೋಡ್ ಮಾಡ್ಬಿಡ್ತಾರೆ ಕೆಲಸ ಎಲ್ಲ. ಡೇಟಾ ಸೈನ್ಸ್ ಇಟ್ಕೊಂಡು ನನಗೆ ಈ ತರ ಇಷ್ಟೊಂದು ಕಾರ್ಪಸ್ ಆಫ್ ಡೇಟಾ ಇದೆ, ನನಗೆ ಇದರಲ್ಲಿ ನಾನು ಯೂಸರ್ ಸೆಂಟಿಮೆಂಟ್ ಕಂಡುಹಿಡಿಬೇಕು ಅಂದ್ರೆ ನೀವೇ ಎಲ್ಲ ಅದು ಎಲ್ಲ ಕಂಪ್ಲೀಟ್ ಪ್ರೋಗ್ರಾಮ್ ನೀವೇ ಬರೀಬೇಕಾಗಿತ್ತು. ಅದನ್ನ ಬರೆದು ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡಿ ಅದಾದ್ಮೇಲೆ ಮಾಡೆಲ್ಸ್ ಬಿಲ್ಡ್ ಮಾಡ್ತೀರಾ ನೀವು. ಬಿಲ್ಡ್ ಮಾಡಿ ಆಮೇಲೆ ಅದಕ್ಕೊಂದು ಇನ್ಪುಟ್ ಕೊಟ್ಟು ಅದನ್ನ ಅಸೆಸ್ ಮಾಡಿ ನನಗೆ ಇಂಟೆಂಟ್ ಕೊಡು ಅಂತ ಅಂದಾಗ ಅದು ಕೊಡುತ್ತೆ ನಿಮಗೆ. ಕಾನ್ಸ್ಟೆಂಟ್ ಟ್ರೈ ಮಾಡ್ತಾ ಇರಬೇಕು, ಇಲ್ಲ ನೀವು ಪೈಪ್ಲೈನ್ಸ್ ಎಲ್ಲ ಬರೀ ಸುಮಾರು ಸಿಕ್ಕಾಪಟ್ಟೆ ಕೆಲಸ. ಏನ್ ಮಾಡ್ತಾ ಇದಾರೆ ಅಂದ್ರೆ ಈ LLM ಅಂತ ಇದೆಯಲ್ವಾ ಅದನ್ನ ಯೂಸ್ ಮಾಡ್ಕೊಂಡು ನಂಗೆ ಈ ಡೇಟಾ ಇದೆ, ನಂಗೆ ಸೆಂಟಿಮೆಂಟ್ ಕೊಡು, ಯು ಆಕ್ಟ್ ಲೈಕ್ ಎ ಡೇಟಾ ಸೈಂಟಿಸ್ಟ್. ರೋಲ್ ಆಮೇಲೆ ಪರ್ಪಸ್ ಎಲ್ಲ ಇತ್ತಲ್ವಾ ಅಲ್ಲಿ ನಾನು ಡಿಫೈನ್ ಮಾಡ್ತೀನಿ. ಒಳ್ಳೆ ಮಾಡಲ್ ಇಟ್ಕೊಂಡು ಯುವರ್ ರೋಲ್ ಯು ಆರ್ ಎ ಡೇಟಾ ಸೈಂಟಿಸ್ಟ್, ಯುವರ್ ಪರ್ಪಸ್ ಈಸ್ ಟು ಐಡೆಂಟಿಫೈ ದಿ ಇಂಟೆಂಟ್, ಯುವರ್ ಗೋಲ್ಸ್ ಆರ್ ದಿಸ್ ಅಂದಾಗ ಈಗ ಏನ್ ಮಾಡ್ತಾ ಇದೆ ಅಂದ್ರೆ ಅದು ಡೇಟಾ ಸೈಂಟಿಸ್ಟ್ ಆಗೋಯ್ತು ಈಗ ಟೂಲ್ ಅದು. ಜನ ಇದು ಯೂಸ್ ಮಾಡ್ತಾ ಇದ್ದಾರೆ. ಅಂದ್ರೆ ನಾನು ಡೇಟಾ ಸೈನ್ಸ್ ಅಷ್ಟೊಂದು ಇದು ಅಂದ್ರೆ ಏನ್ ಸ್ಕೋಪ್ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಇಟ್ ಇಸ್ ಪಾಸಿಬಲ್ ನಾವು. ಸೊ ಸುಮಾರು ಜನ ಈ ತರ ಟೂಲ್ಸ್ ಯೂಸ್ ಮಾಡ್ಕೊಂತ ಇದ್ದಾರೆ. ಸೊ ಅದೆಲ್ಲ ಯೋಚನೆ ಮಾಡಿ ಅದಾದ್ಮೇಲೆ ನೀವು ಟೇಕ್ ಎ ಕಾಲ್. ಓಕೆ ಸರ್, ಒಂದು ಜನರಲ್ ಪ್ರಶ್ನೆ ಸರ್, ಈ AI ಒಂದು ಕೋಡಿಂಗ್ ಕೇಪಬಿಲಿಟೀಸ್ ನೋಡಿದಾಗ ಪದೇ ಪದೇ ಅದ್ರ ಬಗ್ಗೆ ಚರ್ಚೆ ಆಗ್ತಿರುತ್ತೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ಏನಂತಂದ್ರೆ ಈಸ್ ಕೋಡಿಂಗ್ ಡೆಡ್? ಕೋಡಿಂಗ್ ಡೆಡ್ ಏನಿಲ್ಲ, ಬಟ್ ದಿ ಅಮೌಂಟ್ ಆಫ್ ಕೋಡ್ ಯು ಕ್ಯಾನ್ ರೈಟ್. ಈಗ ನೋಡಿ ನಾನು ಇದು ಟೂಲ್ ತೋರಿಸಿದ್ನಲ್ವಾ, ಆ ಟೂಲ್ ಆಲ್ಮೋಸ್ಟ್ ಎಷ್ಟೊಂದು 2000-3000 ಲೈನ್ ಕೋಡ್ ಇತ್ತು. ಅದು ಒಂದೇ ಒಂದು ಲೈನ್ ಕೂಡ ನಾನು ಬರ್ದಿಲ್ಲ, ಈ ಟೂಲ್ ಬರ್ದಿದ್ದು. ಇದು ಥ್ರೋವೇ ಕೋಡ್, ಅದು ನಾನು ಅದನ್ನ ಯೂಸ್ ಮಾಡೋದೇ ಇಲ್ಲ. ಬಟ್ ಅದೇ ನಾನು ಯಾವ್ದಾದ್ರು ಪ್ರಾಜೆಕ್ಟ್ ಅಲ್ಲಿ ಮಾಡ್ಬೇಕಾಗಿದ್ದಾಗ ನಾನು ಅಷ್ಟೊಂದು ಕೇರ್ಲೆಸ್ ಆಗಿರಲ್ಲ. ಯಾಕಂದ್ರೆ ನನ್ನ ಜೊತೆ ಇನ್ನೊಂದಷ್ಟು ಜನ ಇಂಜಿನಿಯರ್ಸ್ ಕೆಲಸ ಮಾಡ್ತಾ ಇರ್ತಾರೆ, ಅದ್ರದ್ದು ಸ್ಟ್ಯಾಂಡರ್ಡ್ಸ್ ಬೇರೆ ಇರ್ತದೆ. ಅಲ್ಲಿ ನಾನ್ ತಲೆ ಉಪಯೋಗಿಸ್ಬೇಕು. ಈ ಸ್ಟ್ಯಾಂಡರ್ಡ್ಸ್ ಇದೆಯಾ ಇದರಲ್ಲಿ, ಈ ಇದು ಗಾರ್ಡ್ ರೇಲ್ಸ್ ಇದೆಯಾ ಇದರಲ್ಲಿ, ಟೆಸ್ಟ್ ಪಾಸ್ ಆಗ್ತಾ ಇದೆಯಾ, ಅದೆಲ್ಲ ನೋಡ್ಬೇಕು. ಸೊ ನನ್ನ ಇನ್ವಾಲ್ವ್ಮೆಂಟ್ ಇಲ್ಲಿದ್ದು ತುಂಬಾ ಕಮ್ಮಿ. ಅದನ್ನ ವೈಬ್ ಕೋಡಿಂಗ್ ಅಂತ ಅಂತಾರೆ. ನಾನು ಆ ಟೂಲ್ ಬರ್ದಿರೋದು ಕ್ಲಾಡ್ ಅಲ್ಲಿ, ದಟ್ ಇಸ್ ಕಾಲ್ಡ್ ವೈಬ್ ಕೋಡಿಂಗ್. ಯಾಕಂದ್ರೆ ಕೇರ್ ವಾಟ್ ಇಟ್ ಡಸ್. ನನಗೆ ಬರೀ ಐಡಿಯಾ ವ್ಯಾಲಿಡೇಟ್ ಮಾಡ್ಬೇಕಾಗಿತ್ತು ಅಷ್ಟೇನೆ, ಅದಕ್ಕೋಸ್ಕರ ಅದನ್ನ ಬರದೆ. ನಾನು ಪ್ರೊಡಕ್ಷನ್ ಹಾಕ್ಬೇಕಂದ್ರೆ ಕಂಪ್ಲೀಟ್ ಪ್ರಾಡಕ್ಟ್ ಮಾಡ್ಬೇಕು ಅಂದಾಗ ಆ ಕೋಡ್ ಅಷ್ಟು ತಗೊಳಕ್ ಹೋಗಲ್ಲ ನಾನು. ಅದನ್ನ ಸ್ವಲ್ಪ ಸುಮಾರು ಟೈಮ್ ಕೊಟ್ಟು ಅದಕ್ಕೆ ಅದ್ರ ರಿಪೋರ್ಟ್ ನಾನ್ ರಿವ್ಯೂ ಮಾಡಿ ಎಲ್ಲ ಮಾಡ್ತೀನಿ. ಇಲ್ಲಾಂದ್ರೆ ಬೇರೆ ಕ್ಲೋಸ್ ಇದೆ ನನ್ನ ಹತ್ರ. ಸೊ ಕೋಡಿಂಗ್ ಇಟ್ ಈಸ್ ನಾಟ್ ಡೆಡ್, but it is changing, it is transforming from what it used to be into something different. ಯಾಕಂದ್ರೆ ಔಟ್ಪುಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಈಗ. ನಾನು ಒಂದ್ ದಿವಸ ಬೇಕಾದ್ರೆ 50,000 ಲೈನ್ ಕೋಡ್ ಬರೀಬಹುದು, ಯಾಕಂದ್ರೆ ನಾನು ಬರೀತಾ
ಸೊ ದಿ ಏನಂದ್ರೆ ಕ್ವಾಲಿಟಿಯ ಒಂದು ವಿಮರ್ಶೆ ಮಾಡೋದಕ್ಕೆ, ರಿವ್ಯೂ ಮಾಡೋದಕ್ಕೆ ಎಬಿಲಿಟಿ ಬೇಕು ಅಂತಂದ್ರೆ ಚೆನ್ನಾಗಿ ಕೋಡಿಂಗ್ ಬರ್ತಿರ್ಬೇಕು. ನಿಮ್ಮ ಕೆಲವು ಪ್ರೋಗ್ರಾಮರ್ಸ್ ಅವರು ದರ್ ಈವನ್ ಬಿಯಾಂಡ್ ಎಐ, ಓಕೆ. ಬಟ್ ಆ ತರ ಕೋಡರ್ಸ್ ತುಂಬಾ ಕಮ್ಮಿ ಅದು. ನಿಮ್ ಸ್ಕಿಲ್ಸ್ ಆ ಇದರಲ್ಲಿ ಸ್ವಲ್ಪ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ನೀವು Okay. ಎ ಕೋಡ್ ನ ರಿವ್ಯೂ ಮಾಡಿ ನಿಮ್ಗೆ ಫಿಟ್ ಆಗ್ತದೆ ಇಲ್ವಾ ಅನ್ನೋ ಲೆವೆಲ್ಗೆ ರಿವ್ಯೂ ಮಾಡ್ಬೇಕು ಅದನ್ನ. ಆ ಸ್ಕಿಲ್ಸ್ ಇರ್ಬೇಕು ನಿಮಗೆ. ಇಲ್ಲಾಂದ್ರೆ ಬಿಲ್ಡ್ ಮಾಡ್ಕೋಬೇಕು. ಇಲ್ಲಾಂದ್ರೆ ನಿಮ್ಗೆ ಆ ಸ್ಕಿಲ್ ಇಲ್ಲದೆ ಹೋದ್ರು ಕೂಡ ಎ ಟೂಲ್ ನ ಯೂಸ್ ಮಾಡ್ಕೊಂಡು ಮಾಡಬೇಕಾಗ್ತದೆ. ರೋಲ್ ಪ್ಲೇಯಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನೀವು ಅದಕ್ಕೊಂದು ಫ್ಯೂ ಶಾರ್ಟ್ ಎಕ್ಸಾಂಪಲ್ ಅಂತ ಒಂದು ಕಾನ್ಸೆಪ್ಟ್ ಇದೆ. Okay. ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಟು, ದಿಸ್ ಇಸ್ ಮೈ ಕೋಡ್ and these are the code examples that I really like. Okay. Review this code against this. ಈ ಫ್ಯೂ ಶಾರ್ಟ್ಸ್ ಅನ್ನೋದು ನೀವು ಎಕ್ಸಾಂಪಲ್ಸ್ ಕೊಡ್ತೀರಾ ಅದಕ್ಕೆ. ಒಂದು ಒಳ್ಳೆ ಯಾರೋ ಒಳ್ಳೆ ಇಂಜಿನಿಯರ್ ಬರ್ದಿರೋದು ಯಾವ್ದೋ ಒಂದು ಗೀಟಬ್ ಹೋಗಿ ಇಲ್ಲ ಅಲ್ಲೋ ಇಲ್ಲ ಹೋಗಿ ಒಳ್ಳೆ ಕೋಡ್ ಹುಡುಕ್ತೀರಾ ನೀವು. ಆ ಕೋಡ್ ಅದು ಕೊಟ್ಟು ಕಂಪೇರ್ ದಿಸ್ ಕೋಡ್ ಅಗೇನ್ಸ್ಟ್ ದಿಸ್ ಅಂತ ಹಿಂಗೆಲ್ಲ ಮಾಡ್ಬೋದು. ಈ ತರ ಟ್ರಿಕ್ಸ್ ಸುಮಾರು ಇದೆ. ಈಗ ನಾವು ಇದು ಪದ್ಯ ಬರಿಬೇಕಾದ್ರೆ ನಾನು ಹೇಳಿದ್ದೆ ಅದಕ್ಕೆ, ಪದ್ಯ ಬರಿ ಬಟ್ ಇವ್ರು ರಿವ್ಯೂ ಮಾಡ್ತಾರೆ ನಿನ್ನ ಅಂತ. ಆಗ್ತದೆ. ಈ ಸಿಸ್ಟಮ್ಸ್ ನೀವು ಬಿಲ್ಡ್ ಮಾಡಿ ಇಟ್ಕೊಬೇಕು. ರಿವ್ಯೂಯರ್ ಒಬ್ಬ, ಕೋಡ್ ಬರೆಯೋನೊಬ್ಬ, ಇನ್ನೊಬ್ಬ ಏನೋ ಮಾಡ್ತಾನೆ, ಪ್ರಾಡಕ್ಟ್ ರಿವ್ಯೂಯರ್ ಒಬ್ಬ, ಟೇಸ್ಟ್ ರಿವ್ಯೂಯರ್ ಒಬ್ಬ, ಹಂಗೆ. ಸೊ ಇದರ ಟೂಲ್ಸ್ ಬಿಲ್ಡ್ ಮಾಡ್ಕೊಂಡು ಒಂದಕ್ಕೊಂದು ಒಂದ್ರ ಔಟ್ಪುಟ್ ಇನ್ನೊಂದಕ್ಕೆ ಇನ್ಪುಟ್ ಆಗ್ತದೆ. ಸೊ ನೀವೊಬ್ಬ ಆರ್ಕೆಸ್ಟ್ರೇಟರ್ ಆಗ್ಬಿಡ್ತೀರ. ಆರ್ಕೆಸ್ಟ್ರೇಟರ್ ನಾನು ಅಷ್ಟೇನೆ. ನಾನೇ ಬರೆಯಲ್ಲ ಜಾಸ್ತಿ. ಓಕೆ. ಹಾಲೇಶ್ ಅನ್ನೋದು ಒಂದು ಪ್ರಶ್ನೆ ಕೇಳಿದ್ದಾರೆ ಸರ್. ಪ್ರೆಸೆಂಟೇಷನ್ ಟೈಮ್ ಅಲ್ಲಿ ಹೇಳಿದ್ರಿ LLM ನ ರೋಬೋಟ್ ಗೆ ಕನೆಕ್ಟ್ ಮಾಡಿ ಕಸ್ಟಮರ್ ಇಂಟರಾಕ್ಷನ್ ಮಾಡಬಹುದು ಎಂದು. ಅದಕ್ಕೆ ಹಾರ್ಡ್ವೇರ್ ಗಳು ಸಹ LLM ಗೆ ಸಪೋರ್ಟಿವ್ ಆಗಿ ಇರುವಂತದ್ದು ಬೇಕಾಗುತ್ತೆ ಅಲ್ವಾ? ಒಳ್ಳೆಯ ಜಿಪು ಇರ್ಬೇಕಾ? ಹೀಗೆ ಕೇಳಿದ್ದಾರೆ. ಏನ್ಬೇಕಾಗಿ ಓಕೆ. ಅದೆಲ್ಲ API ಕಾಲ್ಸ್ ಅಷ್ಟೇ. ನೀವೇ ಅಂದ್ರೆ ನಿಮ್ ವಾಲ್ಯೂಮ್ ತುಂಬಾ ಜಾಸ್ತಿ ಇದ್ದಾಗ ನಿಮ್ಗೆ ಎಲ್ಲ GPU ಎಲ್ಲ ಬೇಕಾಗ್ತದೆ. ಬಟ್ GPU ಬೇಕು ಅನ್ನುವಂತ ಕಂಪನಿಗಳು ತುಂಬಾ ಕಮ್ಮಿ. ಅಷ್ಟೊಂದು ಇದು ವಾಲ್ಯೂಮ್ ಯಾರಿಗೂ ಬೇಕಾಗಲ್ಲ. APIs ಯೂಸ್ ಮಾಡ್ಕೊಂಡು ಮಾಡ್ಬೋದು ಒಂದು. ಇನ್ನೊಂದು ನಿಮ್ಗೆ ಹಾರ್ಡ್ವೇರ್ ಇದು LLM ಸಪೋರ್ಟ್ ಮಾಡೋ ಇದೇ ಬೇಕಾಗಿಲ್ಲ. ನೀವೇನ್ ಮಾಡ್ತಾ ಇದ್ದಾನೆ, ಹಾರ್ಡ್ವೇರ್ ನ ಇಂಟರ್ನೆಟ್ ಕನೆಕ್ಟ್ ಮಾಡಿ ಅಲ್ಲಿಂದ API ಕಾಲ್ಸ್ ಮಾಡ್ತೀರಾ ಅಷ್ಟೇ. API ಕಾಲ್ಸ್ ನಿಮ್ಗೆ ಲೇಟೆನ್ಸಿ ಅಂದ್ರೆ ಬೇಗ ರೆಸ್ಪಾನ್ಸ್ ಬೇಕು ಅಂದಾಗ ನೀವೆಲ್ಲ US ಅಲ್ಲಿರೋ ಇದು ಸರ್ವರ್ಸ್ ಬಿಟ್ಬಿಟ್ಟು ಇಲ್ಲೆಲ್ಲ ಲೋಕಲ್ ಆಗಿ ಒಂದು ಇಟ್ಕೊಂಡಿರ್ತೀರ. ಬೆಂಗಳೂರು ಡೇಟಾ ಸೆಂಟರ್ಸ್ ಯಾರು ಹೋಸ್ಟ್ ಮಾಡಿರ್ತಾರೆ ಅವ್ರು APIs ಯೂಸ್ ಮಾಡ್ಕೊಂತೀರಾ. ಇಲ್ಲ ಅಂದ್ರೆ ನೀವೇ ಬೇಕಾದ್ರೆ ಹೋಸ್ಟ್ ಮಾಡ್ಕೋಬಹುದು. ಈ ತರ ತುಂಬಾ ಆಪ್ಷನ್ಸ್ ಇದೆ. ನೀವು ಅದೇ ಇದು ಎಲ್ಲ ನೀವೇ ಮಾಡ್ಬೇಕು ಅಂತ ಏನಿಲ್ಲ. ಓಕೆ. ಸೊ ಇನ್ನೊಂದು ಪ್ರಶ್ನೆ ಸರ್. ಈಗ ನಾನೊಬ್ಬ ನಾನ್ ಟೆಕ್ನಿಕಲ್ ಪರ್ಸನ್ ಅನ್ಕೊಳ್ಳಿ, ಅಂದ್ರೆ ನನಗೆ ಕೋಡಿಂಗ್ ಗೀಡಿಂಗ್ ಏನು ಗೊತ್ತಿಲ್ಲ. ನಾನೇನೋ ಒಂದು ಸೇಲ್ಸ್ ಅಲ್ಲೋ ಮಾರ್ಕೆಟಿಂಗ್ ಅಲ್ಲೋ ಅಥವಾ ಕಾಂಟೆಂಟ್ ಕ್ರಿಯೇಷನ್ ಅಲ್ಲೋ ಯಾವ್ದೋ ಒಂದ್ ಕಡೆ ಕೆಲಸ ಮಾಡ್ತಾ ಇದೀನಿ. ಅಂಡ್ ಇದ್ರ ಬಗ್ಗೆ ಈ ಏಜೆಂಟ್ಗೆ ಬಗ್ಗೆ ಏಜೆಂಟ್ಸ್ ಕ್ರಿಯೇಟ್ ಮಾಡೋದು, ನನಗೇನೋ ಒಂದು ನೀಡ್ ಇದೆ, ಅದನ್ನ ಸಾಲ್ವ್ ಮಾಡ್ಕೊಳ್ಳಿ ನಾನು ಇದನ್ನ ಪ್ರಯತ್ನ ಮಾಡ್ಬೇಕು ಅಂತ ಹೊರಟ್ರೆ ಅವ್ರಿಗೆ ಏನಾದ್ರು ಒಂದು ಸ್ಟೆಪ್ 1, 2, 3 ಆತರ ಏನೋ ಇದೆಯಾ? ಸ್ವಲ್ಪ ಟೈಮ್ ಎಕ್ಸ್ಪ್ಲೋರ್ ಮಾಡ್ಬೇಕಾಗ್ತದೆ ನೀವು. ಒಂದು ಈ ಟೂಲ್ಸ್ ಯೂಸ್ ಮಾಡ್ಕೊಂಡು ಇದು ChatGPT ಇಲ್ಲಾಂದ್ರೆ ಕ್ಲಾಡ್ ಅಂತ, ಇಲ್ಲಾಂದ್ರೆ ಗೂಗಲ್ ಅವ್ರ ಜೆಮಿನಿ ಟೂಲ್ಸ್ ಎಲ್ಲ ಇದೆ. ಅದನ್ನೆಲ್ಲ ನೀವು ಫಸ್ಟ್ ಕಾನ್ಸೆಪ್ಟ್ ಎಕ್ಸ್ಪ್ಲೋರ್ ಮಾಡ್ಬೇಕು. ಅಂದ್ರೆ ನಿಮ್ ತಲೆಯಲ್ಲಿ ಏನಿದೆ ಅದನ್ನ ವ್ಯಾಲ್ಯೂಯೇಟ್ ಮಾಡ್ಬೇಕು ನೀವು. ಅಂದ್ರೆ ಈಗ ನಾನು ಏನೋ ಸೇಲ್ಸ್ ಇದು ಒಂದು ಫಂಕ್ಷನ್ ಮಾಡ್ತಾ ಇದೀನಿ ಅಂದಾಗ ಮೊದಲು ಆ ಸೇಲ್ಸ್ಗೆ ಏನೇನ್ ಬೇಕು ಅದನ್ನ ಎಕ್ಸ್ಪ್ಲೋರ್ ಮಾಡಿ. ಅದಾದ್ಮೇಲೆ ಅಷ್ಟೊಂದು ನಿಮ್ಗೆ ಒಂದು ಸ್ವಲ್ಪ ಸುಮಾರು ಐಡಿಯಾ ಬರ್ತದೆ. ಅಂದ್ರೆ ಆ ಟೂಲ್ಸ್ ಹೆಂಗ್ ವರ್ಕ್ ಆಗ್ತದೆ, ಎಲ್ಲೆಲ್ಲಿ ಬಿಲ್ಡ್ ಮಾಡ್ಬೋದು, ಅದ್ರ ಕಾಸ್ಟ್ ಏನು, ನಿಮ್ದು ಅದ್ರದ್ದು ಪ್ಲಾಟ್ಫಾರ್ಮ್ ಯಾವ ತರ ಎಕ್ಸ್ಪೋಸ್ ಮಾಡ್ಬೇಕು. ನೀವು ನಿಮ್ ಆಪ್ ಬಿಲ್ಡ್ ಮಾಡ್ತಾ ಇದೀರಾ, ಅಲ್ಲ ವೆಬ್ಸೈಟ್ ಬಿಲ್ಡ್ ಮಾಡ್ತಾ ಇದ್ದೀರಾ, ಇಲ್ಲಾಂದ್ರೆ ಫೋನ್ ಅಲ್ಲಿ ಮಾಡ್ತಾ ಇದ್ದೀರಾ, ಅಂದ್ರೆ ನಿಮ್ ಡೆಲಿವರಿ ಹೆಂಗ್ ಮಾಡ್ತಾ ಇದ್ದೀರಾ ನೀವು ಅಂತ. ಅದೆಲ್ಲ ಅದು ತುಂಬಾ ಇಂಪಾರ್ಟೆಂಟ್. ಟೂಲ್ಸ್ ಅವರ ಜಾಬ್ ರೋಲ್ ಅಲ್ಲಿ ಅವರು ಸುಮ್ನೆ ಅವ್ರ ಜಾಬ್ ರೋಲ್ ನ ಅವರೇ ಬರೆದ್ರೆ ಒಂದು ಪೆನ್ ಪೇಪರ್ ತಗೊಂಡು ಏನೇನ್ ಮಾಡ್ತಾ ಇದ್ದೀನಿ, ಯಾವ್ಯಾವ ರೀತಿಲಿ ಮಾಡ್ತಾ ಇದ್ದೀನಿ, ನನಗೆ ಇನ್ಪುಟ್ ಎಲ್ಲಿಂದ ಸಿಗ್ತಾ ಇದೆ, ಯಾವ ಡೇಟಾ ಬಳಸ್ಕೊಳ್ತಾ ಇದೀನಿ, ಹೇಗೆ ಅದನ್ನ ಪ್ರಾಸೆಸ್ ಮಾಡಿ ಏನ್ ಮುಂದೆ ಮಾಡ್ತೀನಿ ಅನ್ನೋದೆಲ್ಲ ಬರೆದ್ರೆ, ಇದನ್ನ ಒಂದು AI ಕೈಲಿ ಮಾಡಿಸೋದಾದ್ರೆ ಹೇಗೆ ಒಂದು ಹೋಗ್ಬೋದು ಅಂತ ಹೇಳಿ ಅದನ್ನ ಅವ್ರು ಕೇಳಿ ಐಡಿಯೇಟ್ ಮಾಡ್ಕೊಂಡು ಅದ್ರ ಬೇಸಿಸ್ ಮೇಲೆ ಏನ್ ಕಲ್ಸ್ಕೋಬೇಕು ಅಂತ ನಿರ್ಧಾರ ಮಾಡ್ಬೋದು ಅನ್ಸುತ್ತೆ. ಹೌದು. ಸುಮಾರು ಟೂಲ್ಸ್ ಎಲ್ಲ ತುಂಬಾ ಈಸಿಯಾಗಿ ಅವೈಲೇಬಲ್ ಇದೆ. ಒಂದು ಪ್ಲಸ್ ಅವೆಲ್ಲ ಅಷ್ಟೊಂದು ಎಕ್ಸ್ಪೆನ್ಸಿವ್ ಯಾವುದು ಇಲ್ಲ. ಆಮೇಲೆ ನಿಮ್ಗೆ ಆಪ್ ಬಿಲ್ಡಿಂಗ್ ಎಲ್ಲ ತುಂಬಾ ಈಸಿ ಆಗ್ಬಿಡಿ. ನೀವು ಐಫೋನ್ ಆಪ್ ಬಿಲ್ಡ್ ಮಾಡಬೇಕು ಅಂದ್ರೆ ನೀವು ಐದರ್ ಕ್ಲಾಡ್ ಆದ್ರೂ ಕೊಡಿ, ಇಲ್ಲಾಂದ್ರೆ ChatGPT ಆದ್ರೂ ಕೊಡಿ, ಅದ್ ಬಿಲ್ಡ್ ಮಾಡ್ಕೊಡುತ್ತೆ. ಬಟ್ ನಿಮ್ಗೆ ಏನಂದ್ರೆ ಅದಕ್ಕೆ ಎಕ್ಸ್ಪ್ಲೇನ್ ಮಾಡೋ ಶಕ್ತಿ ಇರಬೇಕು. ಎಕ್ಸ್ಪ್ಲೇನ್ ಮಾಡೋಷ್ಟು ಪ್ರಿಪರೇಷನ್ ಇರ್ಬೇಕು ನಿಮಗೆ. ಶಕ್ತಿ ಅಲ್ಲ, ಪ್ರಿಪರೇಷನ್ ಅದು. ಯಾಕಂದ್ರೆ ನಿಮಗೆ
ಮಾತಾಡ್ಬೇಕು ಅಂದಾಗ ನಿಮ್ಗೆ ಅದು ಐಡಿಯಾಸ್ ಎಲ್ಲ ತಲೆಯಲ್ಲಿ ಇರಬೇಕು. ಹ್ಮ್. ಯಾವ ತರ ನಾನು ಈ ಐಡಿಯಾನ ಎಕ್ಸ್ಪ್ರೆಸ್ ಮಾಡ್ಬೇಕು, ಹೆಂಗ್ ಅದನ್ನ ಡಿಸ್ಕ್ರೈಬ್ ಮಾಡಬೇಕು, ಅದೆಲ್ಲ ಗೊತ್ತಿರ್ಬೇಕು ನಿಮಗೆ. ಅಂದ್ರೆ ಅದಕ್ಕೆ ಒಳ್ಳೆಯ ಒಂದು ಆರ್ಟಿಕ್ಯುಲೇಷನ್ ಸ್ಕಿಲ್ಸ್ ತುಂಬಾ ಮುಖ್ಯ ಆಗುತ್ತೆ. ಹೌದು, ಆರ್ಟಿಕ್ಯುಲೇಷನ್ ತುಂಬಾ 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 ಮುಖ್ಯ. ಟೂಲ್ಸ್ಗಿಂತ ಟೂಲ್ಸ್ ಅದು ಒಂದು ಥ್ರೆಶೋಲ್ಡ್ ಸರ್ಪಾಸ್ ಆಗ್ಬಿಟ್ಟಿದಾವೆ ಇವಾಗ. ದಟ್ ಇಸ್ ಥ್ರೆಶೋಲ್ಡ್ ಸರ್ಪಾಸ್ ಆಗಿದೆ ಅಂದ್ರೆ ಅದರ ಅರ್ಥ ಏನಂದ್ರೆ ಇಟ್ ಇಸ್ ನೋ ಮೋರ್ ಎ ಕನ್ಸಿಡರೇಷನ್. ಇಟ್ ಇಸ್ ಜಸ್ಟ್ ಅವೈಲಬಲ್, ಇಟ್ ಇಸ್ ಚೀಪ್. ರೈಟ್. ಕೋಡಿಂಗ್ ಇಸ್ ವೆರಿ ಚೀಪ್ ನೋ. ರೈಟ್. ಸೊ ನೋಡ್ತಿರೋರ್ ಗಮನಕ್ಕೆ ಏನಪ್ಪಾ ಅಂದ್ರೆ ಆರ್ಟಿಕ್ಯುಲೇಷನ್ ಸ್ಕಿಲ್ ಅಂದ್ರೆ ನೀವು ಹೇಗೆ ಒಂದು ಸಮಸ್ಯೆನ ವಿವರವಾಗಿ ಯಾರಿಗಾದ್ರೂ ಹೇಳ್ತೀರಾ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಹಾಗಾಗಿ ಅದ್ರ ಮೇಲೆ ವರ್ಕ್ ಮಾಡಿ. ಅದನ್ನ ಸ್ವಲ್ಪ ಸಹಾಯ ಮಾಡುವಂತದ್ದು, ಮೇ ಬಿ ಹೆಚ್ಚು ಪುಸ್ತಕಗಳನ್ನು ಓದುವಂತದ್ದು ನಿಮ್ಗೆ ಒಳ್ಳೆ ಆರ್ಟಿಕ್ಯುಲೇಷನ್ ಸ್ಕಿಲ್ಸ್ ಕೊಡುತ್ತೆ. ಹೆಚ್ಚು ಬರೆಯುವಂತದ್ದು ಕೂಡ. ಅದನ್ನ ಸ್ವಲ್ಪ ಅಭ್ಯಾಸ ಮಾಡ್ಕೊಂಡಷ್ಟು ನಿಮ್ಗೆ AI ಪವರ್ ನ ಬಳಸ್ಕೊಂಡು ಒಂದು ಸೂಪರ್ ಮ್ಯಾನ್ ತರ ಬದಲಾಗಬಹುದು ನೀವು ಕೂಡ. ಇಲ್ಲೊಬ್ರು ರೇಖಾ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ, ಟು ವಾಟ್ ಎಕ್ಸ್ಟೆಂಟ್ ಕ್ಯಾನ್ ದೀಸ್ AI ಟೂಲ್ಸ್ ಕ್ಯಾನ್ ಹೆಲ್ಪ್ ಎಂಟರ್ಪ್ರಿನರ್ಸ್ ಅಂತ ಹೇಳಿ. ಒಂದು ಕ್ವಿಕ್ ಏನಾದ್ರು ಟೇಕ್ ಹೇಳ್ಬೋದು. Okay, I'll come from a different side. Okay. ನಿಮ್ಮ ಲ್ಯಾಕ್ ಆಫ್ ಇಮ್ಯಾಜಿನೇಷನ್ ಇಸ್ ಎ ಪ್ರಾಬ್ಲಮ್. Right. ಯಾಕಂದ್ರೆ ಒಂದು ಸ್ವಲ್ಪ ಟೂಲ್ಸ್, ಈಗ ನನಗೆ ಯಾವ್ದಾರ ಒಂದು ಬಿಸ್ನೆಸ್ ಶುರು ಮಾಡ್ತಾ ಇದ್ದೀನಿ ಅನ್ಕೊಳ್ಳಿ. ನನಗೇನು ಗೊತ್ತಿಲ್ಲ, ಅಲ್ಲಿ ಯಾವ್ದೋ ಒಂದು ಏರಿಯಾಲಿ ನನಗೇನು ಗೊತ್ತಿಲ್ಲ ಅನ್ಕೊಳ್ಳಿ. ನೀವು ಟೂಲ್ಸ್ ಯೂಸ್ ಮಾಡ್ಕೊಂಡು ರಿಸರ್ಚ್ ಮಾಡ್ಬೋದು ಅದನ್ನ. ಅದು ಕೇಳ್ತೀರಾ, ನನಗೆ ಈ ಏರಿಯಾಲಿ ಗೊತ್ತಿಲ್ಲ, ನನಗೆ ಸ್ವಲ್ಪ ಹೆಲ್ಪ್ ಮಾಡು. ನಾವು ಯು ಥಿಂಕ್ ಲೈಕ್ ಯು ಆರ್ ನಾರಾಯಣ ಮೂರ್ತಿ ಅಂತ. ಅಂದ್ರೆ ನಿಮ್ಗೆ ರೋಲ್ ಮಾಡಲ್ಸ್ ಯಾರಿದ್ದಾರೆ, ಅವ್ರು ಹೆಂಗ್ ಯೋಚನೆ ಮಾಡ್ಬೋದು ಈ ಸಿಚುವೇಶನ್, ನಾನು ಇರೋ ಸಿಚುವೇಶನ್ ಅಲ್ಲಿ ನನ್ ಹೀರೋ ಹೆಂಗ್ ಯೋಚನೆ ಮಾಡ್ಬೋದು. ಅದಕ್ಕೆ ಒಂದ್ ಸ್ವಲ್ಪ ಅದನ್ನ ಮಾಡಿ ಟರ್ನ್ ಮಾಡ್ಬೇಕು ನೀವು ಏನ. ಅಂದ್ರೆ ಆ ರೋಡ್ ತೋರಿಸಿದ್ರೆ ಅದಕ್ಕೆ ಅದೆಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ನಿಮ್ಗೆ ಹೇಳುತ್ತೆ. ಸೊ ನೌ ಯು ಹ್ಯಾವ್ ಅ ಬಿಗರ್ ಕಾರ್ಪಸ್ ಆಫ್ ಐಡಿಯಾಸ್. ಈಗ ಐಡಿಯಾಸ್ ಇದ್ದಾಗ ನಿಮ್ಗೆ ಇನ್ನೊಂದು ಥ್ರೆಡ್ ಇಟ್ಕೊಂಡು ನೀವು ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ಬೋದು. ನೀವು ಈ ಎಕ್ಸ್ಪ್ಲೋರ್ ಏನಂದ್ರೆ ಡಿಸ್ಟ್ರಿಬ್ಯೂಷನ್ ಹೆಂಗ್ ಬಿಲ್ಡ್ ಮಾಡ್ಲಿ ನಾನು ಅಂತ. ನನಗೆ ಬೆಂಗಳೂರಲ್ಲಿ ಎಲ್ಲ ಅಂಗಡಿಗಳೆಲ್ಲ ಚೆನ್ನಾಗಿ ಗೊತ್ತು. ನಾನು ಇವಾಗ ಮೆಡ್ರಾಸ್ ಹೋಗಿ ನಾನು ಎಸ್ಟಾಬ್ಲಿಷ್ ಮಾಡಬೇಕು. ಅಲ್ಲಿ ಹೆಂಗ್ ಮಾಡ್ಲಿ ನಾನು? ನೀನು ಒಬ್ಬ ಮೆಡ್ರಾಸ್ ಸಿಟಿಸನ್ ಆಗಿದ್ಕೊಂಡು ನನಗೆ ಹೆಲ್ಪ್ ಮಾಡು. ಈಗ ನೋಡಿ, ಅದ್ ಆಂಗಲ್ ನೋಡಿ, ಈ ಆಂಗಲ್ ಬೇರೆ ಇತ್ತು, ಈ ಆಂಗಲ್ ಬೇರೆ ಇದೆ. ಸೊ ಈ ಆಂಗಲ್ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ಬೇಕು ನೀವು. ಸೊ ನನ್ ಲಿಮಿಟೇಷನ್ ಅಷ್ಟೇನೆ. ಈಗ ನಾನು ಮೆಡ್ರಾಸ್ ಇಲ್ಲ, ನಂಗೆ ಮೆಡ್ರಾಸ್ ಬೇಡ, ನಾನು ಕಲ್ಕತ್ತಾ ಹೋಗ್ಬೇಕು, ಇಲ್ಲ ನಾನು ಇಂಟರ್ನ್ಯಾಷನಲ್ ಆಗಿ ಇದು ಮಾಡಬೇಕು. ಸೊ ಆ ಐಡಿಯಾಸ್ ನೀವು ಎಷ್ಟು ಬೇಕಾದ್ರೂ ಎಕ್ಸ್ಪ್ಲೋರ್ ಮಾಡ್ಬೋದು. ಒಂದ್ 4-5 ಗಂಟೆ ಅದ್ರ ಜೊತೆ ಸ್ಪೆಂಡ್ ಮಾಡಿದ್ರೆ ಬ್ರೈನ್ ಸ್ಟಾರ್ಮಿಂಗ್ ಆಗಿ ಕಂಪ್ಲೀಟ್ ಎಕ್ಸ್ಪ್ಲೋರ್ ಮಾಡ್ಬೋದು ನೀವು. ಡೀಪ್ ರಿಸರ್ಚ್ ಮಾಡ್ಬೋದು. ನಾನು ಇದು ಕಲ್ಕತ್ತಾಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕು, ಯಾವ ಜಾಗ್ರಫಿಲಿ ಯಾವ ತರ ಇದೆ, ಅಲ್ಲಿ ಅವ್ರದ್ದು ಯೂಸರ್ ಸೆಂಟಿಮೆಂಟ್ ಏನು ನಂಗೆ ಗೊತ್ತಿಲ್ಲ, ಬೆಂಗಳೂರಿದ್ದೀನಿ ನಾನು. ಅದ್ರ ಸೆಂಟಿಮೆಂಟು ನಂಗೆ ಅದೆಲ್ಲ ಎಕ್ಸ್ಪ್ಲೋರ್ ಮಾಡಿ ನನಗೆ ಒಂದು ಸಮರಿ ಕೊಡು. ಅಷ್ಟೆಲ್ಲ ಪಾಸಿಬಲ್ ಈಗ. ಸೊ ಇಟ್ ಇಸ್ ಬೇಸಿಕಲಿ ಟೂಲ್ಸ್ ಆರ್ ವೆರಿ ವೆರಿ ಪವರ್ಫುಲ್. ನಮ್ಗೆ ಗೊತ್ತಿಲ್ಲ ಈಗ ಯಾವ ಲೆವೆಲ್ಗೆ ಹೋಗಿದೆ ಅಂದ್ರೆ ಅದನ್ನ ಯೂಸ್ ಮಾಡೋ ಶಕ್ತಿ ನಮಗೆ ಇಲ್ಲ ಈಗ. ಆ ಲೆವೆಲ್ ಬಂದ್ಬಿಟ್ಟಿದೆ ನಾವೀಗ. ಅಲ್ಲಿ ಒಂದೇನಾದ್ರು ಡೂಮ್ಸ್ ಡೇ ಸಿನಾರಿಯೋ ಇದೆಯಾ? ಅಂದ್ರೆ ನಮ್ಮ ಕೈ ಮೀರಿ ಹೋಗಿ ಇದು ನಮ್ಮನ್ನೇ ನಿಯಂತ್ರಣ ಮಾಡ್ಬಿಡುತ್ತೆ ಅನ್ನೋ ಒಂದು ಹಾಲಿವುಡ್ ಮೂವೀಸ್ ಅಲ್ಲಿ ನೋಡೋ ಹಾಗೆ. ಏನಿಲ್ಲ, ಬೇಸಿಕಲಿ ವಿ ಹ್ಯಾವ್ ಟು ಕ್ಯಾಚ್ ಅಪ್ ಅಷ್ಟೇನೆ. ಯಾಕಂದ್ರೆ ಈಗ ಹೊಸ ಇಂಡಸ್ಟ್ರೀಸ್ ಬಂದಾಗ, ಹೊಸ ಟೆಕ್ನಾಲಜಿ ಬಂದಾಗ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೋ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ನಾವು ಆ ಫೇಸ್ ಅಲ್ಲಿ ಇದೀವಿ ಅಷ್ಟೇ. ಓಕೆ. ಇನ್ನೊಬ್ರು ಮಹಾಂತೇಶ್ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ, ಸರ್ ಐ ಆಮ್ ಇಂಟ್ರೆಸ್ಟೆಡ್ ಇನ್ ಸೆಟಿಂಗ್ ಅಪ್ ಅ ಪರ್ಸನಲ್ AI ಲ್ಯಾಬ್, ಸಜೆಸ್ಟ್ ಸಮ್ ಸಿಸ್ಟಮ್ ಕಾನ್ಫಿಗರೇಷನ್ಸ್ ರಿಕ್ವೈರ್ಡ್ ಫಾರ್ ದ ಸೇಮ್ ಅಂತ ಹೇಳಿ. ಪರ್ಸನಲ್ AI ಲ್ಯಾಬ್ ವೆರಿ ಬಿಗ್ ಇದು. ಸೊ ನಂಗೆ ಅಷ್ಟೊಂದು I don't have so much of capability to talk about AI labs. ಇರೋ ಎಕ್ಸಿಸ್ಟಿಂಗ್ ಲ್ಯಾಬ್ಸ್ ಎಷ್ಟು ಔಟ್ಪುಟ್ ಇದೆ ಅವ್ರ ಹತ್ರ ಅಂದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು even think beyond what these labs are capable of ಅಂತ. ಕೆಲವು ರಿಸರ್ಚರ್ಸ್ ಎಲ್ಲ ಅವ್ರನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನನಗೆ ಇಲ್ಲ. ಅಂದ್ರೆ ಅವ್ರ ಸ್ಕಿಲ್ಸು, ಅವ್ರ ಎಬಿಲಿಟೀಸು ಅರ್ಥ ಮಾಡ್ಕೊಳ್ಳೋ ಶಕ್ತಿ ನನಗಿಲ್ಲ. ಸೊ ಅಲ್ಲಿ ಏನಿಲ್ಲ ಅನ್ನೋದೇ ಗೊತ್ತಿಲ್ಲ ನನಗೆ. It's basically a question beyond my skills. Okay. ಹಾಗೆ ನೋಡೋಣ ಸರ್, ಸುಬ್ಬು ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಸಿಗುತ್ತಾ ಅಂತ ಕೇಳಿದ್ದಾರೆ ಒಬ್ರು. ಸೊ ನಿಮ್ಮ ಲಿಂಕ್ಡ್ಇನ್ ಪ್ರೊಫೈಲ್ ನ ನಾನು ಶೇರ್ ಮಾಡಲ್ಲ ಸರ್ ಇಲ್ಲಿ? ನೋ ಪ್ರಾಬ್ಲಮ್.
ಚಾಟ್ ಅಲ್ಲಿ ಈಗ ಸುಬ್ಬು ಅವ್ರದ್ದು ನಾನು ಲಿಂಕ್ಡ್ ಇನ್ ಪ್ರೊಫೈಲ್ ಹಾಕ್ತೀನಿ, ನೀವು ಅಲ್ಲಿ ಅವ್ರ ಜೊತೆ ಕನೆಕ್ಟ್ ಆಗ್ಬಹುದು. ಓಕೆ, ಸೊ linkedin.com/in/ಅತಿಕುಂಟೆ ಅಂತ ಅಲ್ಲಿ ನೀವು ಹೋದ್ರೆ ಸುಬ್ಬು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಸೊ ಸಾಕಷ್ಟು ಪ್ರಶ್ನೆ ಬರ್ತಾ ಇತ್ತು, ಬಟ್ ಐ ಥಿಂಕ್ ಸಾಕಷ್ಟು ಏನು ರಿಪಿಟೇಷನ್ ಕೂಡ ಇದೆ. ಥ್ಯಾಂಕ್ ಯು ಸರ್. ಸುಬ್ಬು ಸರ್ ಬಹಳ ಸೊಗಸಾಗಾಯ್ತು, ಚೆನ್ನಾಗಿ ಮಾತಾಡಿದ್ರಿ ಅಂಡ್ ಚೆನ್ನಾಗಿ ತಿಳಿಸ್ಕೊಟ್ರಿ. ಇನ್ನೊಮ್ಮೆ ನಮ್ಮ ಒಂದು ಪಾರ್ಟಿಸಿಪೇಟ್ ಮಾಡಿರುವಂತವರ ಗಮನಕ್ಕೆ, ನಾವು ಇದನ್ನ ಈ ವೆಬಿನಾರ್ ಸರಣಿನ ನಿರಂತರವಾಗಿ ಮಾಡ್ತೀವಿ. ನಿಮ್ಮಲ್ಲೂ ಏನಾದ್ರು ಹೊಸ ಸ್ಕಿಲ್ಸ್ ಬಗ್ಗೆ ಅಂದ್ರೆ ಉದ್ಯಮಕ್ಕೆ ಬೇಕಾದಂತ ಸ್ಕಿಲ್ಸ್, AI ಸುತ್ತ ಇರಬಹುದು, ಆಂಟರ್ಪ್ರಿನರ್ಶಿಪ್ ಬಗ್ಗೆ ಇರಬಹುದು, ಬೇರೆ ತರದನ್ನ ಒಂದಿಷ್ಟು ವಿಷಯಗಳನ್ನ ಹೇಳುವಂತ ಸ್ಕಿಲ್ಸ್ ಇದೆ, ಮಾತಾಡಕ್ ಇಷ್ಟಪಡ್ತೀರಿ ಅಂತಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಈ ತರದೊಂದು ಫ್ರೀ ವೆಬಿನಾರ್ ಸರಣಿನ ನಿರಂತರವಾಗಿ ನಾವು ರನ್ ಮಾಡ್ತಾ ಹೋಗೋಣ. ಯಾಕೆಂದ್ರೆ ಒಂದ್ ಸ್ವಲ್ಪ ನಾಲೆಜ್ ಈ ತರದ ಶೇರಿಂಗ್ ಅನ್ನೋದು ಹೆಚ್ಚಾದಾಗೇನೆ ಹೆಚ್ಚು ಜನಕ್ಕೆ ಅದು ಪ್ರಯೋಜನ ಸಿಗುತ್ತೆ ಅಂಡ್ ಹೆಚ್ಚು ಜನ ಈ ಒಂದು ಹೊಸ ತಂತ್ರಜ್ಞಾನದ ಲಾಭ ಪಡ್ಕೊಳ್ಬಹುದು. ಆ ಮೂಲಕ ಅವರ ಜೀವನ ಚೆನ್ನಾಗಿ ಮಾಡ್ಕೋಬಹುದು, ಅವರು ಒಂದು ಉದ್ಯಮ ಕಟ್ಬೋದು, 10 ಜನಕ್ಕೆ ಕೆಲಸ ಕೊಡ್ಬೋದು ಅನ್ನುವಂಥದ್ದೆಲ್ಲ ಆಶಯ ಇದ್ರ ಹಿಂದಿದೆ. ಹಾಗೇನೆ ನಾವು ಆಗಸ್ಟ್ 1ನೇ ತಾರೀಕು ನಮ್ಮ ಒಂದು ಪಾಡ್ಕಾಸ್ಟ್ ಮುಂದೆ ಬನ್ನಿ ಪಾಡ್ಕಾಸ್ಟ್ ಲಾಂಚ್ ಆಗ್ತಾ ಇದೆ. ಅದರ ಒಂದು ಯೂಟ್ಯೂಬ್ ಲಿಂಕ್ ನ ನಾನು ನಿಮ್ಗೆ ಎಲ್ರಿಗೂ ಬ್ರಾಡ್ಕಾಸ್ಟ್ ಮಾಡಿದ್ದೀನಿ. ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗ್ಲೇ ಒಂದ್ಸರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1 ಆಗಸ್ಟ್ ನಾವು ಬೌನ್ಸ್ ಇನ್ಫಿನಿಟಿ ಫೌಂಡರ್ ವಿವೇಕಾನಂದ ಹಳ್ಳೆಕೆರೆ ಹಾಸನದವರು, ಅವ್ರ ಜೊತೆ ಈ ಕಾರ್ಯಕ್ರಮ ಶುರು ಮಾಡ್ತಾ ಇದ್ವಿ. ಸಾಕಷ್ಟು ಇಂಟ್ರೆಸ್ಟಿಂಗ್ ಗೆಸ್ಟ್ ಲೈನ್ ಅಪ್ ಆಗ್ತಾ ಇದಾರೆ. ಮುಂದೆ ಹೋಗ್ತಾ ನಾವು 15 ದಿವಸಕ್ಕೆ ಒಂದ್ ಬಾರಿ ಇದನ್ನ ತರ್ತೀವಿ ಕೂಡ. ಇಷ್ಟು ಇವತ್ತಿನ ದಿನಕ್ಕೆ. ಒಂದು ಬಾರಿ ಹೋಗುವ ಮುಂಚೆ ನಿಮ್ಮ ಇದರಲ್ಲಿ ರಿಯಾಕ್ಷನ್ಸ್ ಅಂತ ಒಂದು ಇದೆ ನೋಡಿ, ಸ್ಮೈಲಿ ಇರೋದು, ಅದರಲ್ಲಿ ಹೋಗ್ಬಿಟ್ಟು ನಮ್ಮ ಸುಬ್ಬು ಅವರಿಗೆ ಒಂದು ಅಪ್ರಿಸಿಯೇಷನ್ ತಿಳಿಸ್ಬೇಕು ಅಂತ ಕೇಳ್ಕೊಳ್ತೀನಿ ಇರೋರಿಗೆಲ್ರಿಗೂ. ಬರ್ತಾ ಇದೆ ನೋಡಿ ಇಲ್ಲಿ. ಸೂಪರ್, ಎಲ್ರಿಗೂ ಥ್ಯಾಂಕ್ ಯು. ಇದರ ವಿಡಿಯೋ ರೆಕಾರ್ಡಿಂಗ್ ನಾವು ಅವೈಲೇಬಲ್ ಮಾಡ್ತೀವಿ. ಹಿಂದೆ 1-2 ಎಪಿಸೋಡ್ ಮಾಡಿರೋದು ಸುಮಾರು ಜನ ವಿಡಿಯೋ ಕೇಳಿದೀರಾ. ಒಂಚೂರು ಮೊದಲನೇ ಭಾಗದಲ್ಲೆಲ್ಲ ಒಂದ್ ಸ್ವಲ್ಪ ಎಡಿಟ್ ಮಾಡಿ ಹಾಕೋದಿತ್ತು, ಹಾಗಾಗಿ ಒಂದ್ ಸ್ವಲ್ಪ ತಡ ಆಗಿದೆ. ಬಟ್ ಬರೋ ವಾರದಲ್ಲಿ ಎಲ್ಲಾ ವಿಡಿಯೋಸ್ ಕೂಡ ಸಿಗೋ ಹಾಗೆ ಮಾಡ್ತೀವಿ. ಹಾಗೆ ಮುಂದೆ ಬನ್ನಿ .com ಹೋದ್ರೆ ನಿಮ್ಗೆ ಅಲ್ಲಿ ಕೂಡ ಇದನ್ನ ಅವೈಲೇಬಲ್ ಮಾಡ್ತೀವಿ. ಮುಂದೆ ಬನ್ನಿ .com MUNDHEBANNI.com ಅಂತ, ಅಲ್ಲಿ ನಮ್ಮ ವೆಬ್ಸೈಟ್ ಅಲ್ಲಿ ಇನ್ನು ವಿಡಿಯೋಸ್ ಎಲ್ಲ ಹಾಕ್ತಾ ಹೋಗ್ತೀವಿ ಮುಂದೆ ಕೂಡ. ಥ್ಯಾಂಕ್ ಯು ಎಲ್ರಿಗೂ. ಸಾಕಷ್ಟು ನಿಮ್ಗೆ ಥ್ಯಾಂಕ್ ಯು ಹೇಳ್ಬಿಟ್ಟು ಸಾಕಷ್ಟು ಮೆಸೇಜಸ್ ಬರ್ತಾ ಇದೆ ಅಲ್ಲಿ. ಥ್ಯಾಂಕ್ ಯು ಸುಬ್ಬು ಅವರೇ. ಥ್ಯಾಂಕ್ ಯು. ಚೆನ್ನಾಗಾಯ್ತು ಅನ್ಕೊಳ್ತೀನಿ. ಮತ್ತೆ ಮುಂದೆ ಇದ್ರ ಸುತ್ತ ಇನ್ನಷ್ಟು ಹಲವಾರು ವಿಚಾರದಲ್ಲಿ ಬೇರೆ ತರದ ವೆಬಿನಾರ್ಸ್ ಮಾಡೋಣ. ಇನ್ನೂ ಒಂದ್ ಬಾರಿ ಬನ್ನಿ. ನೀವು ಐ ಥಿಂಕ್ ಸಾಕಷ್ಟು ಚೆನ್ನಾಗಿ ಕನ್ನಡ ಮಾತಾಡಿದ್ರಿ ಸರ್, ಸುಮ್ಮನೆ ನೀವು ಹೆದರ್ಕೊಂಡಿದ್ರಿ ಅನ್ಸುತ್ತೆ. ಇದೆಲ್ಲ ಟೆಕ್ನಿಕಲ್ ಟರ್ಮ್ಸ್ ಮನೇಲಿ ಮಾತಾಡೋದೆಲ್ಲ ಆಯ್ತಾ, ಅಲ್ಲಿ ಹೋಗಿದ್ದ ಇಲ್ಲಿ ಹೋಗಿದ್ದ, ಸೀರೆ ತಗೊಂಡ ಇದ್ ತಗೊಂಡ ಅಂತ. ನಮ್ಮ ಟೆಕ್ನಿಕಲ್ ನಾಲೆಡ್ಜ್ ಪ್ಲಸ್ ಈ ಬಿಸ್ನೆಸ್ ಭಾಷೆ ಮನೇಲಿ ಮಾತಾಡಲ್ಲ, ಹಾಗಾಗಿ ಸ್ವಲ್ಪ ಕಷ್ಟ. ಅದೇ ಸಮಟೈಮ್ಸ್ ಏನಂದ್ರೆ ಇದು ಈ ಕಾನ್ಸೆಪ್ಟ್ ನ ಇಟ್ಕೊಂಡು ಕನ್ನಡದಲ್ಲಿ ಮಾತಾಡ್ತಾ ಹೇಳ್ತಾ ಹೋದ್ರೆ ಸಾಕು. ಎಷ್ಟೊಂದೆಲ್ಲ ಹೊಸ ಪದಗಳನ್ನ ನಾವು ಒಳಗ್ ತಗೊಳ್ಳೋದು ಅದೇ ರೀತಿ ತಗೋಬೇಕಾಗತ್ತೆ. ಅದಕ್ಕಾಗಿ ಹೊಸ ಪದಗಳನ್ನೇ ಕಟ್ಟಿ ಮಾಡ್ತೀನಿ ಅಂತಂದ್ರೆ ಅದು ಸ್ವಲ್ಪ ಸಮಯದ ತಗೊಳ್ಳೋಂಥದ್ದು ಕೂಡ. ಆ ಕೆಲಸನೂ ನಡಿಬೇಕು, ಇಲ್ಲ ಅಂತಲ್ಲ. ಆದ್ರೆ ತಿಳಿಸ್ಕೊಡಕ್ಕೆ ಎಲ್ಲೆಲ್ಲ ಬಳಸ್ಬೋದು, ಏನ್ ತೊಂದ್ರೆ ಇಲ್ಲ ಅಲ್ವಾ. ಥ್ಯಾಂಕ್ ಯು ಸುಬ್ಬು ಅವರೇ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ. ಇನ್ಯಾವ್ದಾದ್ರು ಪ್ರಶ್ನೆಗಿದ್ರೆ ನೀವು ಸುಬ್ಬು ಅವರಿಗೆ ಲಿಂಕ್ಡ್ಇನ್ ಅಲ್ಲೂ ಬೇಕಿದ್ರೆ ಕನೆಕ್ಟ್ ಮಾಡ್ಕೊಂಡು ಅಲ್ಲಿ ಬೇಕಿದ್ರೆ ಮೆಸೇಜ್ ಹಾಕಿ, ಇಲ್ಲ ಅವ್ರದ್ದು ತುಂಬಾ ನಿರಂತರವಾಗಿ ಶೇರ್ ಮಾಡ್ತಾ ಇರ್ತಾರೆ ಅವರು, ಅಲ್ಲಿ ಯಾವ್ದಾದ್ರು ಕಾಮೆಂಟ್ ಥ್ರೆಡ್ ಅಲ್ಲಿ ಕೂಡ ನೀವು ಅವ್ರ ಹತ್ರ ಮಾತಾಡ್ಬೋದು. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ಸುಮಾರು 130-140 ಜನ ಆಲ್ ಟೈಮ್ ಇದ್ರು ಸರ್. ಈಗ ಕೊನೆ ಲಾಸ್ಟ್ 15 ನಿಮಿಷದಲ್ಲಿ 70-80-90 ಜನರವರೆಗೂ ಕಂಟಿನ್ಯೂ ಆಗಿದ್ದಾರೆ. ಗುಡ್ ಪಾರ್ಟಿಸಿಪೇಷನ್. ಥ್ಯಾಂಕ್ ಯು ಸರ್. ಸಿಗೋಣ.